ನಾನು ಅವನನ್ನ ನೋಡಿದ್ದೀನಿ. ನಂಗಿಂತ ಮಮ್ಮಿ ಬೇಕು. ನೀನ್ ನನ್ನ ಮದುವೆ ಬೇಕು ಅಂತ ಅನ್ಕೊಂಡಿದ್ಯಾ? ಎಮಿಲಿ ಕಾರ್ಟರ್ 278 ಜನನ ಸೋಲಿಸಿದಾಳೆ. ಅವಳು ತುಂಬಾ ಶಕ್ತಿಶಾಲಿ. ಏನ್ ಹೇಳ್ತಾ ಇದೀಯಾ? ನನ್ನ ಮದುವೆ ಆಗ್ಬೇಕಾ? ಹಾಗಿದ್ರೆ ಮೊದಲು ಇವರನ್ನ ಸೋಲ್ಸು. ಇವಳು ಬಂದ್ಲು. ಅಪ್ಪ ಗೆದ್ಬಿಟ್ಟು ಸುಂದರವಾದ ಅಮ್ಮನ್ನ ಕರ್ಕೊಂಡ್ ಬಾ. ನಾನು ಎಮಿಲಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೀನಿ. ಯಾರಿಗಾದ್ರೂ ಅಭ್ಯಂತರ ಇದೆಯಾ? ನಾನ್ ಬಿಡಲ್ಲ. ನಾನು ಕೂಡ. ಕೈಲಾಗಿರೋ ಭಿಕಾರಿ ನೀನು. ಏನ್ ಅನ್ಕೊಂಡಿದ್ಯಾ? ಬನ್ನಿ ಹಾಗಿದ್ರೆ ಹೇಳ್ರು. ನಾನೊಬ್ನೇ ಸಾಕು ನಿಮ್ಗೆ. ನಿನ್ ಕತೆ ಮುಗಿತೀವತ್ತು. ಎಲ್ಲರೂ ಒಟ್ಟಿಗೆ ಬನ್ನಿ ಅಂತ. ಸುಮ್ಮನೆ ಟೈಮ್ ಎಷ್ಟು ಚಿನ್ನ, ಇದೆಲ್ಲ ನಿಮಗೋಸ್ಕರ. ಗೊತ್ತು ಬಡವ ಆದ್ರೂ ಕೂಡ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದಾನೆ. ಬೇರೆ ಯಾವುದೇ ದಾರಿ ಇಲ್ಲ. ಇವನ್ನ ಆಯ್ಕೆ ಮಾಡೋಣ. ಲಿಲಿ, ನಾವಿಬ್ರು ಜೊತೆಗೆ ಮಲ್ಗೋದು ಓಕೆ, ಆದ್ರೆ ನಿಮ್ಮಪ್ಪ ನಮ್ ಜೊತೆ ಮಲ್ಗೋದು ಬೇಡ. ಯಾಕೆ? ನನ್ ಗಂಡ ಆಗೋನು ನನ್ ಸರಿಸಮನಾಗಿರ್ಬೇಕು. ಒಂದು ವೇಳೆ ನನ್ನ ಪಡ್ಕೋಬೇಕು ಅಂದ್ರೆ ಮೊದ್ಲು ಅವನು ನನ್ನ ಗೆಲ್ಬೇಕು. ನಿಮ್ ತಾಯಿ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾಳೆ. ಕೋಪ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಡ್ಯಾನಿಯಲ್, ನೀವ್ ಯಾಕೆ ಅಲ್ಲೇ ಇದ್ದೀರಾ? ಲಿಲಿನ ಕರ್ಕೊಂಡು ಕಾರ್ ಒಳಗಡೆ ಬನ್ನಿ. ನಾವೆಲ್ಲಿ ಹೋಗ್ತಾ ಇದೀವಿ? ಮದ್ವೆ ಸರ್ಟಿಫಿಕೇಟ್ ಅಂತೂ ಸಿಕ್ಕಿದೆ. ಈಗ ಅಪ್ಪ ಅಮ್ಮನ್ಗೆ ಒಂದ್ ಮಾತು ಹೇಳಬೇಕಲ್ವಾ? ಬುದ್ಧಿವಂತಿಗೆಲ್ಲ ಪರೀಕ್ಷೆ ಮಾಡ್ತಿದ್ದಾರೆ. ಆದ್ರೆ ಇವನೊಬ್ಬ ಕಾಮನ್ ಮ್ಯಾನ್. ದಾನಿಯೆಲ್ಲ ಹೆದರ್ಸಕ್ಕೆ ಹೋಗ್ತಿದ್ದಾರೆ. ನಮ್ಮ ಕುಟುಂಬ ನಾರ್ತ್ ಸಿಟಿಯ 8 ಮಾರ್ಷಲ್ ಆರ್ಟ್ಸ್ ಕುಟುಂಬಗಳಲ್ಲಿ ಒಂದಾಗಿದೆ. ನಿಂತರ ಸುಮಾರು ಜನ ಬಂದು ಮನೆಯಲ್ಲಿ ನೀರು ಕುಡಿಯೋ ಪ್ರಯತ್ನ ಪಟ್ಟು ನಿಮ್ ಪುಣ್ಯ ಈ ಸಿಗ್ತಾ ಇದೆ. ಇಂಥ ಅವಕಾಶ ಇನ್ನೊಂದ್ಸಲ ಸಿಗಲ್ಲ. ಕುಡಿ. ಇದು ನೀರು ನನ್ನ ಶಕ್ತಿ ಎಲ್ಲ ಹೋಗ್ತಾ ಇದೆ. ಬಡವನಾಗ್ಲಿ ಶ್ರೀಮಂತ ಆಗಲಿ ಟೀ ಎಲ್ಲರೂ ಒಂದೇ ಸಾಲ ಕೊಡುತ್ತೆ. ಇಷ್ಟೊಂದು ಟೆನ್ಷನ್ ಯಾಕೆ? ನೋಡಿ, ಈ ಟೀ ಇನ್ಕಂಪ್ಲೀಟ್ ಆಗಿದೆ. ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ತುಂಬಾ ಬಿಸಿಯಾಗಿದೆ. ದಾನಿಯಲ್, ನಿಮ್ ಕೈಗೇನು ಆಗಿಲ್ವಾ? ನಂಗ ಇಲ್ಲ, ಏನೂ ಆಗಿಲ್ಲ. ಟೀ ತುಂಬಾ ಚೆನ್ನಾಗಿದೆ. ಅಪ್ಪನ ಶಕ್ತಿ ಇವನಿಗೇನು ಮಾಡ್ಲಿಲ್ವಾ ಹಾಗಿದ್ರೆ? ಅಪ್ಪ, ಇನ್ನ ಪೂರ್ತಿ ನಾನು ಒಬ್ಬಳೇ ತಿನ್ಲಾ? ಏಯ್, ನಾನು ಹಿಂಗೇನು ಹೇಳಿದ್ದೆ? ಚಿನ್ನ, ನೀನು ಈ ಲೆಗ್ ಪೀಸ್ ತಿನ್ನು. ಕೇಳು, ಯಾಕೋ ಗೊತ್ತಿಲ್ಲ, ಅಪ್ಪ ನಿನ್ನ ಜಾಸ್ತಿ ಪರೀಕ್ಷೆ ಮಾಡ್ಲಿಲ್ಲ. ಆದ್ರೂ ಕೂಡ ಒಪ್ಪೋದ್ ಕಷ್ಟ ಗೊತ್ತಾ? ಏನಾಗಿದೆ ನಿಂಗೆ? ನೀವ್ ಯಾಕೆ ಇನ್ನು ಹೇಳ್ತಿಲ್ಲ? ಯಾಕೆ ಇಷ್ಟೊಂದು ಮರ್ಯಾದೆ ಕೊಡ್ತಿದ್ದೀರಾ ಅವನಿಗೆ? ಮರ್ಯಾದೆ ಕೊಡ್ತಿದ್ದೀನಿ. ನಾನು ಟೀ ಕೊಟ್ಟಾಗ ನನ್ನಲ್ಲಿರೋ ಕೋಪನ ಪವರ್ನ ಎಲ್ಲ ಕರಗಿಸ್ದ. ಅವನಲ್ಲಿ ಇನ್ನೂ ಶಕ್ತಿ ಇದೆ. ಟೀನ ಕುದಿಯೋ ತರ ಮಾಡ್ದ. ಅವನ ಶಕ್ತಿಯಿಂದ ಟೀ ಬಿಸಿ ಆಯ್ತಾ? ಇದನ್ನ ಯಾವ ಮಂತ್ರವಾದಿ ಬೇಕಿದ್ರು ಮಾಡ್ತಾನೆ. ಇಷ್ಟಕ್ಕೆ ಹೆದರ್ಕೊಂಡ್ಯಾ? ನಿನ್ನ ಏನು ಅನ್ಕೊಂಡಿದ್ದೆ ನಾನು?
ಒಂದು ವೇಳೆ ಅವನು ಪರೀಕ್ಷೆ ಮಾಡಬೇಕು ಅಂದರೆ ನೀ ಪರೀಕ್ಷೆ ಮಾಡು. ನಾನೇ ಬುದ್ಧಿ ಕಲಿಸ್ತೀನಿ ಅವನಿಗೆ. ಏನ್ ಮಾಡ್ತಾ ಇದ್ಯಾ? ನಿನಗೆ ಯಾರು ಟೇಬಲ್ ಮ್ಯಾನರ್ಸ್ನ ಹೇಳ್ಕೊಟ್ಟೇ ಇಲ್ವಾ? ಟೇಬಲ್ ಮೇಲೆ ಇಟ್ಟಿರೋದೆಲ್ಲ ತಿನ್ನೋಕೆ ಅಲ್ವಾ, ಬರೀ ನೋಡಕ್ಕ. ನೀವು ಆರಾಮಾಗಿ ತಿನ್ನಿ. ಊಟ ಬೇಕಾ? ಹಾಗಿದ್ರೆ ನನ್ನ ಸೋಲ್ಸು. ಡ್ಯಾನಿಯಲ್, ನನ್ನ ತಾಯಿ ವೆಪನ್ಸ್ ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ನನ್ನ ಕಡ್ಡಿ ನೋಡಿ ಫೈಟ್ ಮಾಡ್ತಾಳೆ. ಮಮ್ಮಿ ಡೋಂಟ್ ವರಿ, ಇದೆಲ್ಲ ಹಳೆ ಟ್ರಿಕ್ಸ್. ನಮ್ಮ ಅಪ್ಪನ ಹತ್ರ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಚಿನ್ನ, ಆ ಚಾಪ್ ಸ್ಟಿಕ್ಸ್ ಕೊಡು. ಮೊದಲಿನ ದಿನನೇ ಇಷ್ಟೊಂದು ಜಂಜಾಟನ? ಅತಿಥಿಗೆ ಒಳ್ಳೆ ಮರ್ಯಾದೆ. ನೀನು ಏನ್ ಅನ್ಕೊಂಡಿದ್ಯಾ? ಅಯ್ಯೋ, ಅಮ್ಮ ಏನಾದ್ರು ಮಾಡಕ್ ಮುಂಚೆ ನಾನೇನಾದ್ರು ಮಾಡ್ಬೇಕು, ಇಲ್ಲಂದ್ರೆ ಅನಾಹುತ ಆಗುತ್ತೆ. ನೋಡಿದ್ಯಾ, ನಾನು ಅವಾಗಲೇ ಹೇಳಿದೆ ತಾನೇ ಒಂದು ಸಾಮಾನ್ಯದವನಲ್ಲ ಅಂತ. ನನ್ನ ಮಾತು ಕೇಳಿಲ್ಲ ನೀನು. ಒಂದ್ ವೇಳೆ ಅವಳು ಸಹಾಯ ಮಾಡದೆ ಹೋಗಿದ್ರೆ ಇಷ್ಟೊತ್ತಿಗೆ ಒಂದ್ ಸೋತ್ ಹೋಗ್ತಿದ್ದ. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತಾರೆ. ನನ್ ಮಗಳು ಇಕ್ಕನೆ ಮದ್ವೆಯಾಗಿ ಬಂದಿದ್ದಾಳೆ, ಆಗ್ಲೇ ಬೇರೆ ಮನೆ ಹೆಣ್ಣಿನ ತರ ಆಡ್ತಾಳೆ. ಅಮ್ಮ, ನಾನ್ ಬೇಕು ಅಂತ ಮಾಡಿಲ್ಲ. ಡ್ಯಾನಿಯಲ್ಗೆ ಏನಾಗುತ್ತೋ ಏನೋ ಅಂತ ಭಯ ಆಗಿತ್ತು. ಏ ಚಿನ್ನ, ಈ ಡಿಶ್ ತುಂಬಾ ಚೆನ್ನಾಗಿದೆ. ನಿಮ್ಮಮ್ಮ ಮಾಡಿರೋದು ತಿನ್ನೋಡು. ಕೇಳು ಡ್ಯಾನಿಯಲ್, ನಾನೇನಾದ್ರೂ ಇಲ್ಲದೆ ಹೋಗಿದ್ರೆ ನೀನು ಇಷ್ಟೊತ್ತಿಗೆ ಹಾಸ್ಪಿಟಲ್ ಬೆಡ್ ಮೇಲೆ ಇರ್ತಿದ್ದೆ. ಅದಕ್ಕೇನೀಗ ಥ್ಯಾಂಕ್ಸ್ ಹೇಳ್ಬೇಕಾ ನಿಂಗೆ? ಖಂಡಿತ. ಎಮಿಲಿ ಕಾರ್ಟರ್, ಸ್ಮೈಲಿ. ಮಿಸ್ಟರ್ ಹೆನ್ರಿ, ಏನ್ ಮಾಡ್ತಿದ್ಯಾ ನೀನು? ಇದು ಯಾರ ಮನೆ ಅಂತ ಗೊತ್ತಲ್ವಾ ನಿಂಗೆ? ನೀನು ಮನೆಗೆ ಬರೋದು ನಮ್ಗಿಷ್ಟ ಇಲ್ಲ. ನೀವಿಬ್ರು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಾನು ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್. ಒಂದೇ ಒಂದು ಗೆಲುವು, ಆಮೇಲೆ ನನ್ನ ಶಕ್ತಿಯಿಂದ ನಿಮ್ಮ ಇಡೀ ಕುಟುಂಬನ ಇಲ್ಲಿಂದ ಓಡಿಸ್ಬಿಡ್ತೀನಿ. ಯೋಚನೆ ಮಾಡಿ, ನನ್ನಂತ ಅಳಿಯ ನಿಮ್ಗೆ ಎಲ್ಲೂ ಸಿಗಲ್ಲ. ಹಠ ಮಾಡದೆ ನಿಮ್ಮ ಮಗಳನ್ನ ನಾನು ಕೊಟ್ಟು ಮದುವೆ ಮಾಡಿ. ಕಾರ್ಟರ್ ಫ್ಯಾಮಿಲಿ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ಮಾನ ಮಾಡ್ಕೊಳಲ್ಲ. ಹಾಗಿದ್ರೆ ಅನುಭವಿಸಿ. ಅಪ್ಪ, ಅಮ್ಮ, ಏನಾಯ್ತು ನಿಮ್ಗೆ? ನಮ್ಗೇನು ಆಗಿಲ್ಲ. ಹೆನ್ರಿ ವಾಲ್ಟ್, ಅಪ್ಪ ಅಮ್ಮನ ಮೇಲೆ ಕೈ ಮಾಡಕ್ ಎಷ್ಟು ಧೈರ್ಯ ನಿನ್ಗೆ? ಎಮಿಲಿ ಕಾರ್ಟರ್, ಇಷ್ಟಿಂದ ನಿನ್ನ ಪ್ರೀತಿಸ್ತಾ ಇದ್ದೀನಿ, ಆದ್ರೆ ನೀನು ಒಬ್ಬ ಭಿಕಾರಿನ ಮದುವೆ ಆಗಿದೀಯಾ. ಎಲ್ಲಿ ನನ್ನ ಮಾತು ನಡೆಯಲ್ವೋ ಅಲ್ಲಿ ನನ್ನ ಕೈ ಮಾತಾಡುತ್ತೆ. ಹೇ ಕೈಲಾಗ್ದವನೇ, ಸರಿಯಾಗಿ ತಿನ್ನು, ಕೇಳಿಸ್ಕೋ. ಇದೇ ನಿನ್ ಜೀವನದ ಕೊನೆ ಊಟ. ಅಪ್ಪ ಅವನ್ನ ನೋಡಿದ್ರೆ ನನಗೆ ತಿನ್ನಕ್ ಆಗ್ತಿಲ್ಲ. ಏನ್ ನಿನ್ ಸಮಸ್ಯೆ? ನಾಯಿ ತರ ಕಿರ್ಚ್ತಾ ಇದೆಯಾ? ನೀನೊಬ್ಬ ಸಾಮಾನ್ಯ ಭಿಕ್ಷುಕ, ನನ್ನೇನ್ ಮಾಡಕ್ ಸಾಧ್ಯ? ನಾನ್ ಭಿಕ್ಷುಕನ, ನಿಂಗ್ ನಂದೊಂದು ಕೈ ಸಾಕು. ಈಗ ಹೇಳು, ಯಾರು ನೀನು? ಏನ್ ಬೇಕು? ನಾನ್ ಯಾರ ಅಂತ ತೋರಿಸ್ತೀನಿ. ಬರೀ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ ನಿಂಗೆ. ಡ್ಯಾನಿಯಲ್! ಹೆನ್ರಿ ವಾಲ್ಟ್, ಅವನ ಗಂಡ, ಅವನ ಮುಟ್ಟೋಕ್ ಮುಂಚೆ ಯೋಚನೆ ಮಾಡು. ಯೋಚನೆ ಮಾಡಕ್ಕೆ ನಿಂಗೊಂದಿನ ಟೈಮ್ ಕೊಡ್ತೀನಿ. ನೀನ್ ಸೋಲ್ನ ಒಪ್ಕೊಂಡು ನನ್ನೋಳಾಗು, ಇಲ್ಲಾಂದ್ರೆ ಇಡೀ ಕುಟುಂಬನ ಮಣ್ಣಲ್ಲಿ ಮಣ್ಣು ಮಾಡ್ತೀನಿ. ಯೋಚನೆ ಮಾಡಿ ನಿರ್ಧಾರ ತಗೋ. ಬರ್ತೀನಿ, ಬಾಯ್. ಎಮಿಲಿ, ನಾಳೆ ಮಾರ್ಷಲ್ ಗಾರ್ಡ್ ಅರೆನಾಗ ನೀನು ಹೋಗ್ಬೇಡ. ಕಾರ್ಟರ್ ಫ್ಯಾಮಿಲಿನ ನಾನು ತಲೆ ತಪ್ಪಿಸೋ ಥರ ಮಾಡಲ್ಲ. ನಾನು ಹೋಗ್ಬೇಕು, ನಾನು ಹೋಗ್ತೀನಿ. ಅಯ್ಯೋ ದೇವರೇ. ಎಮಿಲಿ, ನೀನ್ ನಿಲ್ಸದೆ ಹೋಗಿದ್ರೆ ಒಂದ್ ಕತೆ ಆವಾಗ್ಲೇ ಮುಗ್ದು ಹೋಗಿರೋದು. ಸಾಕು ನಿಲ್ಸು. ಒಂದ್ ವೇಳೆ ನಾನು ಇಲ್ಲದೆ ಹೋಗಿದ್ರೆ ನೀನ್ ಸತ್ತೋಗ್ತಿದ್ದೆ. ನಾಳೆ ಮಾರ್ಷಲ್ ಗಾರ್ಡ್ ಅರೇನಾದಲ್ಲಿ ನಾನು ಸೋತ್ರೆ ಅವನೇ ಮದುವೆ ಆಗ್ಬೇಕಾಗತ್ತೆ.
ನಾನೇನ್ ಮಾಡ್ಲಿ ಇವಾಗ? ಹೆನ್ರಿ ವಾಲ್ಟ್ನ ಕೈ ಹಿಡಿಯೋ ಬದಲು ಹೌದು, ಅದೇ ಸರಿ. ಡಾನಿಯಲ್, ಹೆನ್ರಿ ವಾಲ್ಟ್ನ ಕೈ ಹಿಡಿಯೋ ಬದಲು ಈ ಜೀವನ ನಿನಗೆ ಅರ್ಪಿಸ್ತೇನೆ. ಅಪ್ಪ ಅಪ್ಪ, ಇಲ್ಲಿ ನೋಡು, ಅಮ್ಮ ಕಾಣ್ತಿಲ್ಲ. ತಗೋ. ಡಾನಿಯಲ್, ಹೆನ್ರಿ ವಾಲ್ಟ್ ತುಂಬಾ ಬಲಶಾಲಿ. ಮಾರ್ಷಲ್ ಗಾರ್ಡ್ ಅರೇನಾ ಗೆಲ್ಲೋದು ಸುಲಭ ಅಲ್ಲ. ಅದು ನಿನ್ನಿಂದ ಆಗಲ್ಲ. ಈ ಕಾರ್ಡ್ನಲ್ಲಿ 50 ಲಕ್ಷ ಇದೆ. ಮಾರ್ಷಲ್ ಗಾರ್ಡ್ ಅರೇನಾ ಮುಗಿಯೋ ಮುಂಚೆ ಇಲ್ಲಿಂದ ನಾರ್ತ್ ಸಿಟಿಯಿಂದ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಕರ್ಕೊಂಡು ಹೋಗು. ಲಿಲ್ಲಿ, ನಡಿ ಹೋಗೋಣ. ಎಲ್ಲಿಗೆ ಅಪ್ಪ? ಮಾರ್ಷಲ್ ಗಾರ್ಡ್ ಅರೇನಾಗೆ ಅಮ್ಮನ ಕರ್ಕೊಂಡು ಬರೋಕ್ಕೆ. ಸರ್, ಮೇಡಮ್, ನಿಮ್ಗೇನೂ ಆಗಿಲ್ವಾ? ಏನೂ ಆಗಿಲ್ಲ. ಸಾಯೋ ಕಾಲದಲ್ಲಿ ಇದೆಲ್ಲ ಬೇಕಾ ನಿಮಗೆ? ತೀರ್ಥಯಾತ್ರೆ ಹೋಗೋದು ಬಿಟ್ಟು ನನ್ನ ಜೊತೆ ಫೈಟ್ ಮಾಡಕ್ ಬಂದಿದ್ದಾರೆ. ಎಮಿಲಿ, ನೀ ಬರೋಣ ಅಂತ ಹೇಳಿದ್ದೆ ತಾನೆ, ಮತ್ತೆ ಬಂದೆ ನೀನು? ಎಮಿಲಿ, ಏನ್ ಡಿಸೈಡ್ ಮಾಡಿದೆ ನೀನು? ನನ್ನ ಮದುವೆ ಆಗೋಕೆ ರೆಡಿನಾ ಅಥವಾ ನಿನಗೇನು ಅನ್ಸುತ್ತೆ? ನೀನೇನು ಮಾರ್ಷಲ್ ಗಾರ್ಡ್ ಅರೇನಾದ ಚಾಂಪಿಯನ್ ಆಗ್ತೀಯಾ? ಯಾಕಾಗಲ್ಲ? ಸರಿಯಾಗಿದ್ರೆ ನಾನಿನ್ನ ತೋರಿಸ್ತೀನಿ. ಧೈರ್ಯ ಇದ್ದರೆ ಸ್ಟೇಜ್ ಮೇಲೆ ಬನ್ನಿ. ಯಾರಿಗಾದ್ರೂ ಧೈರ್ಯ ಇದ್ರೆ ಬನ್ನಿ. ಯಾರಿಗೂ ಧೈರ್ಯ ಇಲ್ವಾ? ಗೊತ್ತಾಯ್ತಾ? ನನ್ನ ಶಕ್ತಿ ಶೌರ್ಯನ ನೋಡಿ ಇಲ್ಲಿ ಯಾರು ಮುಂದೆ ಬರ್ತಿಲ್ಲ. ಇಡೀ ನಾರ್ತ್ ಸಿಟಿಯಲ್ಲಿ ನನ್ನ ಸೋಲ್ಸೋ ಧೈರ್ಯ ಯಾರಿಗೂ ಇಲ್ಲ. ಅವ್ರಿಗೆ ಇಲ್ಲದೆ ಇರ್ಬೋದು, ಆದರೆ ನನಗಿದೆ. ನನಗೆ ಭಯ ಇಲ್ಲ, ನಾನು ಫೈಟ್ ಮಾಡ್ತೀನಿ. ಎಮಿಲಿ, ಹೆನ್ರಿ ವಾಲ್ಟ್ ನಾರ್ತ್ ಸಿಟಿ ಒಬ್ಬ ಮಹಾನ್ ಚಾಂಪಿಯನ್ ಅನ್ಸ್ಕೊಂಡಿದ್ದಾನೆ. ಮಗಳೇ, ಫೈಟ್ ಮಾಡೋದು ಬೇಡ ಅನ್ಸುತ್ತೆ. ಅಪ್ಪ, ಒಂದ್ ವೇಳೆ ಅವನು ಗೆದ್ಬಿಟ್ರೆ ನಮ್ಮ ಕಾರ್ಟರ್ ಫ್ಯಾಮಿಲಿ ಈ ಊರಲ್ಲಿ ಇಲ್ಲದೆ ಇರೋ ಹಾಗೆ ಮಾಡ್ಬಿಡ್ತಾನೆ. ನಾನು ಬಿಡಲ್ಲ, ನಾನು ಫೈಟ್ ಮಾಡ್ತೀನಿ. ನಿನ್ನ ಶಕ್ತಿ ಏನಾಯ್ತು? ನಿನ್ನೆ ರಾತ್ರಿ ಡ್ಯಾನಿಯಲ್ ಜೊತೆ ಕಾಲ ಕಳೆದ್ಮೇಲೆ ಅನಿಸ್ತು ಅವನಲ್ಲೇನೋ ಜಾದು ಇದೆ ಅಂತ. ಬೆಳಗ್ಗೆ ಎದ್ದ ತಕ್ಷಣ ನಾನಾಗಿರ್ಲಿಲ್ಲ ಅಮ್ಮ. ನೀನು ಅವನ ಜೊತೆ ರಾತ್ರಿ ಇದೆಯಾ? ಎಮಿಲಿ, ನಿನ್ನ ಹತ್ರ ಶಕ್ತಿ ಇದ್ದಾಗಲೂ ಒಂದು ಸೋಲ್ಸಕ್ಕಾಗ್ತಿರ್ಲಿಲ್ಲ. ಈಗ ನಿನ್ನಲ್ಲಿ ಶಕ್ತಿ ಕಡಿಮೆ ಆಗಿದೆ. ಇವಾಗ ನೀನು ಹೇಗೆ ಕೇಳ್ತೀಯಾ? ಎಲ್ಲಿ ನೀನು ಮನೆಗೆ ಹೋಗಿ, ನಾನು ನಿಮ್ಮಪ್ಪ ಇವನ್ನ ನೋಡ್ಕೊಳ್ತೀವಿ. ಅಪ್ಪ, ಅಮ್ಮ, ನಿಮ್ಮಿಂದ ಅವನನ್ನು ಸೋಲ್ಸಕ್ಕಾಗಲ್ಲ. ನಾನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ. ಅಯ್ಯೋ ಎಮಿಲಿ, ಎಮಿಲಿ, ನನ್ನ ಸೋಲ್ಸಕ್ಕಾಗಲ್ಲ. ಸುಮ್ಮನೆ ಸೋಲ್ಕೊಂಡು ನನ್ನ ಮದುವೆ ಆಗುವ. ನನಗೆ ಗೊತ್ತು, ತುಂಬಾ ದಿನದಿಂದ ನೀನು ನನ್ನ ಪಡಿಬೇಕು ಅಂತ ಅನ್ಕೊಂಡಿದ್ಯಾ. ಆದ್ರೆ ನಿನ್ನೆ ರಾತ್ರಿ ನಾನು ಡ್ಯಾನಿಯಲ್ ಏನ್ ಹೇಳಿದೆ? ಆ ಭಿಕಾರಿಗೆ ನಿನ್ ದೇಹ ಹೋಗ್ತಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಎಮಿಲಿ, ಎಲ್ಲಿ ಆ ಭಿಕಾರಿ? ನೀನು ನಿನ್ನ ಅವನು ಕರ್ಪಿಸ್ತೀಯಾ? ಆದ್ರೆ ಅವನು ಕೈಲಾಗ್ದವನು ಓಡೋದ. ಅವನು ಹಿಂದೆ ಹೋಗಿದ್ಯಾ? ನಾಚಿಕೆ ಅಲ್ದೋಳೆ. ಡ್ಯಾನಿಯಲ್ ಮತ್ತೆ ಲಿಲಿ ಇಷ್ಟೊತ್ತಾಗಲೇ ನಾರ್ತ್ ಸಿಟಿಯಿಂದ ದೂರ ಹೋಗಿರ್ತಾರೆ. ಅವರು ಸೇಫ್ ಆಗಿರ್ತಾರೆ. ಬಾ 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 ಬಾ, ಮೊದಲು ನಿನ್ನ ಸಾಯಿಸ್ತೀನಿ, ಆಮೇಲೆ ನಿನ್ ಗಂಡನ್ನ, ಆಮೇಲೆ ಅವನ ಮಗಳನ್ನ. ಬಾ, ಎದುರ್ಸು ನನ್ನ. ಈಗೆಲ್ಲಿಂದ ಬಂತು? ಡ್ಯಾನಿಯಲ್, ಲಿಲಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನು ನಿಮಗೆ ಹೋಗೋಕೆ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದ್ರಿ? ಅಮ್ಮ, ನಿಮ್ಮನ್ನ ಕಾಪಾಡಕ್ ಬಂದ್ವಿ. ಡ್ಯಾನಿಯಲ್, ನೀನ್ ಯಾಕೆ ಇಲ್ಲಿ ಬಂದೆ? ಈಗಾಗಲೇ ಎಮಿಲಿ ಮ್ಯಾಮ್ ನಿಮ್ಮಿಂದ ಎಲ್ಲ ಪವರ್ ಕಳ್ಕೊಂಡಿದ್ದಾರೆ. ಇಲ್ಲಾಂದ್ರೆ ಅವರು ಸೋಲು ಅಂತವರಲ್ಲ. ಎಮಿಲಿ ಹುಡುಕ್ತಿದ್ದು ಹೆನ್ರಿ ವಾಲ್ಟ್ ಜೊತೆ ಹೋರಾಡೋ ಒಬ್ಬ ವೀರನ್ನ. ಆದ್ರೆ ನಮಗ್ ಸಿಕ್ಕಿದ್ದು ನೀನಂತ ಒಬ್ಬ ಅಪ್ರಯೋಜಕ. ಡ್ಯಾನಿಯಲ್, ನಿನ್ ಕೈಲಿನೂ ಆಗಲ್ಲ. ನೀನ್ ಯಾಕೆ ಎಮಿಲಿಗೆ ತೊಂದರೆ ಕೊಟ್ಯಾ?
ಎಮಿಲಿ ಹಣೆ ಬರ ಮೊದಲ ಸರಿ ಇಲ್ಲ. ಅವ್ಳು ಬೇಡ ಅಂದ್ರು ಮತ್ತೆ ಯಾಕೆ ಬಂದೆ? ಹೆನ್ರಿ ವಾಲ್ಟ್ ಏನೂ ಅಲ್ಲ, ಅವ್ನು ಒಂದು ಕೈಲಿ ಸೋಲಿಸ್ತೀನಿ, ಚಿಂತೆ ಮಾಡಬೇಡಿ ನೀವು. ಹೆನ್ರಿ ವೋಲ್ಟ್ 3 ಸಲ ಮಾರ್ಷಲ್ ಆರ್ಟ್ ಚಾಂಪಿಯನ್ ಆಗಿದ್ದಾನೆ. ಅವನು ಸೋಲ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನೀನು, ನಿಂಗೆ ಬರೀ ಮಾತಾಯ್ತಷ್ಟೇ. ಇದೊಂದು ಸಣ್ಣ ಮಾರ್ಷಲ್ ಆರ್ಟ್ ಸರಿನಾ? ಇದಕ್ಕೆ ಯಾಕೆ ಇಷ್ಟು ಚಿಂತೆ ಮಾಡ್ತೀರಾ? ಚಿನ್ನಾ, ನಿನ್ನ ಎನರ್ಜಿ ಎಲ್ಲ ವೇಸ್ಟ್ ಆಗಿದೆ, ಮತ್ತೆ ವೇಸ್ಟ್ ಮಾಡ್ಕೊಂಬೇಡ. ಕೆಳಗ್ ಬಾ, ಆ ನಾಯಿನ ನಾನ್ ನೋಡ್ಕೋತೀನಿ. ಬೇಡವೇ ಬೇಡ. ನಿನ್ ಮಾತು ಕೇಳಿದ್ರೆ ನನ್ನ ಪರಂಪರೆಯಿಂದ ಕಾಪಾಡ್ಕೊಂಡು ಬಂದ ಗೌರವ ಎಲ್ಲ ಹಾಳಾಗತ್ತೆ. ಡ್ಯಾನಿಯಲ್, ಅವನು ಸೋಲ್ಸಕ್ಕಾಗಲ್ಲ ನಿನ್ಗೆ. ಸೋಲೋ ಗೆಲುವೋ ಇದನ್ನ ಸಮಯ ನಿರ್ಧರಿಸುತ್ತೆ. ನಿನ್ ಪವರ್ ಕಿತ್ಕೊಂಡು ನಿನ್ನನ್ನು ಬಿಕಾರ ಮಾಡ್ತೀನಿ. ಅಯ್ಯೋ ದೇವ್ರೆ, ಬ್ರಹ್ಮಾಂಡ ಭೂಮಿಯ ರಕ್ಷಕ ಕವಚ ಕರೆಯಿರಿ. ಇವಳು ಕೂಡ ಮಾರ್ಷಲ್ ಆರ್ಟಿಸ್ಟ್. ಏನ್ ನಡೀತಿದೆ ಇಲ್ಲಿ? ಇವ್ರನ್ನ ಲೈಟ್ ಆಗಿ ತಗೊಂಡ್ಬಿಟ್ನ, ಇವ್ರನ್ನ ಬಿಡಲ್ಲ. ನೋಡಿ, ನೀವು ಸಾಯಕ್ಕೂ ಮುಂಚೆ ನಿಮ್ ಕೊನೆ ಆಸೆನ ನಾನು ಪೂರ್ತಿ ಮಾಡ್ತೀನಿ. ಇವತ್ತು ಎಮಿಲಿ ಎದುರಿಗೆ ನಾನು ನಿಮ್ಮಿಬ್ಬರನ್ನ ಇದೇ ಕೈಯಿಂದ ಪುಡಿ ಮಾಡ್ತೀನಿ. ಇದು ನಮ್ಮಿಬ್ಬರ ನಡುವಿನ ವಿಷಯ, ಅವರಿಗೆ ಯಾವುದೇ ಸಂಬಂಧ ಇಲ್ಲ. ಓ ಹೌದಾ? ನಿನ್ಗೆ ಅವ್ರು ಸಾಯೋದು ಇಷ್ಟ ಇಲ್ಲ ಅಂದ್ರೆ ನಾನೇ ಅವ್ರ ಮುಂದೆ ನಿನ್ನ ಕೊಚ್ಚಾಕ್ತೀನಿ. ಎಮಿಲಿ, ಒಬ್ಬ ಭಿಕ್ಷುಕನಿಗೋಸ್ಕರ ಯಾಕೆ ರಿಸ್ಕ್ ತಗೋತೀಯಾ? ಡ್ಯಾನಿಯಲ್, ಇದೆಲ್ಲ ನಿನ್ನಿಂದಾಗಿದೆ. ನೀನಿಲ್ಲದೆ ಹೋಗಿದ್ರೆ ಇವತ್ತು ಇವರು ಅಪಾಯದಲ್ಲಿ ಇರ್ತಾ ಇರಲಿಲ್ಲ. ಬರೀ ಮಾತಾಡೋದೇ ಆಯ್ತು. ನೀನು ಚಿಂತೆ ಮಾಡಬೇಡಿ, ನಾನು ಕೂಗು ಮುಟ್ಟಾಗಲ್ಲ ನನಗೆ. ಡ್ಯಾನಿಯಲ್, ನಿನ್ನ ಕಾಪಾಡೋಕೆ ಅವ್ರ ಜೀವನ ಪಣಕ್ಕಿಟ್ಟಿದ್ದಾರೆ. ಈಗ ನೀನು ಹೋಗದೆ ಇದ್ದಾರೆ ಇನ್ನೂ ತೊಂದರೆ ಜಾಸ್ತಿ ಆಗುತ್ತೆ. ನಿನ್ನ ಕರ್ಕೊಂಡು ಹೋಗು. ಮೃಗಸ್ಸ ವೇಗ, ವ್ಯಾಘ್ರಸ್ಸ ಆಕ್ರಮಣ. ನೀನ್ ಭಯ ಪಡ್ಬೇಡ, ಇವನ್ನ ನಾನು ನೋಡ್ಕೊಳ್ತೀನಿ. ನನ್ನ ಮೇಲೆ ಕೈ ಮಾಡ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ಲ. ನೀನು ಏನ್ ಅನ್ಕೊಂಡಿದ್ಯಾ ಹೆನ್ರಿ? ನಾನು ಮನಸ್ಸು ಮಾಡೋ ಇಷ್ಟೊತ್ತಿಗಾಗ್ಲೇ ನೀನು ಸಮಾಧಿ ಆಗಿರ್ತಿದ್ದೆ. ಇನ್ನ ಸರ್, ಮ್ಯಾಮ್, ಆ ಭಿಕಾರಿ ಸ್ಟೇಜ್ ಮೇಲೆನೆ ಹೋದ. ಕನಿಷ್ಠ ಪಕ್ಷ ಅವನಿಗೆ ಧೈರ್ಯನಾದ್ರೂ ಇದೆ. ಸ್ಟೇಜ್ ಮೇಲೆ ಹೋದ್ರೆ ಏನಾಯ್ತು? ಅವನ ತರ 10 ಜನ ಬಂದ್ರು ಹೆಂಡಿನ ಏನು ಮಾಡಕ್ಕಾಗಲ್ಲ. ಡ್ಯಾನಿಯಲ್, ಇಲ್ಲಿ ಯಾಕಿದ್ಯಾ? ಲಿಲಿನ ಕರ್ಕೊಂಡು ಹೋಗು. ಚಿನ್ನ, ಚಿಂತೆ ಮಾಡಬೇಡ, ಇವನ್ನ ನಾನು ನೋಡ್ಕೊಳ್ತೀನಿ. ಲಿಲಿ, ಅಮ್ಮನ ಜೊತೆ ಇರೋ. ಹೆನ್ರಿ ವಾಲ್ಟ್, ಒಂದ್ ಹುಡುಗಿ ಮೇಲೆ ಕೈ ಮಾಡ್ತಿದ್ಯಾ? ನಾಚಿಕೆ ಆಗಲ್ವಾ? ನೀನ್ ತಾಕತ್ತಿದ್ರೆ ಇಲ್ ಬಾ. ನಾರ್ತ್ ಸಿಟಿಗೆ ನಾನೊಬ್ಬನೇ ಚಾಂಪಿಯನ್. ಎಮಿಲಿ ನನ್ನ ಕೈನ ಸಾಯಕ್ಕೆ ಯೋಗ್ಯಳು. ಆದ್ರೆ ನೀನೊಬ್ಬ ಭಿಕಾರಿ, ಮುಟ್ಟೋಕ್ಕೂ ಲಾಯಕ್ಕಿಲ್ಲ ನೀನು. ಏನಾಯ್ತು? ಭಯನಾ? ನೀನ್ ಸಾಹಿತ್ಯ ಅಂತ ನೀನ್ ಭಯ ಆಗ್ಬೇಕು. ನೀನು ಉಳಿಸಲ್ಲ. ನೀನ್ ಇದನ್ನ ಹೇಗ್ ಮಾಡಿದೆ? ಈ ಮಾರ್ಷಲ್ ಆರ್ಟ್ಸ್ ಟೆಕ್ನಿಕ್ ಎಲ್ಲ ಮಕ್ಕಳ ಆಟ ಕಣೋ. ಏನು? ಹೆನ್ರಿ ವಾಲ್ಟ್ ಸೋತ್ಬಿಟ್ಟ, ಅದು ಒಬ್ಬ ಭಿಕ್ಷುಕನ ಎದುರಿಗೆ. ಯಾರು ಇವನು? ಇವನು ಮೊದಲು ನೋಡೇ ಇಲ್ಲ ನಾವು. ಡ್ಯಾನಿಯಲ್ಗೆ ಇಷ್ಟೊಂದು ಶಕ್ತಿ ಹೇಗ್ ಬಂತು? ಹೆನ್ರಿ ವಾಲ್ಟ್, ಈ ತರ ಉಪಯೋಗ ಇಲ್ದಿರೋ ಸ್ಕಿಲ್ಸ್ ಇಂದ ನೀನು ಮಾರ್ಷಲ್ ಆರ್ಟ್ಸ್ ನ ಚಾಂಪಿಯನ್ ಅಂತ ಹೇಳ್ಕೊತೀಯ? ನಿಜ ಹೇಳ್ಬೇಕಂದ್ರೆ ನೀನು ಚಾಂಪಿಯನ್ ಅಲ್ಲ, ನೀನೊಬ್ಬ ನಾಯಿ ಅಷ್ಟೇ. ನೀನ್ ಗೊತ್ತಿಲ್ಲ ನೀನ್ ಯಾರ ಮೇಲೆ ಕೈ ಮಾಡ್ತಿದ್ಯಾ ಅಂತ. ವಿಷಕಾರಿ ಮಾತ್ರೆ, ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅತಿ ಆಯ್ತು ನಿಂದು. ಸರಿಯಾಗಿ ಕೇಳಿಸ್ಕೋ, ಈ ವಿಷಕಾರಿ ಮಾತ್ರ ನಾನು ಸತ್ರು ಪರವಾಗಿಲ್ಲ, ಆದ್ರೆ ಈ ವ್ಯಕ್ತಿನ ಮಾತ್ರ ಜೀವಂತ ಉಳಿಸಲ್ಲ. ಡ್ಯಾನಿಯಲ್, ಇದು ವಾಲ್ಟ್ ಕುಟುಂಬದ ಒಂದು ಕುತಂತ್ರ. ಬಾ, ಇಲ್ಲಿಂದ ಹೋಗೋಣ. ಹೋಗೋಣವಾ? ಯಾಕೆ ಭಯನಾ? ಹೆನ್ರಿ ವಿಷಕಾರಿ ವಿಕ್ಟರಿ ಮಾತ್ರ ತಗೊಂಡಿದ್ದಾನೆ. ಅವನ ಶಕ್ತಿ ಇವಾಗ 3 ಪಟ್ಟು ಜಾಸ್ತಿ ಆಗಿದೆ. ನಿಂಗೆ ಅವನನ್ನ ಎದುರಿಸಕ್ಕಾಗಲ್ಲ. ಚಿನ್ನ, ಅವನು ಎಷ್ಟೇ ಶಕ್ತಿಶಾಲಿ ಆಗಿದ್ರು ಅವನನ್ನ ಏನು ಮಾಡಕ್ಕಾಗಲ್ಲ. ಡ್ಯಾನಿಯಲ್, ನನ್ನ ಮಾತು ಕೇಳು. ಗ್ರೇಟ್ ಫೈರ್ ಟೈಗರ್ ಟೆಕ್ನಿಕ್. ಅಯ್ಯೋ ದೇವ್ರೆ. ಚಿನ್ನ,
ನೋಡ್ತಾ ಇರು ಇವ್ ಟೆಕ್ನಿಕ್ ಹೇಗ್ ನಾನು ಮಣ್ಣು ಮುಗಿಸ್ತೀನಿ ಅಂತ. ಡ್ಯಾನಿಯಲ್, ಇದು ತಮಾಷೆ ಮಾಡೋ ಸಮಯ ಅಲ್ಲ. ನಾರ್ತ್ ಸಿಟಿಲಿ ಅವ್ನ್ ಟೆಕ್ನಿಕ್ ಮುಂದೆ ಬದುಕೊಳ್ದವ್ರು ಯಾರು ಇಲ್ಲ. ಅಂತದ್ರಲ್ಲಿ ನೀನು ಚಿನ್ನ ತಮಾಷೆ ನೋಡಿ ಇವಾಗ. ನನ್ ಕೈ ನನ್ ಕೈ. ಸಂದರ್ಭ ನೋಡಿ ಗಮನ ಇಟ್ಟು ದಾಳಿ ಮಾಡಬೇಕು. ಹೆನ್ರಿ ವಾಲ್ಟ್ ಸೋತಾನೆ ಅಂತ ಯಾರು ಗೊತ್ತಿತ್ತು? ಈ ವ್ಯಕ್ತಿಯಲ್ಲಿ ಏನು ವಿಶೇಷ ಇದೆ? ಮ್ಯಾಮ್, ನಿಜವಾಗ್ಲೂ ಆ ವ್ಯಕ್ತಿ ನಿಮ್ಗೆ ಇಷ್ಟ ಅಲ್ಲ. ಹೆನ್ರಿನ ಅವನು ತುಂಬಾ ಸುಲಭವಾಗಿ ಸೋಲಿಸ್ಬೇಕ. ಹಾಗನ್ ಮಾತ್ರಕ್ಕೆ ನಾನು ಅವನ ಇಷ್ಟಪಡ್ಬೇಕಾ? ಸಾಧ್ಯ ಇಲ್ಲ. ಇದೇನು ನಂಬೋಕಾಗ್ತಿಲ್ಲ. ಆ ವ್ಯಕ್ತಿ ಹೆನ್ರಿ ವಾಲ್ಟ್ನ ಸೋಲಿಸ್ಬಿಟ್ಟ. ಹೆನ್ರಿ ವಾಲ್ಟ್ನ ಸೋಲ್ಸೋದಷ್ಟು ಸುಲಭ ಅಲ್ಲ, ಆದ್ರೆ ಇವ್ನು ಸೋಲ್ಸ್ಬಿಟ್ಟ. ನಮ್ಮಲ್ಲಿ ಯಾರು ಇವನ ಮುಟ್ಟಕ್ಕಾಗಿರ್ಲಿಲ್ಲ. ನಾವು ಅವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಾ? ಸರ್, ಮ್ಯಾಮ್, ನನ್ಗೆ ಅನಿಸ್ತಿದೆ ಇವನು ಎಮಿಲಿ ಮ್ಯಾಮ್ ಜೊತೆ ಇದ್ದು ಅವ್ರ ಶಕ್ತಿನೆಲ್ಲ ಕರ್ತನ ಮಾಡಿದ್ದಾನೆ. ಹಾ ಹೌದು, ಹೀಗೆ ಆಗಿರುತ್ತೆ. ಈಗ ಗೊತ್ತಾಯ್ತು. ನಾನು ಅದನ್ನೇ ಯೋಚಿಸ್ತಿದ್ದೆ, ಒಂದೇ ರಾತ್ರಿ ಈ ಬಿಕಾರಿಗೆ ಅಷ್ಟೊಂದು ಶಕ್ತಿ ಹೇಗ್ ಬರುತ್ತೆ ಅಂತ. ಡ್ಯಾನಿಯಲ್, ಇವನು ತುಂಬಾ ಶಕ್ತಿಶಾಲಿ. ಅವನು ನನ್ನ ನಿಜವಾಗ್ಲೂ ಪ್ರೀತಿಸಿ ನನ್ನ ಮದ್ವೆ ಆದ್ನ ಅಥವಾ ಶಕ್ತಿ ಬಳಸದ್ನ? ಡ್ಯಾನಿಯಲ್, ಯೋಚನೆ ಮಾಡು. ಮುಂದೆ ನೀನು ಪಶ್ಚಾತ್ತಾಪ ಪಡ್ತೀಯಾ? ನೋಡ್ತಾ ಇರು. ಖಂಡಿತ ನಾನು ಕಾಯ್ತೀನಿ. ಹುಚ್ಚ, ಇಲ್ಲಿ ಕೇಳಿಸ್ಕೋ. ಇಡೀ ನಾರ್ತ್ ಸಿಟಿಯಲ್ಲಿ ನಮ್ದೇ ರಾಜ್ಯಭಾರ ನಡೆಯುತ್ತೆ. ಈ ಸಿಟಿಯಲ್ಲಿ ನಮ್ದೇ ನಿಯಮಗಳ ಅಂತಿಮ. ನನ್ ತಂಟೆಗೆ ಏನಾದ್ರೂ ನೀನ್ ಬಂದ್ರೆ ನಾರ್ತ್ ಸಿಟಿ ಜನ ನಿನ್ನ ತುಂಡಾಗಿ ಕತ್ತರಿಸ್ಬಿಸಾಕ್ತಾರೆ. ಸರಿಯಾಗಿ ಕೇಳಿಸ್ಕೋ. ನಾನು ಹೆಂಡ್ತಿನ ಮುಟ್ಟಿದ್ರೆ ಪ್ರಪಂಚದಲ್ಲಿ ಯಾರು ನೀನು ಕಾಪಾಡಕ್ಕಾಗಲ್ಲ. ಎಲ್ರು ಏನ್ ತಮಾಷೆ ನೋಡ್ತಾ ಇದ್ದೀರಾ? ಒಂದ್ ವೇಳೆ ನಂಗೇನಾದ್ರೂ ಆದ್ರೆ ನಮ್ ತಾತ ಬರ್ತಾನೆ. ಅವನೇನಾದ್ರೂ ತಿರುಗಿ ಬಂದ್ರೆ ಯಾರು ಉಳಿಸಲ್ಲ. ನೀವೆಲ್ಲ ಸತ್ತೋಗ್ತೀರಾ. ಏನು ಆ ಮಹಾಯೋಧ ಮತ್ತೆ ಬರ್ತಾ ಇದ್ದಾನ? 7 ವರ್ಷದ ಹಿಂದೆ ಅವನು ಇಡೀ ನಾರ್ತ್ ಸಿಟಿನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದ. ಈಗ ಮತ್ತೆ ಬಂದ್ರೆ ಏನಾಗುತ್ತೋ? ಹೆನ್ರಿ ವಾಲ್ಟ್ ಸಾಯ್ಬಾರ್ದು. ನನ್ ಮಾತು ಕೇಳು, ಹೆನ್ರಿ ವಾಲ್ಟ್ನ ಬಿಟ್ಬಿಡು. ಬಿಡ್ಬೇಕಾ? ಆದ್ರೆ ಯಾಕೆ? ಅವ್ನು ಬಿಡದೆ ಹೋದ್ರೆ ನಾನ್ ನಿಮ್ಮನ್ನೇ ಬಿಡಲ್ಲ. ನೋಡು, ನೀನು ಬಲಶಾಲಿ ಅಂತ ಒಪ್ಕೊಂಡಿದೀವಿ, ಆದ್ರೆ ನಾವೆಲ್ಲ ಒಂದಾದ್ರೆ ನಿನ್ನ ಸಾಯಿಸೋಕೆ ಒಂದು ಕ್ಷಣ ಸಾಕು. ಡ್ಯಾನಿಯಲ್, ಸಾಕ್ ನಿಲ್ಸು. ನೀನು ವಾಲ್ಟ್ ಫ್ಯಾಮಿಲಿ ಮತ್ತೆ ನಾರ್ತ್ ಸಿಟಿ ವಾರಿಯರ್ಸ್ ಜೊತೆ ಫೈಟ್ ಮಾಡ್ತೀಯ. ನೀನು ನನ್ನ ಸೋಲ್ಸಿರ್ಬೋದು. ನನ್ ಮಾತು ಕೇಳು. ನೀನು ನನ್ನ ಬಿಟ್ಟು ಕ್ಷಮೆ ಕೇಳು. ನೀನು ಜೀವ ಉಳಿಸ್ಕೋ. ಇಲ್ಲಾಂದ್ರೆ ನಿನ್ ಪರಿಣಾಮ ಸರಿ ಇರಲ್ಲ. ಕೇಳು ನನ್ ಮಾತನ್ನ, ಯೋಚನೆ ಮಾಡು. ಡ್ಯಾನಿಯಲ್, ಸಾಕು ನಿಲ್ಸು. ನಾನು ಹೇಳೋದನ್ನ ಕೇಳು. ಇದರಿಂದ ತೊಂದರೆ ತಪ್ಪಿದ್ದಲ್ಲ. ಒಂದ್ ವೇಳೆ ನೀನು ಹೆನ್ರಿ ವಾಲ್ಟ್ನ ಕೊಂದ್ರೆ ನಾವು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಡ್ಯಾನಿಯಲ್, ನನಗೆ ಗೊತ್ತು ಇದನ್ನ ನನಗೋಸ್ಕರ ಮಾಡ್ತಾ ಇದೀಯ ಅಂತ. ಒಂದ್ ವೇಳೆ ಇವನಿಗೇನಾದ್ರೂ ಆದ್ರೆ ಪೂರ್ತಿ ನಾರ್ತ್ ಸಿಟಿ ನಿನ್ನ ಬಿಡಲ್ಲ. ಚಿನ್ನ, ನಾನು ಆಗ್ಲೇ ಹೇಳಿದ್ದೀನಿ, ಒಂದ್ ವೇಳೆ ಯಾರಾದ್ರೂ ನಿನ್ ತಂಟೆಗೆ ಬಂದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಸೋಫಿಯಾ ಮ್ಯಾಮ್, ಅವನು ನಿಜವಾಗ್ಲೂ ಹೆನ್ರಿನ ಸೋಲಿಸ್ಬಿಟ್ಟ. ಅವನೊಬ್ಬ ಬಡವ ಆಗಿರ್ಬೋದು, ಆದ್ರೂ ಶಕ್ತಿಯಲ್ಲಿ ಶ್ರೀಮಂತ. ಆದ್ರೆ ಈ ನಾರ್ತ್ ಸಿಟಿನಲ್ಲಿ ಇಷ್ಟೊಂದು ವಾರಿಯರ್ಸ್ ಜೊತೆ ಅವನೊಬ್ನೇ ಫೈಟ್ ಮಾಡಿ ಇಲ್ಲಿಂದ ಸೋಲ್ದೆ ಹೋಗ್ತಾನ. ಅಯ್ಯೋ, ಇದೇನಿದು? ನಂಬೋಕಾಗ್ತಿಲ್ಲ. ಹೆನ್ರಿ ವಾಲ್ಟ್ ಸೋತೋದ್ನ. ನೀವ್ಯಾರು ಬದುಕಲ್ಲ ಈಗ. ಟರ್ಟಲ್ಸ್ ಹಾಕೊಂಡಿದೀಯಾ? ಒಳ್ಳೇದಾಯ್ತು. ನನ್ನ ಹತ್ರ ನನ್ನ ತಾತನ ಟರ್ಟಲ್ ಶೆಲ್ ಇದೆ. ಇಲ್ದೆ ಹೋಗಿದ್ರೆ ನಾನು ಬದುಕ್ತಾನೆ ಇರ್ಲಿಲ್ಲ. ಥು. ನೀವೆಲ್ಲ ನಿಂತ್ಕೊಂಡೇನು ಆಟ ನೋಡ್ತಾ ಇದ್ದೀರಾ? ಇವನು ನಮ್ಮನ್ನೆಲ್ಲ ಹೀಯಾಳಿಸ್ತಾ ಇದ್ದಾನೆ. ನೀವೆಲ್ಲ ಸೇರಿ ಅವನ ಸಾಯಿಸಿ. ಈ ಬಿಕಾರಿ ಹೆನ್ರಿ ವಾಲ್ಟ್ನ ಹೊಡೆದು ಇಡೀ ನಾರ್ತ್ ಸಿಟಿಗೆ ಅವಮಾನ ಮಾಡಿದ್ದಾನೆ. ಇವತ್ತು ನೀನ್ ಸುಮ್ನೆ ಬಿಡಲ್ಲ ಕಣೋ. ಡ್ಯಾನಿಯಲ್, ಹುಚ್ಚಂತರ ಆಡ್ಬೇಡ. ನನ್ಗೋಸ್ಕರ ಪೂರ್ತಿ ನಾರ್ತ್ ಸಿಟಿ ಜೊತೆ ಫೈಟ್ ಮಾಡ್ಬೇಡ. ಈಗ ಇಲ್ಲಿಂದ ಹೋಗು. ಎಲ್ರು ಸರಿಯಾಗಿ ಕೇಳಿ. ಇದೆಲ್ಲ ಕಾರ್ಟರ್ ಕುಟುಂಬದ ಸಲುವಾಗಿದೆ. ಇದಕ್ಕೆಲ್ಲ ನಾವೇ ಜವಾಬ್ದಾರಿ. ಇದನ್ನ ನಾನ್ ನೋಡ್ಕೊಳ್ತೀನಿ.
ನಾನು ಎಮಿಲಿ ಕಾರ್ಟರ್ ಯುದ್ಧಕ್ಕೆ ಸಿದ್ಧ. ಆಮೇಲೆ ಮ್ಯಾಮ್, ನೀವು ಇವನ್ಗೋಸ್ಕರ ಪೂರ್ತಿ ನಾರ್ತ್ ಸಿಟಿ ವಾರಿಯರ್ಸ್ ನ ವಿರುದ್ಧ ಹೋಗ್ತಾ ಇದ್ದೀರಾ. ಸರ್ ಮ್ಯಾಮ್, ನೀವೇನಾದ್ರೂ ಹೇಳಿ. ಡ್ಯಾನಿಯಲ್ ಏನೇ ಮಾಡಿದ್ರು ಎಮಿಲಿ ಮತ್ತು ನಮ್ಮ ಫ್ಯಾಮಿಲಿಗೋಸ್ಕರ ಮಾಡಿದ್ದಾನೆ. ಏನೇ ಆಗ್ಲಿ ಡ್ಯಾನಿಯಲ್ನ ಒಂಚೂರು ಮುಟ್ಟಕ್ ಬಿಡಲ್ಲ. ಡ್ಯಾನಿಯಲ್, ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೋಗಿಲ್ಲಿಂದ. ಅಂಕಲ್ ಆಂಟಿ ಏನ್ ಮಾಡ್ತಾ ಇದ್ದೀರಾ? ನೀವು ಚಿಂತೆ ಮಾಡಬೇಡಿ, ಇವೆಲ್ಲ ಚಿಕ್ಕ ನೊಣಗಳು. ನಾನು ಆರಾಮಾಗಿ ಹೊಸಕಾಗ್ತೀನಿ. ಡ್ಯಾನಿಯಲ್, ನೀನೊಬ್ನೇ ಇವ್ರ ಜೊತೆ ಫೈಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ತಲೆ ಸರಿ ಇದ್ಯಾ? ನೀನು ಹೆನ್ರಿ ವಾರ್ಡ್ನ ಸೋಲ್ಸಿದ್ಯಾ ಅಷ್ಟ್ ಮಾತ್ರಕ್ಕೆ ನೀನ್ ಶಕ್ತಿಶಾಲಿ ಅನ್ಕೋಬೇಡ. ಇವ್ರನ್ನೆಲ್ಲ ಎದುರು ಹಾಕೊಂಡ್ರೆ ಬದುಕ್ತೀಯಾ? ಡ್ಯಾನಿಯಲ್, ಎಮ್ಲಿ ಸಹಾಯ ಇದೆ ಹೆನ್ರಿ ವಾರ್ಡ್ ನ ಸೋಲ್ಸಿರ್ಬೋದು, ಆದ್ರೆ ಇಡೀ ಊರಿನ ವಾರಿಯರ್ಸ್ ಜೊತೆ ಹೇಗ್ ಹೋರಾಡ್ತೀಯಾ? ಸಾಕು, ನೀವೆಲ್ಲ ಸಾಯೋಕೆ ಬಂದಿದ್ದೀರಾ ಅನ್ಸುತ್ತೆ. ನಾನು ಇಡೀ ಕಾರ್ಟರ್ ಫ್ಯಾಮಿಲಿನ ಮುಗಿಸ್ತೀನಿ. ಡ್ಯಾನಿಯಲ್, ನೀನಿನ್ನೂ ಇಲ್ಲೇ ಇದ್ಯಾ? ಲಿಲ್ಲಿನ್ ಕರ್ಕೊಂಡು ಹೋಗು. ಹೋಗೋದಾ? ಎಲ್ಲಿ ಹೋಗ್ತಾರೆ? ಇವತ್ತು ನಿಮ್ ಕಾರ್ಟರ್ ಫ್ಯಾಮಿಲಿಯನ್ನಾಗ್ಲಿ ಈ ಭಿಕ್ಷುಕನನ್ನಾಗ್ಲಿ ಯಾರು ಜೀವಂತ ಉಳಿಸಲ್ಲ. ಡ್ಯಾನಿಯಲ್, ಹೋಗು ಇಲ್ಲಿಂದ. ನಿನ್ ಕಣ್ಣು ಮುಂದೆ ಲಿಲ್ಲಿ ಸಾಯೋದ್ ನೋಡು ಆಸೆನಾ? ಬೇಗ ಹೋಗು. ಏನ್ ಯೋಚಿಸ್ತಿದ್ಯಾ? ಅಮ್ಮ ಹೆದರ್ಬೇಡ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಅಮ್ಮ ಹೆದರ್ಬೇಡ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ. ಲಿಲ್ಲಿ, ಏನೇನು ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೋ. ಲಿಲ್ಲಿ, ನನ್ ಪ್ಯಾಂಟು. ಏ ಹುಡುಗಿ, ಎಷ್ಟ್ ಧೈರ್ಯ ನಿಂಗೆ? ಸುಮ್ನೆ ಬಿಡಲ್ಲ ನಿನ್ನ. ಲಿಲ್ಲಿ, ಒಳ್ಳೆ ಕೆಲಸ ಮಾಡಿದೆ, ಇಲ್ಲಾಂದ್ರೆ ಅನಾಹುತ ಆಗ್ತಿತ್ತು. ಚಿಕ್ಕ ಹುಡುಗಿನ ಫೈಟ್ ಕಳಿಸ್ತೀರಾ? ನಾಚಿಕೆ ಆಗಲ್ವಾ? ಏನಾಗಿದೆ ನಿಮ್ಗೆ? ಹೊರಡೋ ದಮ್ಮಿಲ್ವಾ ನಿಮ್ಗೆ? ಇಂಥ ಟ್ರಿಕ್ ಯೂಸ್ ಮಾಡ್ತಿದ್ದೀರಾ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ನೀನು ನಿಜವಾದ ಯೋಧನೆ ಅಲ್ಲ ಕಣೋ. ನೀವೇ ನಿಜವಾದ ಯೋಧರ. ಹೆಂಡ್ರಿನ ಖುಷಿ ಪಡಿಸೋಕೆ ನೀವೆಲ್ಲ ಸೇರಿ ತಪ್ಪದಾರಿ ಹಿಡಿತಿದ್ದೀರಾ. ವಯಸ್ಸಾದವ್ರಿಗೆ ಮರ್ಯಾದೆ ಕೊಡದೆ ಹೀಗ್ ಮಾಡಿದಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ನಾವೇನ್ ಮಾಡ್ಬೇಕು ಅನ್ನೋದನ್ನ ನಿನ್ನಿಂದ ನಾವು ಕಲಿಬೇಕಾಗಿಲ್ಲ. ಮಾರ್ಷಲ್ ಆರ್ಟ್ ವಾರಿಯರ್ಸ್ ನಾವು. ನೀನಂತ ಭಿಕಾರಿ ಮಾತು ಕೇಳ್ಬೇಕಾ? ಸಾಕು, ಮಾತಾಡೋದನ್ನ ನಿಲ್ಸಿ. ಅವನ ಫ್ಯಾಮಿಲಿನ ನಿರ್ನಾಮ ಮಾಡಿ. ನೀವೆಲ್ಲ ಕೈಲಾಗದೆ ಇರೋರ ಮೇಲೆ ದರ್ಪ ತೋರಿಸ್ತೀರಾ. ಬಲಶಾಲಿ ಇದ್ರೆ ಭಯ ಪಡ್ತೀರಾ. ನಾರ್ತ್ ಸಿಟಿ ಪೂರ್ತಿ ನಿಮ್ಮಂತರ ಇದ್ದೀರಾ ಅನ್ಸುತ್ತೆ. ನಿಮಗೆ ತಕ್ಕ ಪಾಠ ಕಲಿಸ್ಬೇಕು ಇವಾಗ. ಮ್ಯಾಮ್, ಆ ಬಡವ ಗೆದ್ಬಿಟ್ಟ. ಹೀಗಾಗಿಯಾಗಿ ನಾರ್ತ್ ಸಿಟಿ ಎಲ್ಲ ವಾರಿಯರ್ಸ್ ಜೊತೆ ಫೈಟ್ ಮಾಡಿದ್ನ. ಡ್ಯಾನಿಯಲ್, ನಾನು ತಪ್ಪರ್ಥ ಮಾಡ್ಕೊಂಡೆ. ಅವನು ನಿಜವಾಗ್ಲೂ ಗೆದ್ದೇ ಬಿಟ್ಟ. ಬರೀ ಒಂದೇ ಏಟಲ್ಲಿ ಎಲ್ಲ ವಾರಿಯರ್ಸ್ಗಳನ್ನ ಕೆಳಗುರುಳಿಸ್ಬಿಟ್ಟ. ಡ್ಯಾನಿಯಲ್ದು ಅದ್ಭುತ ಶಕ್ತಿ. ಡ್ಯಾನಿಯಲ್ ಒಂದೇ ರಾತ್ರಿಲಿ ಇಷ್ಟೊಂದು ಬಲಶಾಲಿ ಹೇಗಾದ? ಇದನ್ನ ನಂಬೋದಾ? ಚಿನ್ನ, ನಾನ್ ಯಾವಾಗ್ಲೂ ಹೀಗೆ ಇರೋದು ಅಂದ್ರೆ ನೀನ್ ನಂಬ್ತೀಯ? ಇಲ್ಲ. ಅಮ್ಮ, ಅಪ್ಪ ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ. ನೀವೆಲ್ಲ ಎಲ್ಲಾದ್ರೂ ಹೋಗಿ ಸಾಯ್ರಿ. ನೀವೆಲ್ಲ ಸೇರಿ ಒಬ್ಬನ್ನ ಹೊಡೆಯಕ್ಕಾಗಿಲ್ಲ ಅಂದ್ರೆ ವಿಷಯ ಆಚೆ ಹೋದ್ರೆ ಎಲ್ರು ನಮ್ಮನ್ನ ನೋಡಿ ನಗ್ತಾರೆ. ಇವನ ಹೊಡೆದು ಸಾಯಿಸೋವರೆಗೂ ನಮ್ಗೆ ನೆಮ್ಮದಿ ಇಲ್ಲ. ಸುಮ್ನೆ ಬಿಡಲ್ಲ ಇವನ್ನ. ನಾವೆಲ್ಲ ಸೇರಿ ಇವನ ರಕ್ತ ಕುಡಿತೀವಿ. ಇವನ್ ಕತೆ ಮುಗೀತು. ಮಮ್ಮಿ, ಈ ಫೈರ್ ವರ್ಕ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇಲ್ಲಿ ಅದು ಫೈರ್ ವರ್ಕ್ಸ್ ಅಲ್ಲ, ಸೈನಿಕರನ್ನ ಕರೀತಾ ಇದ್ದಾರೆ. ಇವರು ಸಿಗ್ನಲ್ ಕೊಟ್ಟಿದ್ದಾರೆ. ನಿನ್ನ ಹೊಡೆಯೋಕೆ ನಾರ್ತ್ ಸಿಟಿಯಿಂದ ಮಹಾವೀರರು ಬರ್ತಾ ಇದ್ದಾರೆ. ನೀನು ನಮಗ್ ಸಪೋರ್ಟ್ ಮಾಡ್ತಾ ಇದೆಯೋ ಅಥವಾ ಅವ್ರಿಗೆ ಮಾಡ್ತಾ ಇದೆಯೋ? ಡ್ಯಾನಿಯಲ್, ನಾರ್ತ್ ಸಿಟಿಯಿಂದ ವಾರಿಯರ್ಸ್ ಬರ್ತಾರೆ, ಇಲ್ಲಿಂದ ಹೋಗೋಣ. ಚಿಂತೆ ಮಾಡ್ಬೇಡ, ಜನ ಎಷ್ಟೇ ಇರ್ಲಿ ನಾನು ಎಲ್ರಿಗೂ ಹೊಡಿತೀನಿ. ಅವ್ರ ಜೊತೆ ಫೈಟ್ ಮಾಡಕ್ ಆಗಲ್ಲ. ನೀನ್ ಎಷ್ಟೇ ಬಲಶಾಲಿ ಆಗಿದ್ರು ಕೂಡ ಅವ್ರು ಬಂದ್ರೆ ಬದುಕೋದ್ ಕಷ್ಟ. ಅರ್ಥ ಮಾಡ್ಕೋ. ಡ್ಯಾನಿಯಲ್, ಬೇಗ. ನಾರ್ತ್ ಸಿಟಿಯ ಮಹಾ ಯೋಧರೆಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಅವಾಗ ನೋಡ್ತೀನಿ ಯಾರು ಕಾಪಾಡ್ತಾರೆ ಅಂತ. ನಾನು ಇವನ್ನ ಕಾಪಾಡ್ತೀನಿ. ಯಾರು ಏನು ಹೇಳ್ಬೇಕಾಗಿಲ್ಲ, ನಾನು ಬಂದಾಯ್ತು.
ಡ್ಯಾನಿಯಲ್, ಯಾರು ಇವಳು? ಗೊತ್ತಿಲ್ಲ. ಗೊತ್ತಿಲ್ವಾ? ಯಾರು ಅಂತ ಗೊತ್ತಿಲ್ದಿದ್ರು ನಿನ್ನ ಕಾಪಾಡೋಕೆ ಎಲ್ಲರ ಜೊತೆ ಫೈಟ್ ಮಾಡಕ್ ಬಂದಿದ್ದಾಳೆ. ಏನ್ ವಿಷಯ? ಏನಾಯ್ತು? ಹೊಟ್ಟೆ ಉರಿನಾ? ಏನೇನು ಹೇಳ್ಬೇಡ, ಹಾಗೇನಿಲ್ಲ. ನೀವು ಎಲ್ಲಿಂದ ಬಂದು? ಏ ಹುಡುಗಿ, ನೀನ್ ಏನ್ ಮಾಡ್ತಾ ಇದೀಯ ಅಂತ ಗೊತ್ತಾ ನಿಂಗೆ? ಹೆಂಗೆ ಕಾಪಾಡ್ತೀಯಾ? ತೊಂದ್ರೆ ಸಿಕ್ಕಾಕೋತೀಯಾ? ನೀನ್ ಮಾಡ್ತಿರೋದು ದೊಡ್ಡ ತಪ್ಪು. ಏನ್ ಕೇಳೋ, ನಿನ್ನಂತ ಸುಂದರ ಹುಡುಗಿನ ನಮ್ಗೆ ಸಾಯಿಸೋಕೆ ಇಷ್ಟ ಇಲ್ಲ. ಜಾಸ್ತಿ ಆಯ್ತು. ನಿನ್ನ ಹೆಸರು ಸೋಫಿಯಾ? ಅದು ವುಹಾನ್ ಕುಟುಂಬದವಳು. ಸರಿಯಾಗಿ ಹೇಳ್ದೆ. ನಮ್ಮ ಮ್ಯಾಮ್ ಹೆಸರು ಸೋಫಿಯಾ ಗ್ರೇ. ಅವರು ವುಹಾನ್ ಗ್ರೇಯ ಮಹಾ ಕುಟುಂಬದ ಮಗಳು. ಏನ್ ಹೇಳ್ದೆ? ಗ್ರೇ ಫ್ಯಾಮಿಲಿನ ಅವರು ಸ್ಪೋರ್ಟ್ ಫೈಟ್ ನಲ್ಲಿ ನಿಸೆಂಬ್ರು. ಇವ್ರ ಲೀಡರ್ ಎಡ್ವರ್ಡ್ ಗ್ರ್ಯಾಂಡ್ ಮಾಸ್ಟರ್. ರಾಜರ ಮನೆತನದ ಜೊತೆ ಸ್ನೇಹ ಇದೆ. ವುಹಾನ್ನ ಗ್ರೇ ಫ್ಯಾಮಿಲಿ ಮುಂದೆ ನಾರ್ತ್ ಸಿಟಿಯ ಎಲ್ಲ ವಾರಿಯರ್ಸ್ ಚಿಕ್ಕ ಇರುವೆ ತರ. ನಿಮ್ಮಲ್ಲಿ ಯಾರಾದ್ರೂ ನನ್ನ ಜೊತೆ ಫೈಟ್ ಮಾಡಕ್ ರೆಡಿ ಇದ್ದೀರಾ? ಓ, ನೀವು ಸೋಫಿಯಾ ರೇನಾ? ಕ್ಷಮಿಸಿ ನನ್ನ. ನೀವು ಹೇಳಿದ ಮೇಲೆ ಈ ಬಿಹಾರಿನ ಏನು ಮಾಡಲ್ಲ. ನೀನು ಅದೃಷ್ಟ ಅಂತ ಕಣೋ. ಹಾ, ಸೋಫಿಯಾ ಮ್ಯಾಮ್ಗೋಸ್ಕರ ಇವತ್ತು ನನ್ನ ಬಿಟ್ಟು ಕಳಿಸ್ತಾ ಇದ್ದೀವಿ. ಡ್ಯಾನಿಯಲ್, ನಿನ್ನ ಹಣೆ ಬರ ಚೆನ್ನಾಗಿದೆ. ಹೇ ಹ್ಯಾಂಡ್ಸಮ್, ನಾನು ನಿನ್ ಜೀವ ಉಳಿಸಿದ್ದೀನಿ. ನೀ ನನಗೆ ಥ್ಯಾಂಕ್ಸ್ ಹೇಳೋದಿಲ್ಲ. ನೀನು ನಾನು ಉಳಿಸಿದ್ಯಾ? ನೀನೆಲ್ಲೋ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನೀನು ನಂದಲ್ಲ, ಇವರೆಲ್ಲರ ಜೀವ ಉಳಿಸಿದ್ಯಾ. ಇಷ್ಟೊಂದು ಅಹಂಕಾರನ. ಆದ್ರೂ ಇದು ನೀನ್ ಅದೃಷ್ಟ. ನೀನು ನನ್ಗೆ ಇಷ್ಟ ಆಗ್ಬಿಟ್ಟೆ. ನನ್ ಮದ್ವೆ ಆಗ್ತೀಯಾ? ನನಗೆ ಗೊತ್ತು ಒಳಗಡೆ ನಿನ್ಗೆ ತುಂಬಾ ಖುಷಿ ಆಗ್ತಿದೆ ಅಂತ. ಡ್ಯಾನಿಯಲ್, ನನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಅದು ಸಾಧ್ಯನೇ ಇಲ್ಲ. ನನ್ ಮದ್ವೆ ಆಗ್ಬೇಕು ಅನ್ಕೊಂಡಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಏನು, ನಾನ್ ಇಷ್ಟ ಇಲ್ವಾ? ಆಂಟಿ, ನೀವು ತುಂಬಾ ಲೇಟ್ ಮಾಡ್ಬಿಟ್ರಿ. ಇವರು ನಾರ್ತ್ ಸಿಟಿಯ ಅತಿ ಸುಂದರ ಮುಖದ ಪ್ರೀತಿಯ ಲಿಲಿಯ ಅಮ್ಮ. ಎಲ್ಲರೂ ಅವರನ್ನ ಇಷ್ಟಪಡ್ತಾರೆ ಗೊತ್ತಾ? ಯಾವ ಪುರುಷನು ನನ್ನನ್ನು ನಿರಾಕರಿಸೋ ಧೈರ್ಯ ಮಾಡಲ್ಲ. ಗ್ರೇ ಫ್ಯಾಮಿಲಿಯ ಅಳಿಯ ಆಗು. ಸುಮ್ನೆ ನನ್ನ ಮದ್ವೆ ಆಗು. ಇಲ್ಲೇ ಹೋದ್ರೆ ನಿನ್ಗೆ ಕಷ್ಟ. ಅರ್ಥ ಆಯ್ತಾ ನಿನ್ಗೆ? ನಮ್ಮ ನಿನ್ನ ಇಷ್ಟಪಟ್ಟಿದ್ದು ನಿನ್ನ ಅದೃಷ್ಟ. ಬೇಡ ಅನ್ಬೇಡ, ಅದ್ರಲ್ಲೂ ನಾರ್ತ್ ಸಿಟಿಯ ವಾರಿಯರ್ಸ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ಮ್ಯಾಮ್ ನ ಬಿಟ್ಟು ನಿನ್ನ ಯಾರು ಕಾಪಾಡಕ್ ಆಗಲ್ಲ. ನಾರ್ತ್ ಸಿಟಿಯ ವಾರಿಯರ್ಸ್? ನಾನು ಯಾರಿಗೂ ಹೆದರಲ್ಲ. ಡ್ಯಾನಿಯಲ್, ನಿನ್ಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಮದ್ವೆ ಆಗು ಇಲ್ಲ ಮಣ್ಣಾಗು. ಡ್ಯಾನಿಯಲ್, ಸೋಫಿಯಾ ಸರಿಯಾಗಿ ಹೇಳ್ತಿದ್ದಾಳೆ. ನೀನು ನಿಜವಾಗ್ಲೂ ಅದೃಷ್ಟವಂತ. ನೀನು ಅವಳನ್ನ ಮದುವೆ ಆಗು. ಇಲ್ಲ ಅಂದ್ರೆ ನಮ್ ಕುಟುಂಬನೂ ಬದುಕಲ್ಲ, ನೀನು ಬದುಕಲ್ಲ. ಡ್ಯಾನಿಯಲ್, ಒಪ್ಕೋ. ಗ್ರೇ ಫ್ಯಾಮಿಲಿ ತುಂಬಾ ಬಲಶಾಲಿ. ನಾವು ನಿನ್ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಚಿನ್ನ, ನೀನೇನ್ ಹೇಳ್ತೀಯ? ಡ್ಯಾನಿಯಲ್, ನಾವು ಡಿವೋರ್ಸ್ ತಗೊಳ್ಳೋಣ. ಅಪ್ಪನು ಅದನ್ನೇ ಹೇಳ್ತಾ ಇದ್ದಾರೆ. ಸೋಫಿಯಾ ಗಂಡನಾಗಿ ಗ್ರೇ ಫ್ಯಾಮಿಲಿಯ ಅಳಿಯನಾಗಿ ಇರೋದು ನಿಮ್ಗೆ ಒಳ್ಳೇದು ಅನ್ಸುತ್ತೆ. ಇದು ನಮ್ಗೂ ಮತ್ತೆ ನಮ್ಮ ಮಗಳಿಗೂ ಒಳ್ಳೇದು. ಡ್ಯಾನಿಯಲ್, ಈಗ ನಿನ್ ಹೆಂಡತಿನೂ ಕೂಡ ಡಿವೋರ್ಸ್ ಕೇಳ್ತಾ ಇದ್ದಾಳೆ. ಇವಾಗ ಏನ್ ಯೋಚಿಸ್ತೀವಿ? ಕ್ಷಮಿಸು, ನನ್ಗಿಷ್ಟ ಇಲ್ಲ. ಡ್ಯಾನಿಯಲ್, ನಿನ್ನ ಬಿಡೋದಿಲ್ಲ. ಡ್ಯಾನಿಯಲ್, ಹುಷಾರು. ಚಿಂತೆ ಮಾಡ್ಬೇಡ. ನಂಬೋಕಾಗ್ತಿಲ್ಲ. ಈ ಟೆಕ್ನಿಕ್ ಗ್ರೇ ಫ್ಯಾಮಿಲಿ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ಹೆಂಗ್ ಗೊತ್ತು? ರೀ, ಏನ್ ನಡೀತಾ ಇದೆ ಇಲ್ಲಿ? ನನ್ಗೊಂದು ಅರ್ಥ ಆಗ್ತಿದೆ. ಡ್ಯಾನಿಯಲ್ಗೆ ಸೋ ಟೆಕ್ನಿಕ್ ಬರುತ್ತಾ? ಅದ್ರ ಜೊತೆಗೆ ಮಿಸ್ ಸೋಫಿಯಾಗಿಂತ ಶಕ್ತಿಶಾಲಿಯಾಗಿದ್ದಾನೆ. ಎಷ್ಟು ಧೈರ್ಯ ನಿಂಗೆ? ನಮ್ ಫ್ಯಾಮಿಲಿ ಟ್ರಿಕ್ ನ ಕದಿದ್ಯಾ? ನಂಗನ್ಸುತ್ತೆ ಬಹುಶಃ ನಾನೇ ಈ ಶಾರ್ಟ್ ಟೆಕ್ನಿಕ್ ನ ನಿಮ್ ಫ್ಯಾಮಿಲಿಗೆ ಕಲ್ಸಿದೀನಿ. ಏನ್ ಹೇಳ್ತಾ ಇದ್ಯಾ? ಶಾಡೋ ಸ್ಪೋರ್ಟ್ ಟೆಕ್ನಿಕ್ ನಮ್ ತಾತ ನಮ್ ಫ್ಯಾಮಿಲಿಗೆ ಕಲ್ಸಿದ್ದು. ನಿನಗ್ ಗೊತ್ತಾ ನಮ್ ತಾತ ಯಾರು ಅಂತ? ನೀನಂತ ಬಿಕೋರಿಗೆ ಏನ್ ಗೊತ್ತಾಗ? ನಿಮ್ ತಾತನ? ಓ, ನಿಮ್ ತಾತ ಎಡ್ವರ್ಡ್ ಗ್ರೇ. ಅವ್ರು ತುಂಬಾ ಬೇಡ್ಕೊಂಡ ಮೇಲೆ ಅವ್ರಿಗೆ ಇದನ್ನ ಕಲ್ಸಿದೆ. ಏನ್ ಹೇಳ್ದೆ ನೀನು? ಈ ಲಾಕೆಟ್ ನಮ್ ತಾತನೇ ಕೊಟ್ಟಿದ್ದು. ಒಂದ್ ವೇಳೆ ಇದನ್ನ ನಾನು ಪ್ರೆಸ್ ಮಾಡಿದ್ರೆ ಅವರು ಕೂಡ್ಲೆ ಬಂದ್ಬಿಡ್ತಾರೆ. ನೀನ್ ಹೇಳಿದ್ನ ಮತ್ತೆ ಹೇಳೋ ಧೈರ್ಯ ಇದೆ ನಿನ್ಗೆ? ಯಾಕೆ ವೇಟ್ ಮಾಡ್ತಾ ಇದ್ಯಾ? ಪ್ರೆಸ್ ಮಾಡು. ನಾನು ನೋಡ್ತೀನಿ ನಿಮ್ ತಾತ ಹೇಗ್ ಬರ್ತಾರೆ ಅಂತ. ಪ್ರೆಸ್ ಮಾಡು. ಎಡ್ವರ್ಡ್ ಗ್ರೇ ಬರೀ ಸೋಫಿಯಾ ತಾತ ಅಲ್ಲ, ಅವರು ಗ್ರೇ ಫ್ಯಾಮಿಲಿಯ ಹಿರಿಯರು. ಇಷ್ಟೇ ಅಲ್ಲ, ಅದಕ್ಕೂ ಮೀರಿ ಪೂರ್ತಿ ಸಿಟಿ ಅವ್ರನ್ನ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರೆ. ಡ್ಯಾನಿಯಲ್, ಏನ್ ಅನ್ಕೊಂಡಿದ್ಯಾ? ನಾವೆಲ್ಲ ಸಾಯ್ಬೇಕಾ? ಗ್ರ್ಯಾಂಡ್ ಮಾಸ್ಟರ್ ಗ್ರೇ ಸಾಮಾನ್ಯದವರಲ್ಲ. ಡ್ಯಾನಿಯಲ್, ನೀನ್ ಅವಳನ್ನ ಎದುರ್ಕೋಬೇಡ. ಅವಳನ್ನ ಮದ್ವೆ ಆಗು. ನಾನು ಏನು ಅನ್ಕೊಳ್ಳಲ್ಲ.
ಕೇಳದ್ಯಾ ಹ್ಯಾಂಡ್ಸಮ್? ಕೊನೆ ಅವಕಾಶ ಕೊಡ್ತೀನಿ. ಈಗಿಂದೀಗ್ಲೇ ನನ್ ಮುಂದೆ ಮಂಡಿ ಉರಿ ಸೋಲೊಪ್ಕೋ, ಆಮೇಲೆ ಮದುವೆ ಆಗು. ನನ್ ಮಾತು ಕೇಳು, ಇಲ್ಲ ಅಂದ್ರೆ ಇದನ್ನ ಪ್ರೆಸ್ ಮಾಡ್ತೀನಿ. ಜಾಸ್ತಿ ನಾಟಕ ಮಾಡಬೇಡ, ಕೊಡು, ನಾನೇ ಪ್ರೆಸ್ ಮಾಡ್ತೀನಿ. ಮೂರ್ಖ, ನೀನು ಮಿಸ್ ಸೋಫಿಯಾಳ ಲಾಕೆಟ್ ಹಾಳು ಮಾಡಿದ್ಯಾ. ಮಿಸ್ಟರ್ ಗ್ರೇ ನಿನ್ನ ಸುಮ್ಮನೆ ಬಿಡಲ್ಲ. ಮಿಸ್ಟರ್ ಗ್ರೇ ಅವರು ವೇಗ ಹಾಗೂ ಅವ್ರ ಸಿದ್ಧಾಂತಕ್ಕೆ ಪ್ರಸಿದ್ಧ. ಇವಾಗ ಡ್ಯಾನಿಯಲ್ ಬದುಕೋದು ತುಂಬಾನೇ ಕಷ್ಟ. ಏನ್ ಮಾಡೋದೀಗ? ಡ್ಯಾನಿಯಲ್, ಕೇಳು ನನ್ನ ಮಾತು. ನಡಿ, ನಾವು ಮೊದಲು ಇಲ್ಲಿಂದ ಹೋಗೋಣ. ಯಾರು ನನ್ನ ಮೊಮ್ಮಗಳಿಗೆ ತೊಂದರೆ ಕೊಡ್ತಿರೋದು? ತಾತ, ಸೋಫಿಯಾ, ಯಾರೇನ್ ಮಾಡಿದ್ರು? ತಾತ, ಈ ವ್ಯಕ್ತಿ ನಿಮ್ ಬಗ್ಗೆ, ನಮ್ ಫ್ಯಾಮಿಲಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಿದ್ದಾನೆ. ಯಾರು ಅವನು? ಇಲ್ಲಿವರೆಗೆ ನಮ್ ಬಗ್ಗೆ ಯಾರು ಕೆಟ್ಟದಾಗಿ ಮಾತಾಡಿಲ್ಲ. ನಂಗೆ ಹೇಳು, ಹಾಗೆ ಮಾತಾಡಿದ್ದು ಯಾರು ಅಂತ. ತಾತ, ಇವನೇ ಅವನು. ಮಿಸ್ಟರ್ ಗ್ರೇ, ಇದೆಲ್ಲ ನನ್ನಿಂದಾಗಿದ್ದು. ಇದರಲ್ಲಿ ಡ್ಯಾನಿಯಲ್ ತಪ್ಪೇನಿಲ್ಲ. ಎಮಿಲಿ ಮ್ಯಾಮ್, ಒಂದ್ ವೇಳೆ ಹೆನ್ರಿ ವಾರ್ಡ್ನ ಹೇಗೋ ಎದುರಿಸ್ತಿದ್ವಿ, ಆದ್ರೆ ಗ್ರೇ ಮಾಸ್ಟರ್ನಿಂದ ಕಷ್ಟ. ಇದೆಲ್ಲ ಡ್ಯಾನಿಯಲ್ನಿಂದ ಆಗಿದ್ದು. ಡ್ಯಾನಿಯಲ್ ನನ್ ಗಂಡ, ಲಿಲಿ ನನ್ ಮಗಳು. ಏನೇ ಆದ್ರೂ ನಾನು ಅವ್ರನ್ನ ಬಿಟ್ಕೊಡಕ್ಕಾಗಲ್ಲ. ನಿಮ್ಮಿಂದ ನಮ್ಮ ಮಮ್ಮಿಗೆ ತೊಂದರೆ ಆಗ್ತದೆ. ನೀವು ಅವ್ರಿಗೆ ಸಾರಿ ಕೇಳಬೇಕು, ಅರ್ಥ ಆಯ್ತಾ? ಹುಡುಗಿ, ಎಲ್ಲಿ ನಿಮ್ಮಪ್ಪ? ನಾನು ಅವನಿಗೆ ಹೇಳ್ಕೊಡ್ತೀನಿ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಅಂತ. ಮಿಸ್ಟರ್ ಗ್ರೇ, ನೀವು ನನಗೆ ಪಾಠ ಕಲಿಸ್ತೀರಾ? ಮಾಸ್ಟರ್, ಕ್ಷಮಿಸಿ, ನನ್ನಿಂದ ದೊಡ್ಡ ತಪ್ಪಾಯ್ತು. ತಾತ, ಇವನೊಬ್ಬ ಭಿಕಾರಿ. ಇವನ್ ಮುಂದೆ ಯಾಕೆ ಮಂಡಿ ಇರಿದ್ದೀರಾ? ತಾತ, ಮಿಸ್ಟರ್ ಗ್ರೇ, ನಿಮ್ಮ ಮಗಳು ತುಂಬಾನೇ ಗ್ರೇಟ್. ಅವಳು ನನ್ನ ಮದುವೆ ಆಗ್ಬೇಕು ಅನ್ಕೊಂಡಿದ್ದಾಳೆ. ಗ್ರೇ ಫ್ಯಾಮಿಲಿ ಅಳಿ ಆಗೋಕೆ ಹೇಳಿದ್ಲು. ನನ್ನ ಕ್ಷಮಿಸಿ ಮಾಸ್ಟರ್, ಅವಳು ತುಂಬಾ ಮುಗ್ಧೆ. ಅವಳು ಮಾಡಿರೋ ತಪ್ಪಿಗೆ ನಿಮ್ ಮುಂದೆ ನಾನ್ ಕ್ಷಮೆ ಕೇಳ್ತೀನಿ. ತಾತ ನನ್ ಮೇಲೆ ಯಾವತ್ತು ಕೈ ಮಾಡದೆ ಇರೋರು, ಆದ್ರೆ ಈ ಭಿಕಾರಿಗೋಸ್ಕರ ನನಗೆ ಹೊಡೆದ್ರ. ಅವನೊಬ್ಬ ಭಿಕ್ಷಕ ಅಷ್ಟೇ, ಅವನಿಗೆ ಯಾಕೆ ಇಷ್ಟೊಂದು ಮರ್ಯಾದೆ? ಯಾಕೆ ಅಂತ ಗೊತ್ತಾಗ್ಬೇಕಾ ನನಗೆ? ಹಾಗಿದ್ರೆ ನನ್ನ ಮಾತು ಕೇಳು ಸರಿಯಾಗಿ. ಯಾಕಂದ್ರೆ ಮಿಸ್ಟರ್ ಡ್ಯಾನಿಯಲ್ ನನ್ನ ಜೀವ ಉಳಿಸಿದ್ದಾರೆ, ಗೊತ್ತಾ? ಏನು? ಒಂದ್ ವೇಳೆ ಮಿಸ್ಟರ್ ಡ್ಯಾನಿಯಲ್ ಇಲ್ಲದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಇರ್ತಾ ಇರ್ಲಿಲ್ಲ, ನಮ್ಮ ಗ್ರೇ ಫ್ಯಾಮಿಲಿನೂ ಇರ್ತಾ ಇರ್ಲಿಲ್ಲ. ಜೊತೆಗೆ ನೀನು ಕೂಡ. ಮಿಸ್ಟರ್ ಡ್ಯಾನಿಯಲ್ ನನಗೆ ಜೀವ ಕೊಟ್ಟಿದ್ದಾರೆ, ಆದ್ರೆ ನೀನು ಅವ್ರ ಮುಂದೆ ಹೀಗೆ ನಡ್ಕೊಳ್ಳೋದು ನನಗ್ ಗೊತ್ತಿರ್ಲಿಲ್ಲ. ಮಿಸ್ಟರ್ ಗ್ರೇ ಅವರು ಜೀವ ಉಳಿಸಿದ್ರ. ಮಿಸ್ಟರ್ ಗ್ರೇ ಅಷ್ಟೊಂದು ಬಲಶಾಲಿಯಾಗಿದ್ದಾರೆ. ಡ್ಯಾನಿಯಲ್ನ ಸಹಾಯ ಯಾಕೆ ತಗೊಂಡು? ಮಿಸ್ಟರ್ ಡ್ಯಾನಿಯಲ್, ಯಾರು ಇವರು? ಇವಳು ನನ್ನ ಮಗಳು ಲಿಲ್ಲಿ. ಈ ಮುದ್ದಾದ ಮಗು ನಿಮ್ಮ ಮಗಳ? ನಿಮ್ ಥರಾನೇ ಇವಳು ಕೂಡ ಟ್ಯಾಲೆಂಟೆಡ್. ಇವಳಿಗೆ ನಿಮ್ಮದೇ ಹೋಲಿಕೆ ಇದೆ. ಅಪ್ಪ ಹೇಗೋ ಹಾಗೆ ಮಗಳು. ನಮ್ಮನ್ನ ಹೊಗಳಿದ್ರೆ ನೀವ್ ಅನ್ಕೊಂಡ ಹಾಗೆ ನಡೆದಿರೋದನ್ನೆಲ್ಲ ನಾವೆಲ್ಲ ಮರೆಯಲ್ಲ. ನೀವ್ ನನ್ ಮಮ್ಮಿನ ಹೆದರ್ಸ್ಬಿಟ್ರೆ ಈಗ ಕ್ಷಮೆ ಕೇಳಿ. ಲಿಲಿ, ಹಾ, ಹೌದು, ಸರಿಯಾಗಿ ಹೇಳಿದೆ. ಕ್ಷಮೆ ಕೇಳಬೇಕು ಮಿಸಸ್ ಡ್ಯಾನಿಯಲ್. ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ, ಅದರಿಂದ ನಿಮ್ಗೆ ಹರ್ಟ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಇಲ್ಲ, ನೀವ್ ದೊಡ್ಡವರು, ಕ್ಷಮೆ ಕೇಳಬಾರ್ದು. ನಾರ್ತ್ ಸಿಟಿಯ ಎಲ್ಲ ವಾರಿಯರ್ಸ್ ಕೇಳಿಸ್ಕೊಳ್ಳಿ. ನೀವು ಮಿಸಸ್ ಡ್ಯಾನಿಯಲ್ಗೆ ತೊಂದರೆ ಕೊಟ್ಟಿದ್ದೀರಾ. ಇವಾಗ ನಾನು ಏನ್ ಮಾಡ್ತೀನಿ ನೋಡಿ. ನಿಮ್ಗೆಲ್ಲ ನಾನು ಪಾಠ ಕಲಿಸ್ತೀನಿ. ಇವಾಗ ನಿಮಗೆಲ್ಲ ಶಿಕ್ಷೆ ಖಂಡಿತ ಆಗುತ್ತೆ. ನನಗೆ ಈಗ ಗೊತ್ತಾಯ್ತು ಯಾರೋ ಮಿಸಸ್ ಡ್ಯಾನಿಯಲ್ ಹಾಗೂ ಮಿಸ್ಟರ್ ಡ್ಯಾನಿಯಲ್ನ ಮಾರ್ಷಲ್ ಆರ್ಟ್ಸ್ ಅರೆನಾದಲ್ಲಿ ಬಂಧಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನೇನು ಮಾಡಿಲ್ಲ. ಆಮೇಲೆ ನೀನು ನಾರ್ತ್ ಸಿಟಿಯಿಂದ ಕಾರ್ಟರ್ ಫ್ಯಾಮಿಲಿನ ಅಳಿಸಾಕ್ಬೇಕು ಅನ್ಕೊಂಡಿದ್ಯಾ? ಇಲ್ಲ ಇಲ್ಲ, ಇದು ಸುಳ್ಳು. ಕೇಳಿಸ್ಕೊಳ್ಳಿ, ಇವತ್ತಿಂದ ಮಿಸಸ್ ಡ್ಯಾನಿಯಲ್ ಹಾಗೂ ಮಿಸ್ಟರ್ ಡ್ಯಾನಿಯಲ್ ವಿರುದ್ಧ ಯಾರೇ ಬಂದ್ರು ಅವ್ರನ್ನ ನಾರ್ತ್ ಸಿಟಿಯಿಂದ ಹೊರಗೆ ಕಳಿಸಿ. ಇದು ನಾನ್ ಮಾಡ್ತಿರೋ ಆಜ್ಞೆ. ಖಂಡಿತ ಮಾಸ್ಟರ್. ತಾತ, ಇವನು ಇದನ್ನೆಲ್ಲ ಇವನೇ ಮಮ್ಮಿಗೆ ಜಾಸ್ತಿ ತೊಂದರೆ ಕೊಡ್ತಿದ್ದ. ಮಾಸ್ಟರ್, ನಾನು ಹೇಳೋದನ್ನ ಕೇಳಿ, ನಂಗೆ ಮಾತಾಡೋ ಅವಕಾಶ ಕೊಡಿ. ಇನ್ನು ಸುಮ್ಮನೆ ಬಿಡಲ್ಲ. ಮಿಸ್ಟರ್ ಡ್ಯಾನಿಯಲ್, ನೀವೇ ಹೇಳಿ ನಿಮ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ನನ್ನ ಮಗಳು ಕೇಳಿ. ಲಿಲ್ಲಿ, ನೀನ್ ಹೇಳು. ಏನ್ ಹೇಳಿ?
ಗೊತ್ತಾಯ್ತು, ಇವನ್ಗೆ ಮಮ್ಮಿ ಎದುರುಗಡೆ ಮಂಡಿಯಲ್ಲಿ ಕೂತ್ಕೊಂಡು ಹಾಡೋಕ್ ಹೇಳಿ. ಮಾಸ್ಟರ್ ಎಡ್ವರ್ಡ್, ನನಗೆ ಹಾಡಕ್ ಬರಲ್ಲ. ನಿಜವಾಗ್ಲೂ ನಾನು ಹಾಡಲ್ಲ. ನಾನು ಹಾಡೋದೇ ಇಲ್ಲ. ನೀನ್ ಹಾಡದೇ ಇದ್ರೆ ನಿಮ್ಮ ವಾರ್ಡ್ ಫ್ಯಾಮಿಲಿ ಪೂರ್ತಿಯಾಗಿ ನಾಶ ಆಗುತ್ತೆ. ಅದು ಈಗಲೇ. ನಾನು ಹಾಡ್ತೀನಿ. ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಅಯ್ಯೋ ನಿಲ್ಸಿ ಸಾಕು, ಕೇಳೋಕಾಗ್ತಿಲ್ಲ. ಇಲ್ಲಿಂದ ಹೊರಟು ಹೋಗಿ. ಹೋಗ್ತೀನಿ, ನಾನು ಹೋಗ್ತೀನಿ. ನೆನ್ಪಿಟ್ಕೊಳ್ಳಿ, ಇವತ್ತಿಂದ ಯಾರೇ ಆಗ್ಲಿ ಮಿಸಸ್ ಡ್ಯಾನಿಯಲ್ ಹಾಗೂ ಅವ್ರ ಕುಟುಂಬದ ತಂಟೆಗೆ ಏನಾದ್ರು ಬಂದ್ರೆ ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ, ತಿಳಿತಾ? ಡ್ಯಾನಿಯಲ್ ಬರೀ ಶಕ್ತಿಶಾಲಿ ಅಲ್ಲ, ಅವನಿಗೆ ಗ್ರೇಟ್ ಫ್ಯಾಮಿಲಿಯ ಸಪೋರ್ಟ್ ಕೂಡ ಅವನಿಗಿದೆ. ಫ್ಯಾಮಿಲಿ, ನೀನು ನಿಜವಾಗ್ಲೂ ಒಳ್ಳೆ ಹುಡುಗನೇ ಹುಡುಕಿದ್ಯಾ? ಅವನು ಮಿಸ್ಟರ್ ಎಡ್ವರ್ಡ್ ನ ಜೀವ ಉಳಿಸ್ದ. ಎಲ್ಲರ ದೃಷ್ಟಿಲೂ ಅವನು ಗ್ರೇಟ್ ಅನ್ನಿಸ್ಕೊಂಡ. ಸ್ವಲ್ಪ ದಿನ ಆದ್ಮೇಲೆ ಎಮ್ಲಿ ಕೈ ಕೂಡ ಬಿಡ್ತಾನೆ. ನೀನು ಕೂಡ ಮಿಸಸ್ ಕಾರ್ಟರ್, ವಿಕ್ಟರ್ ವಾಲ್ಟ್ ವಾಪಸ್ ಬಂದಿದ್ದಾರೆ. ಏನು? ವಿಕ್ಟರ್ ವಾಲ್ಟ್ ಇಷ್ಟ ದಿನದಿಂದ ಕಾಣೆಯಾಗಿದ್ರು. ಅವರು ತಪಸ್ಗೆ ಹಿಮಾಲಯಕ್ಕೆ ಹೋಗಿದ್ರು. ಅಯ್ಯೋ ದೇವ್ರೇ, ಆ ಹುಡುಗ ನಮ್ ನೆಮ್ಮದಿ ಎಲ್ಲ ಕಿತ್ಕೊಂಡಿದ್ದ. ಇವಾಗ ಅವ್ರ ತಾತ ಬರ್ತಾ ಇದ್ದಾನ. ಇವ್ರುಗಳು ನಮ್ ಫ್ಯಾಮಿಲಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಹಲೋ, ನಾವು ಪ್ರಾಜೆಕ್ಟ್ ಇಂದ ಹಿಂದೆ ಸರ್ಕೊಳ್ತಾ ಇದ್ದೀವಿ. ಮಿಸಸ್ ಕಾರ್ಟರ್, ನೀವು ವಾಲ್ಟ್ ಫ್ಯಾಮಿಲಿ ಜೊತೆ ವೈರತ್ವ ಬೆಳೆಸ್ಕೊಂಡಿದ್ದೀರಾ. ಈ ಪಾರ್ಟ್ನರ್ಶಿಪ್ ಇಲ್ಲಿಗೆ ಮುಗಿಯುತ್ತದೆ. ಫ್ಯಾಮಿಲಿ ಮ್ಯಾಮ್, ಒಂದು ಬ್ಯಾಡ್ ನ್ಯೂಸ್ ಇದೆ. ವಾಲ್ಟ್ ಫ್ಯಾಮಿಲಿ ಕಂಪ್ನಿ ಮೇಲೆ ಅಟ್ಯಾಕ್ ಮಾಡಿದೆ. ಇದು ಪಕ್ಕ ಹೆನ್ರಿ ವಾರ್ಡ್ ನ ಕೈವಾಡ. ಅವ್ನ್ ಹೀಗ್ ಮಾಡ್ತಾನೆ ಅನ್ಕೊಂಡಿರ್ಲಿಲ್ಲ. ಹುಡುಗಿ ಹೀಗಾಗುತ್ತೆ ಅಂತ ಅನ್ಕೊಂಡಿರ್ಲಿಲ್ವಲ್ಲ. ನಮ್ ತಾತ ತಪಸ್ಸಿಂದ ಆಚೆ ಬಂದಿದ್ದಾರೆ. ಇವಾಗ ನೀನು ಉಳಿಯೋದಿಲ್ಲ. ಜಲ್ದಿ ಇವಾಗ ನಾನು ನಿಮ್ ಕಾರ್ಟರ್ ಫ್ಯಾಮಿಲಿ ಎಲ್ಲರನ್ನು ಕೊಂದ್ಬಿಡ್ತೀನಿ. ಯಾರು ಉಳಿಯಲ್ಲ. ನಾನೇ ಗೆಲ್ತೀನಿ. ಅಮ್ಮ ಬಂದ್ಲು. ಮಮ್ಮಿ, ನೋಡು. ಡ್ಯಾನಿಯಲ್, ನೀನೇನು ಯಾಕೆ ಬಟ್ಟೆ ಚೇಂಜ್ ಮಾಡಿಲ್ಲ? ಇದನ್ನ ಬ್ಯಾಟಲ್ ಆರ್ಮರ್ ಆಗಿದೆ. ನಾನು ಯಾರನ್ನಾದ್ರೂ ಸೋಲ್ಸಿದ್ರೆ ಇದ್ರ ಮೇಲೆ ಒಂದು ಗುರ್ತು ಮಾಡ್ಕೊಳ್ತೀನಿ. ಜಾನಿ ಪಾರ್ಕರ್, ಜೇಸನ್ ನಾರ್ತ್, ಆಮೇಲೆ ಕ್ಯಾಬಿನ್ ಬೇಕ್. ಇವ್ರು ಯಾರು ನಿಂಗೆ ಗೊತ್ತಿಲ್ಲ. ಇವ್ರನ್ನೆಲ್ಲ ಸಲೀಸಾಗಿ ಸೋಲ್ಸ್ಬಿಟ್ಟಿದೀನಿ. ಡ್ಯಾನಿಯಲ್, ತಮಾಷೆ ಸಾಕ್ ಮಾಡು. ನಿನಗ್ ಗೊತ್ತಾ ಡ್ಯಾನಿಯಲ್, ನಮ್ ಫ್ಯಾಮಿಲಿ ಈಗ ಒಂದ್ ತೊಂದ್ರೆಲಿದೆ. ಚಿನ್ನ, ನಾನ್ ನಿನ್ ಜೊತೆ ಇರುವಾಗ ಭಯ ಪಡೋ ಅವಶ್ಯಕತೆ ಏನಿದೆ? ಅದು ನನ್ನಿಂದ ಪಡ್ಕೊಂಡಿದ್ದ ಶಕ್ತಿ. ಅದ ನನ್ಗೆ ವಾಪಸ್ ಕೊಡ್ತೀಯಾ? ನಾನು ಅಬಲೆಯಾಗಿರೋಕೆ ಇಷ್ಟಪಡಲ್ಲ. ನಾನು ಎಮಿಲಿ, ನನ್ ಫ್ಯಾಮಿಲಿ ನಾನೇ ರಕ್ಷಣೆ ಮಾಡ್ಬೇಕು. ಲಿಲಿ, ಹೊರಗೋಗು. ಆಲ್ ದಿ ಬೆಸ್ಟ್. ಅಂದ್ರೆ ನಿಜವಾಗ್ಲೂ ಶಕ್ತಿ ವಾಪಸ್ ಬೇಕಾ? ಹಾ, ಹಾಗಾದ್ರೆ ಓಕೆ. ಡ್ಯಾನಿಯಲ್, ಏನ್ ಮಾಡ್ತಿದ್ಯಾ ನೀನು? ಚಿನ್ನ, ನೆನ್ಪಿಲ್ವಾ? ಫಸ್ಟ್ ಟೈಮ್ ಹೀಗೆಲ್ಲ ಮಾಡ್ದಾಗ್ಲೇನೆ ನಿನ್ ಶಕ್ತಿ ಕಮ್ಮಿ ಆಗಿತ್ತು. ಸೊ ಇವಾಗ ಅದೇ ರೀತಿ ಶಕ್ತಿ ವಾಪಸ್ ಪಡಿಬೇಕು. ಬೇಡ ಬೇಡ. ಆದ್ರೆ ಏನಾಯ್ತು? ಭಯನ? ನಿನ್ ಕೈಯಿಂದ ಆಗಲ್ಲ ಬಿಡು. ನೀನ್ ಟ್ರೈನಿಂಗ್ ಶುರು ಮಾಡಿದ್ರೆ ಶಕ್ತಿ ವಾಪಸ್ ಬಂದೇ ಬರುತ್ತೆ. ಆದ್ರೆ ಬರೀ 7 ವರ್ಷ ಬೇಕಾಗುತ್ತೆ. 7 ವರ್ಷ? ಅಯ್ಯೋ ದೇವ್ರೇ. ಓಕೆ, ನಾನು ಬರ್ತೀನಿ. ಯಾರಿಗ್ ಭಯ? ಬಾ, ಶುರು ಮಾಡು. ಡ್ರ್ಯಾಗನ್ ಫೆಸ್ಟ್ಗೆ ನನ್ನ ಹೆಂಡತಿನೂ ಇನ್ವೈಟ್ ಮಾಡು. ನನ್ ಶಕ್ತಿ ಇನ್ನೂ ಯಾಕೆ ಬಂದಿಲ್ಲ? ದೇವ್ರೆ, ಏನಾಗಿದೆ ನಂಗೆ? ಒಂದ್ ನಿಮಿಷ.
ಎಮಿಲಿ ಮ್ಯಾಮ್ ಏನಾಯ್ತು? ನನ್ ಶಕ್ತಿ ನನ್ಗೆ ಬಂತು. ನಾನ್ 3 ಲೆವೆಲ್ ಮೇಲ್ ಹೋಗಿ ಹಾಫ್ ಸ್ಟೆಪ್ ಮಾಸ್ಟರ್ ಆಗಿದ್ದೀನಿ. ಏನು ಹಾಫ್ ಸ್ಟೆಪ್ ಮಾಸ್ಟರ್? ಹೌದು, ನನ್ಗನ್ಸತ್ತೆ ಈಗ ನಾನು ಡ್ಯಾನಿಯಲ್ಗಿಂತ ಶಕ್ತಿಶಾಲಿ ಆಗಿದ್ದೀನಿ. ಒಂದೇ ರಾತ್ರಿಲಿ 3 ಲೆವೆಲ್ಸ್? ಎಮಿಲಿ ಮ್ಯಾಮ್ ನಿನ್ನೆ ರಾತ್ರಿ ಅಂತದ್ದೇನಾಯ್ತು? ಇದ್ರಲ್ಲಿ ನಾಚ್ಕೊಳ್ಳೋದೇನಿದೆ? ನೀ ಏನ್ ನಡೆದಿದೆ ಅದನ್ನೇ ಹೇಳು. ಬಾಯಿ ಮುಚ್ಚು ನೀನು. ಡ್ಯಾನಿಯಲ್, ಏನೇನು ಮಾತಾಡ್ಬೇಡ. ಮಮ್ಮಿ, ನೀವು ನೆನ್ನೆ ಅಪ್ಪನ ಜೊತೆ ಮಲಗಿದ್ದು ನನಗೆ ತುಂಬಾ ಬೇಜಾರಾಗಿದೆ. ಲಿಲಿ, ಓ ಇದ ಸಮಾಚಾರ, ಅರ್ಥ ಆಯ್ತು. ಹಾಯ್ ಚಿನ್ನ, ನಿಂಗೇನಾದ್ರೂ ಡ್ರ್ಯಾಗನ್ ಫೆಸ್ಟ್ ಇಂದ ಇನ್ವಿಟೇಷನ್ ಬಂತಾ? ಡ್ರ್ಯಾಗನ್ ಫೆಸ್ಟ್ ಏನ್ ಹೇಳ್ತಾ ಇದೀಯಾ? ಇದೇ ಸಿಟಿ ನಡೆಯೋ ಅತಿ ದೊಡ್ಡ ಹಬ್ಬ ತಾನೇ ಅದು. ಹಾ, ನಾನೇ ಇನ್ವೈಟ್ ಮಾಡಕ್ ಹೇಳಿದ್ದೆ. ಡ್ರ್ಯಾಗನ್ ಫೆಸ್ಟ್ ಒಂದು ದೊಡ್ಡ ಸಂಭ್ರಮ. ದೇಶದ ಮಹಾವೀರರು ಮಾತ್ರ ಅಲ್ಲಿ ಸೇರ್ತಾರೆ. ಎಮಿಲಿ ಮ್ಯಾಮ್ಗೆ ಇನ್ವಿಟೇಷನ್ ಕಳ್ಸಿದ್ಯಾ? ನೀನು ದೊಡ್ಡ ಮಾಸ್ಟರ್ ಅನ್ಕೊಂಡಿದ್ಯಾ? ಡ್ಯಾನಿಯಲ್, ತಮಾಷೆ ಮಾಡೋಕ್ಕೂ ಲಿಮಿಟ್ ಇದೆ. ಡ್ರ್ಯಾಗನ್ ಫೆಸ್ಟ್ ಒಂದು ನ್ಯಾಷನಲ್ ಈವೆಂಟ್ ಫೆಸ್ಟ್. ಎಲ್ಲ ವಾರಿಯರ್ಸ್ ಅಲ್ಲಿ ಸೇರ್ತಾರೆ. ಇದ್ರ ಬಗ್ಗೆ ತಮಾಷೆ ಮಾಡ್ಬೇಡ ನೀನು. ಈ ಹುಡುಗಿರು ನಿಜವಾಗ್ಲೂ ದೊಡ್ಡರು. ಡ್ರ್ಯಾಗನ್ ಫೆಸ್ಟ್ ನ ಇನ್ವಿಟೇಷನ್ ತಗೊಂಡು ಡ್ರ್ಯಾಗನ್ ಗೇಟ್ ಮಂತ್ರಿ ಬಂದಿದ್ದಾರೆ. ನಾನು ನಿಮ್ಗೆ ಇನ್ವಿಟೇಷನ್ ತಂದಿದ್ದೀನಿ. ಡ್ರ್ಯಾಗನ್ ಫೆಸ್ಟ್ ಗೆ ನಿಮ್ಗೆ ಹಾರ್ದಿಕ ಸ್ವಾಗತ. ಡ್ರ್ಯಾಗನ್ ಫೆಸ್ಟ್? ಇದು ನಿಜವಾಗ್ಲೂ ಡ್ರ್ಯಾಗನ್ ಫೆಸ್ಟ್ ನ ಇನ್ವಿಟೇಷನ್? ಅಂದ್ರೆ ಡ್ಯಾನಿಯಲ್ ನಿಜನೇ ಹೇಳ್ತಾ ಇದ್ದ? ಡ್ಯಾನಿಯಲ್, ಇದೆಲ್ಲ ಹೇಗ್ ಸಾಧ್ಯ? ನಾನ್ ಹೇಳ್ದೆ ತಾನೆ, ಇದೇನ್ ಮಹಾ. ಡ್ಯಾನಿಯಲ್, ಸೀರಿಯಸ್ ಆಗಿ ಹೇಳು. ಇದು ಡ್ರ್ಯಾಗನ್ ಫೆಸ್ಟ್ ನ ಇನ್ವಿಟೇಷನ್. ತುಂಬಾ ಪ್ರಸಿದ್ಧ ವಾರಿಯರ್ಸ್ ಅಷ್ಟೇ ಅಲ್ಲಿ ಹೋಗೋದು. ಎಮಿಲಿ ಮ್ಯಾಮ್, ನೀವು ಹಾಫ್ ಮಾಸ್ಟರ್ ಆಗಿರೋ ವಿಷಯ ಅವ್ರಿಗೆ ತಿಳಿದಿದೆ ಏನೋ. ಅದ್ರಲ್ಲಿ ಭಾಗಿಯಾಗೋಕೆ ಅವ್ರು ನಿಮ್ಗೆ ಇನ್ವಿಟೇಷನ್ ಕಳ್ಸಿರ್ಬೋದು ಅನ್ಸುತ್ತೆ. ಹಾ ಹೌದು, ನೆನ್ಪಿರ್ಲಿ, ನನ್ಗೂ ಆ ಟ್ಯಾಲೆಂಟ್ ಇದೆ. ಜೊತೆಗೆ ಸುಂದರವಾಗೂ ಇದ್ದೀನಿ. ಹಾಫ್ ಮಾಸ್ಟರ್ ಆಗೋದು ತುಂಬಾನೇ ದೊಡ್ಡ ವಿಷಯ. ಸುಳ್ಳು ಹೇಳಿದ್ರೆ ಬಯಸ್ಕೋತೀನಿ, ನಿಜ ಹೇಳಿದ್ರೆ ನೀವು ನಂಬಲ್ಲ. ನೀ ಹುಡುಗಿರು ಅರ್ಥನೇ ಆಗಲ್ಲ. ನಿಮ್ಮನ್ನ ಡ್ರ್ಯಾಗನ್ ಫೆಸ್ಟ್ ನಲ್ಲಿ ಮೀಟ್ ಆಗ್ತೀನಿ. ಇಲ್ಲಿ ಬಾ, ಹೋಗೋಣ. ಎಮಿಲಿ ಮ್ಯಾಮ್, ಬಹುಶಃ ಡ್ಯಾನಿಯಲ್ಗೂ ಕೂಡ ಫಸ್ಟ್ ಹೋಗೋ ಮನ್ಸಿದೆ. ಒಂದೇ ಒಂದು ಇನ್ವಿಟೇಷನ್ ಇದೆ. ಡ್ಯಾನಿಯಲ್ ಸುಮ್ನೆ ಇರೋನಲ್ಲ. ಅವನೇನಾದ್ರೂ ತರಲೆ ಮಾಡಿದ್ರೆ ಏನ್ ಮಾಡ್ಲಿ? ಅವನು ಮನೆಯಲ್ಲಿದ್ದು ಲಿಲಿನ ನೋಡ್ಕೊಳ್ಳಿ, ಅದೇ ಒಳ್ಳೇದನ್ಸುತ್ತೆ. ಎಮಿಲಿ ಮ್ಯಾಮ್, ಡ್ರ್ಯಾಗನ್ ಫೆಸ್ಟ್ ನಲ್ಲಿ ತುಂಬಾ ಜನ ಮಾಸ್ಟರ್ಸ್ ಬಂದಿರ್ತಾರೆ ಅಂತ ಕೇಳಿದೀನಿ. ನೀವ್ ಯಾರಾದ್ರೂ ಮಾರ್ಷಿಯಲ್ ಆರ್ಟ್ಸ್ ಮಾಸ್ಟರ್ ನ ಸಪೋರ್ಟ್ ತಗೊಂಡ್ರೆ ಹೆನ್ರಿ ತಾತ ಕೂಡ ನಿಮ್ಗೆ ಏನು ಮಾಡಕ್ಕಾಗಲ್ಲ. ಹೌದು, ಡ್ರ್ಯಾಗನ್ ಫೆಸ್ಟ್ ನಲ್ಲಿ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಕೂಡ ಬರ್ತಿದ್ದಾರೆ ಅಂತ ಅನ್ಕೋತೀನಿ. ಡ್ರ್ಯಾಗನ್ ಗೇಟ್ ಮಾಸ್ಟರ್ ನೀವೇನಾ? ಪಾಯ್ಸನ್ ಹಾಕಿದಾರ? ನಾನ್ ಸಹಾಯ ಮಾಡ್ತೀನಿ. ಅವತ್ತು ಅವರು ನನ್ನ ಜೀವ ಉಳಿಸಿದ್ರು. ಕೊನೆಯವರೆಗೂ ನಾನು ಅದನ್ನ ಮರೆಯೋದಿಲ್ಲ. ಎಮಿಲಿ ಮ್ಯಾಮ್, ಇನ್ವಿಟೇಷನ್ ಇಲ್ಲಿದೆ. ಅದ್ಭುತ, ಎಷ್ಟೊಂದು ಸುಂದರವಾಗಿದೆ. ದೊಡ್ಡ ವ್ಯಕ್ತಿಗಳಷ್ಟೇ ಇಲ್ಲಿ ಬರೋದು. ನಂಗೆ ಇದನ್ನ ನಂಬೋಕಾಗ್ತಿಲ್ಲ. ಏನಿದು ಎಮಿಲಿ ಮ್ಯಾಮ್? ಅಲ್ಲಿ ನೋಡಿ, ಡ್ಯಾನಿಯಲ್ ಮತ್ತೆ ಲಿಲಿ. ಡ್ಯಾನಿಯಲ್, ಇನ್ವಿಟೇಷನ್ ಇಲ್ಲದೆ ನೀವು ಹೇಗೆ ಒಳಗಡೆ ಬಂದ್ರಿ? ಹೆನ್ರಿ ವಾಲ್ಟ್ ನ ತಂಗಿ 3 ವರ್ಷದ ಹಿಂದೆ ಗ್ರಾಸ್ ಫ್ಯಾಮಿಲಿಯ ದೊಡ್ಡ ಮಗನ ಜೊತೆ ಮದುವೆ ಆಗಿತ್ತು. ನನ್ನ ಫ್ಯಾಮಿಲಿಗೆ ಅರ್ಹತೆ ಇಲ್ಲ. ಏನು? ಇದು ನಿಜನಾ? ನಂಬೋಕಾಗ್ತಿಲ್ಲ. ಮಗನ ಕೈಗೆ ಮಾಣಿಕೆ ಕೊಟ್ಟಂಗಾಯ್ತು. ಎಮಿಲಿ ಮದುವೆ ಆಗೋಕೆ ಈಗ ನ್ಯಾಯ ಸಿಗ್ಲಿಲ್ವಾ? ಲಿಲಿ, ನಿನಗೆ ಎಷ್ಟು ಸರ್ತಿ ಹೇಳಿದೀನಿ, ಪ್ರಾಕ್ಟೀಸ್ ಮಾಡು. ಊಟದ ವಿಚಾರದಲ್ಲಿ ತಮಾಷೆ ಮಾಡಬಾರ್ದು ಅಂತ. ಈ ಚಿಕ್ಕ ಹುಡುಗಿಲಿ ತುಂಬಾ ಟ್ಯಾಲೆಂಟ್ ಇದೆ, ಬುದ್ಧಿವಂತೆ.
ಬಹುಶಃ ಇವಳಪ್ಪ. ನೀನು ಮಿಸ್ಟರ್ ಡ್ಯಾನಿಯಲ್ ಯಾವಾಗಲೂ ಖುಷಿಯಾಗಿರಿ. ನನ್ನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಏನು ಮಿಸ್ಟರ್ ಫ್ರಾಂಕ್ ಅವ್ರನ್ನ ರಾಯಲ್ ಟೇಬಲ್ಗೆ ಕರೆದಿದ್ದಾರಾ? ಇದು ಹೇಗ್ ಸಾಧ್ಯ? ಹೇ, ನೀನೇನೋ ಮಿಸ್ಟೇಕ್ ಮಾಡ್ತಾ ಇದೀಯಾ. ಮಿಸ್ಟರ್ ಫ್ರಾಂಕ್ ಅದನ್ನ ಪ್ರಶ್ನೆ ಮಾಡ್ತಿದ್ದೀರಾ? ನೋಡು, ಅವಳೇ ಪ್ರಸಿದ್ಧ ಮಾಸ್ಟರ್ ಮೀನಾಕ್ಷ. ಇವಳು ತುಂಬಾ ಶಕ್ತಿಶಾಲಿ ಮತ್ತೆ ತುಂಬಾ ಟ್ಯಾಲೆಂಟೆಡ್. ಮಾಸ್ಟರ್ ಮೀನಾಕ್ಷ, ನಾನು ರಿಚರ್ಡ್ ಕ್ರಾಸ್, ಹೈ ಚಾಂಕಿ ಕ್ರಾಸ್ ಫ್ಯಾಮಿಲಿಯಿಂದ ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೀನಿ. ಇವತ್ತು ನಿಮ್ಮನ್ನು ನೋಡಿ ಗೊತ್ತಾಯ್ತು ನೀವು ನಿಜವಾಗ್ಲೂ ಗ್ರೇಟ್. ಈ ಡ್ರಿಂಕ್ ನಿಮ್ಗೋಸ್ಕರ. ಎಲ್ಲಿಂದ ನಾವು ಬಂದ್ಬಿಡ್ತಾರೆ ಹಿಂದೆ ಮುಂದೆ ಯೋಚಿಸೋದಿಲ್ಲ, ದೂರ ಹೋಗೋದಿಲ್ಲ. ರಿಚರ್ಡ್, ಎಮ್ಲಿ ಮ್ಯಾಮ್, ಇವರು ಮಾಸ್ಟರ್ ಮೀನಾಶು. ಒಂದ್ ವೇಳೆ ಅವರು ನಿಮ್ಮನ್ನ ಸ್ಟೂಡೆಂಟ್ ಮಾಡ್ಕೊಂಡ್ರೆ ಬಹುಶಃ ನಾವು ಕಾರ್ಟರ್ ಫ್ಯಾಮಿಲಿನ ಕಾಪಾಡ್ಕೋಬಹುದು. ನನಗ್ ಗೊತ್ತು, ಆದ್ರೆ ಅವ್ರ ಮನ್ಸು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಮೀನಾಕ್ಷ ಆಂಟಿ ತುಂಬಾ ಒಳ್ಳೆಯವರು. ಅವ್ರು ಬಂದಾಗೆಲ್ಲ ನನಗೆ ಚಾಕ್ಲೇಟ್ ಕೊಡ್ತಾರೆ. ಚಿನ್ನ, ಮೀನಾಕ್ಷ ಅಷ್ಟೊಂದು ಟ್ಯಾಲೆಂಟ್ ಅಲ್ಲ, ನಿಂಗೆ ನಾನು ಕಲಿಸ್ತೀನಿ. ಡ್ಯಾನಿಯಲ್, ಸಾಕ್ ನಿಲ್ಸು. ಡ್ರ್ಯಾಗನ್ ಗೇಟ್ ಮಾಸ್ಟರ್ ಆದ್ಮೇಲೆ ಮಾಸ್ಟರ್ ಮೀನಾಶು ಮಾರ್ಷಲ್ ಆರ್ಟ್ಸ್ ನಲ್ಲಿ ಪರಿಣಿತೆ. ನೀನೇ ಅವ್ರಿಗಿಂತ ಟ್ಯಾಲೆಂಟೆಡ್. ಇದು ಕರೆಕ್ಟ್ ಆಗಿದೆ. ಕೇಟ್ ಸರಿಯಾಗಿ ಹೇಳ್ತಾ ಇದ್ದಾಳೆ. ಒಂದು ಒಳ್ಳೆ ಅವಕಾಶ. ನನ್ನ ಫ್ಯಾಮಿಲಿಗೋಸ್ಕರ ಮಾಸ್ಟರ್ ಮೀನಾಕ್ಷ ಜೊತೆ ಮಾತಾಡ್ಬೇಕು. ಏ ನಿಲ್ಲು, ಒಂದ್ ನಿಮಿಷ. ಇಷ್ಟೊಂದು ಸೀರಿಯಸ್ ಯಾಕೆ? ಕೂತ್ಕೋ. ಏ ಮೀನಾಕ್ಷ, ಬಾ ಇಲ್ಲಿ ಬಾ. ಬಾ. ನನ್ ಗಂಡ ಏನು ಮಾಡಿದ್ರು ಅವನ್ನ ಹೊಡೆದ್ರಿ. ಆ ಭಿಕಾರಿ ಮಾಸ್ಟರ್ ಮೀನಾಕ್ಷಿ ಅವರ ಹೆಸರು ಕರೀತಿದ್ದಾನೆ. ನೀನು ಅವ್ರಿಗೆ ಕೋಪ ಬರ್ಸ್ಬೇಕು ಅನ್ಕೊಂಡಿದ್ಯಾ? ಎಕ್ಸ್ಟೆನ್ಷನ್ ಮಾಸ್ಟರ್ ಆಗಿದ್ರು ಹೇಳ್ತಿದ್ದೆ, ನೀನೊಬ್ಬ ಸಾಮಾನ್ಯ ವ್ಯಕ್ತಿ, ನಿನ್ನ ಪುಡಿ ಪುಡಿ ಮಾಡ್ತಾರೆ. ಡ್ಯಾನಿಯಲ್, ನೀನು ಏನು ಯೋಚನೆ ಮಾಡದೆ ಮಾತಾಡ್ತಿದ್ಯಾ? ನಿನಗ್ ಗೊತ್ತಾ, ಒಬ್ಬ ವ್ಯಕ್ತಿ ತಪ್ಪು ಮಾತಾಡಿದ್ದಕ್ಕೆ ಮಾಸ್ಟರ್ ಮೀನಾಕ್ಷ ಅವ್ನ ನಾಲ್ಗೆನ ಕತ್ತರಿಸಿದ್ರು. ಇವಾಗ ನಿನ್ ಗತಿ ಏನಾಗ್ಬೋದು ಅಂತ. ಹೌದಾ? ಏನಾಗುತ್ತೆ ಅನ್ಕೊಂಡಿದ್ಯಾ? ಅವಳು ಬರ್ತಾಳೆ, ನನ್ ಮುಂದೆ ಬಗ್ಗೆ ನಮಸ್ಕಾರ ಮಾಡ್ತಾಳೆ, ಅಷ್ಟೇ. ನಮಸ್ಕಾರ ಮಾಡ್ತಾಳ? ಈ ಭಿಕಾರಿ ಹುಚ್ಚ ಆಗಿದ್ದಾನೆ. ನೋಡು, ಬಾ ಇಲ್ಲಿಂದ ಹೋಗೋಣ. ಮಾಸ್ಟರ್ ಮೀನಾಕ್ಷಿ ಮೊದ್ಲೇ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಡ್ಯಾನಿಯಲ್, ಬನ್ನಿ ಇಲ್ಲಿಂದ ಹೋಗೋಣ. ಈ ತೊಂದರೆಯಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ನೀನಿನ್ನು ತಿಂತಾ ಇದ್ಯಾ? ಮಾಸ್ಟರ್ ಮೀನಾಕ್ಷ ಇಲ್ಲಿ ಬರ್ತಾ ಇದ್ದಾರೆ. ನನ್ ಜೊತೆ ಸೇರಿ ಅವ್ರ ಎದುರುಗಡೆ ಕ್ಷಮೆ ಕೇಳು. ಚಿನ್ನ, ನಾನು ಅವಳನ್ನ ಹೆಸರು ಹಿಡಿದು ಕರೆದಾಗ ಅವಳ ಮುಖ ನೋಡ್ಬೇಕಿತ್ತು. ಅವಳು ಬಂದ್ಮೇಲೆ ನಿಂಗೆ ಗೊತ್ತಾಗುತ್ತೆ. ಡ್ಯಾನಿಯಲ್, ಮಾಸ್ಟರ್ ಮೀನಾಕ್ಷ, ನನ್ ಗಂಡ ಸ್ವಲ್ಪ ಹುಚ್ಚ. ದಯವಿಟ್ಟು ಅವನನ್ನ ಏನ್ ಮಾಡ್ಬೇಡಿ. ಅವನ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ. ಅದು ಏನು? ನಮಸ್ತೆ ಗ್ರ್ಯಾಂಡ್ ಮಾಸ್ಟರ್ ಡ್ಯಾನಿಯಲ್. ಏನು ನಾವ್ ನೋಡ್ತಿರೋದು ನಿಜಾನ? ಈ ಭಿಕಾರಿ ನಿಜವಾಗ್ಲೂ ಮೀನಾಕ್ಷಿಗೆ ಪರಿಚಯನ? ಇದು ಹೇಗ್ ಸಾಧ್ಯ? ಏ ನೀನಾ, ಇವಳು ಯಾರು ಗೊತ್ತಾ? ನನ್ನ ಹೆಂಡತಿ ಎಮಿಲಿ ವಿಲ್ಸ್. ಹಾ, ನಿಮ್ಮನ್ನ ಭೇಟಿಯಾಗಿ ಖುಷಿ ಆಯ್ತು ಮಿಸಸ್ ಡ್ಯಾನಿಯಲ್. ಮಾಸ್ಟರ್ ಮೀನಾ, ನೀವು ಹಾಗೆ ಹೇಳೋ ಅವಶ್ಯಕತೆ ಇಲ್ಲ. ಡ್ಯಾನಿಯಲ್ ಅನ್ನ ಕರೆಯೋ ಹಾಗೆ ನೀವು ಅಂತ ಕರಿಬಹುದು. ಮೀನಾ ಆಂಟಿ, ನೀವು ನನಗೋಸ್ಕರ ಏನ್ ತಂದಿದ್ದೀರಾ? ಲಿಲಿ, ತುಂಬಾ ದಿನ ಆದ್ಮೇಲೆ ಸಿಕ್ಕಿದೀವಿ. ಮ್ಯಾಜಿಕಲ್ ಪಿಲ್, ಇದು ತುಂಬಾ ಅದ್ಭುತವಾಗಿರುತ್ತೆ. ಇದನ್ನ ತಿನ್ನೋದ್ರಿಂದ ಶಕ್ತಿ 10 ಪಟ್ಟು ಜಾಸ್ತಿ ಆಗುತ್ತೆ. ಆಂಟಿ, ಇದು ಚೆನ್ನಾಗಿಲ್ಲ. ಲಿಲಿ, ಮಾಸ್ಟರ್ ಮೀನಾ, ನಾನು ಲಿಲಿ ಪರವಾಗಿ ಕ್ಷಮೆ ಕೇಳ್ತೀನಿ. ನೀನಾ, ನನ್ನ ಹೆಂಡತಿ ನಿನ್ನ ಸ್ಟೂಡೆಂಟ್ ಆಗ್ಬೇಕು ಅನ್ಕೊಂಡಿದ್ದಾಳೆ, ನೀನೇನಂತೀಯ? ಇಲ್ಲ ಇಲ್ಲ, ನಾನು ಅಷ್ಟೊಂದು ಯೋಗ್ಯಳಲ್ಲ ಅವ್ರನ್ನ ಶಿಷ್ಯ ಮಾಡ್ಕೊಳ್ಳೋ ಅಷ್ಟು. ಓಕೆ. ಆದ್ರೆ ಮಿಸಸ್ ಡ್ಯಾನಿಯಲ್ ತುಂಬಾ ಟ್ಯಾಲೆಂಟೆಡ್. ನನಗೆ ತಿಳಿದಿರೋ ತರ ಹೇಳ್ಕೊಡ್ತೀನಿ, ಎಲ್ಲ ತಿಳಿಸ್ಕೊಡ್ತೀನಿ. ಆದ್ರೆ ನಾನು ಗುರು ಆಗೋಕ್ ಆಗೋದಿಲ್ಲ. ಧನ್ಯವಾದ ಮಾಸ್ಟರ್ ಮೀನಾ. ಆ ತರ ಎಲ್ಲ ಮಾಡ್ಬೇಡಿ, ದಯವಿಟ್ಟು ಮಾಡ್ಬೇಡಿ. ನಾವು ಒಳ್ಳೆ ಸ್ನೇಹಿತರಾಗಿ ಇರೋಣ, ಓಕೆನಾ? ಒಂದ್ ನಿಮಿಷ. ಮಾಸ್ಟರ್ ಮೀನಾಗೆ ತುಂಬಾ ಕೋಪ ಅಂತ ಹೇಳ್ತಾರೆ. ನನ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು. ಹೇ ನೀನಾ, ತಗೋ,
ನಿನ್ನ ಆರ್ಯನ್ ಹೆಡ್ ಸ್ಕಿಲ್ ಓಪನ್ ಮಾಡು. ಡ್ಯಾನಿಯಲ್, ವಾಲೆಟ್ ಓಪನ್ ಮಾಡೋಕೆ ನಟ್ ಕ್ರ್ಯಾಕರ್ ಇರುತ್ತಲ್ವಾ? ಮಾಸ್ಟರ್ ನೀರಿಂದ ಯಾಕೆ ಕೆಲಸ ಮಾಡಿಸ್ತಿದ್ಯಾ? ಇದನ್ ತಗೊಳ್ಳಿ. ದೇವ್ರೆ, ಮಾಸ್ಟರ್ ನೀನ ಡ್ಯಾನಿಯಲ್ಗೋಸ್ಕರ ವಾಲ್ನಟ್ ನ ಒಡೆದ್ರ. ಒಂದ್ ವೇಳೆ ಈ ವಿಷಯ ಆಚೆ ಹೋದ್ರೆ ನಾರ್ತ್ ಸಿಟಿ ಪೂರ್ತಿ ದೊಡ್ಡ ಸುದ್ದಿ ಆಗುತ್ತೆ. ರೀನಾ ಆಂಟಿ, ನಂಗೆ ವಾಲೆಟ್ಸ್ ಬೇಕು. ಹೋಗು. ಡ್ಯಾನಿಯಲ್, ಇವರು ನೀನ್ ಹೇಳ್ದಾಗ ಯಾಕೆ ಕೇಳ್ತಾ ಇದ್ದಾರೆ? ಇದೆಲ್ಲ ಯಾಕೆ ಮಾಡ್ತಿದ್ದಾರೆ? ತಿಳ್ಕೊಬೇಕಾ? ನೀನೇ ಕೇಳಿ ನೋಡು. ಮಾಸ್ಟರ್ ನೀನಾ, ನಾನು ನಿಮ್ ಜೊತೆ ಮಾತಾಡ್ಬೋದಾ? ಆಫ್ ಕೋರ್ಸ್, ಬನ್ನಿ ಹೋಗೋಣ. ನೀವ್ ಮುಂದೆ ಹೋಗಿ. ಮಾಸ್ಟರ್ ನೀನಾ, ನೀವು ನನ್ಗೆ ಒಂದ್ ವಿಷಯ ಹೇಳ್ಬೇಕು. ನನ್ ಗಂಡ ಡ್ಯಾನಿಯಲ್, ಅವ್ರು ನಿಜವಾಗ್ಲೂ ಯಾರು? ಅವರು ನಿಮ್ಗೆ ಹೇಳಿಲ್ವಾ? ಡ್ಯಾನಿಯಲ್ ಅವರು ಏನು ಹೇಳಿಲ್ಲ ಅಂದ್ಮೇಲೆ ನಾನು ಸುಮ್ಮನಿರ್ಬೇಕಾಗತ್ತೆ. ಏನಾದ್ರೂ ಎಡವಟ್ಟಾದ್ರೆ ನನ್ ಕತೆ ಅಷ್ಟೇ. ನಿಜವಾಗ್ಲೂ ನಿಮ್ ಗಂಡ ಒಬ್ಬ ಸಾಮಾನ್ಯ ವ್ಯಕ್ತಿ. ಮತ್ ಅವ್ರ ಮುಂದೆ ಯಾಕೆ ತಲೆ ಬಾಗಿದ್ರಿ? ಎಲ್ರಿಗೂ ಗೊತ್ತು ನನ್ಗೆ ಲಿಟ್ರೇಚರ್ ಅಂದ್ರೆ ತುಂಬಾ ಇಷ್ಟ. ನಿಮ್ ಗಂಡ ಕತೆ ಕವನ ತುಂಬಾ ಚೆನ್ನಾಗಿ ಬರೀತಾರೆ. ನಾನವರ ದೊಡ್ಡ ಅಭಿಮಾನಿ, ಅದಕ್ಕೋಸ್ಕರ. ಓ, ಹೀಗ? ಮಿಸಸ್ ಡ್ಯಾನಿಯಲ್, ಒಂದು ಇಂಪಾರ್ಟೆಂಟ್ ಕೆಲಸ ಬಂದಿದೆ, ನಾನ್ ಬರ್ತೀನಿ. ಎಮಿಲಿ ಮ್ಯಾಮ್, ಡ್ಯಾನಿಯಲ್ ಬಗ್ಗೆ ನಾನೇನು ಅನ್ಕೊಂಡಿದ್ದೆ. ಡ್ಯಾನಿಯಲ್ ಒಬ್ಬ ಮಹಾನ್ ವ್ಯಕ್ತಿ ಅನ್ಕೊಂಡಿದ್ದೆ. ನನ್ನ ಅನ್ಸಿಕೆ ತಪ್ಪಾಗಿದೆ. ಸರ್, ಡ್ಯಾನಿಯಲ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಡ್ಯಾನಿಯಲ್ ಬಗ್ಗೆ ಗೊತ್ತಾಯ್ತು. ಬೇಗ ಹೇಳು, ಅವನ್ ಯಾರು ಅಂತ. ಏನೋ ನಿನ್ ಮಾತನ್ನ ನಂಬೋಕಾಗ್ತಿಲ್ಲ. ನಾನು ಅವನೊಬ್ಬ ಮಹಾನ್ ವ್ಯಕ್ತಿ ಅನ್ಕೊಂಡಿದ್ದೆ. ಮಿಸ್ಟರ್ ಫ್ರಾಂಕ್, ನಾವ್ ಇವಾಗ ಏನ್ ಮಾಡೋದು? ಎಲ್ಲಾನು ಹೇಳ್ಬೇಕಾ? ಕತ್ ಹಿಡಿದು ಅವನ್ನ ಹೊರಗೆ ತಳ್ಳು. ತಿರ್ಗಾ ಬರ್ದೇ ಇರೋ ಥರ ನೋಡ್ಕೋ. ಎಸ್ ಸರ್. ಹೆಲೋ ಬೆಲ್, ನಾನು ಫ್ರಾಂಕ್ ಮಾತಾಡ್ತಾ ಇದ್ದೀನಿ. ಹೇಳಿ, ಏನ್ ವಿಷಯ? ಹಾಯ್ ಫ್ರಾಂಕ್, ಮಾಸ್ಟರ್ ಡ್ರ್ಯಾಗನ್ ಟೆಸ್ಟಿಗೆ ಬಂದಿದ್ದಾರೆ. ಸ್ವಲ್ಪ ಗಮನ ಇದೆ. ಏನು ಇಲ್ಲೇ ಇದ್ದಾರ? ಹಾಗಿದ್ರೆ ಅವರು... ನಾನ್ ಹೇಳೋದ್ ಕೇಳು. ಡ್ರ್ಯಾಗನ್ ಫೆಸ್ಟ್ ನ ಸರಿಯಾಗಿ ಸಂಭಾಳಿಸು. ಅವ್ರಿಗೆ ಕೋಪ ಬರ್ದೇ ಇರೋ ತರ ನೋಡ್ಕೋ. ಇಲ್ದೆ ಹೋದ್ರೆ ತೊಂದ್ರೆ ಆಗುತ್ತೆ. ಹಾ, ನನ್ಗೆಲ್ಲ ಅರ್ಥ ಆಯ್ತು. ಮಿಸ್ಟರ್ ಫ್ರಾಂಕ್, ನಾನು ಈಗಲೇ ಈ ಭಿಕಾರಿನ ಆಚೆ ಹಾಕ್ತೀನಿ. ನಿಲ್ಲು. ನಾನು ಯಾವಾಗ್ಲೂ ಮಾಸ್ಟರ್ನ ನೋಡೇ ಇಲ್ಲ. ಅವ್ರು ತುಂಬಾ ದಯಾಳು ಅಂತ ಕೇಳ್ಪಟ್ಟಿದ್ದೀನಿ. ಆ ಭಿಕಾರಿಗೆ ಬೈಯೋದನ್ನ ನೋಡಿದ್ರೆ ತಪ್ಪಾಗಿ ತಿಳಿಬಹುದು. ನನ್ ಮೇಲೆ ಗೌರವ ಕಡಿಮೆ ಆಗ್ಬೋದು. ಮಿಸ್ಟರ್ ರೀಡ್, ಅವನ ಆಚೆ ಹಾಕ್ಬೇಡ. ಅವನು ಇಲ್ಲೇ ಇರ್ಲಿ ಬಿಡು. ಓಕೆ. ಏನು, ಡ್ರ್ಯಾಗನ್ ಗೇಟ್ ಮಾಸ್ಟರ್ ಇಲ್ಲೇ ಇದ್ದಾರಾ? ಈ ಮಾತನ್ನ ಮಾಸ್ಟರ್ ಫ್ರಾಂಕ್ ನಂಗೆ ಹೇಳಿದ್ದಾರೆ. ನಾನು ನಿಂಗೆ ಹೇಳಿದ್ದೀನಿ, ಆದ್ರೆ ಇದನ್ನ ಯಾರಿಗೂ ಹೇಳ್ಬೇಡ. ಡೋಂಟ್ ವರಿ, ಯಾರ ಮುಂದೆನೂ ಬಾಯಿ ಬಿಡಲ್ಲ, ಓಕೆನಾ? ಕೇಳು, ಡ್ರ್ಯಾಗನ್ ಮಾಸ್ಟರ್ ಬಂದಿದ್ದಾರೆ. ಎಮಿಲಿ ಮ್ಯಾಮ್, ಇವಾಗ ತಾನೇ ಕೇಳ್ಪಟ್ಟೆ ಡ್ರ್ಯಾಗನ್ ಮಾಸ್ಟರ್ ಇಲ್ಲೇ ಇದ್ದಾರಂತೆ. ರಿಯಲಿ? ಕಳೆದ 3 ವರ್ಷಗಳಲ್ಲಿ ಕಾರ್ ರೇಸ್ ನ ಹಲವಾರು ಪ್ರೈಸ್ ಗಳನ್ನು ಗೆದ್ದು ಸೋಲನೆ ಕಾಣದೇ ಇರುವಂತ ಡ್ರ್ಯಾಗನ್ ನೇಷನ್ ಚಾಂಪಿಯನ್ ಜಾನ್ ವಿಕ್ಟರ್ ಅವರು ಯುರೋಪ್ ನಲ್ಲಿ ನಡೆಯೋ ಫೈನಲ್ ಕಪ್ ನ ಬಿಟ್ಟು ಚೈನಾಗ್ ಬಂದಿದ್ದಾರೆ. ಏನ್ ನಡೆದಿದೆ, ಯಾಕೆ ರಿಟರ್ನ್ ಬಂದಿದ್ದಾರೆ ಅಂತ ಬನ್ನಿ ನಾವು ತಿಳ್ಕೊಳ್ಳೋಣ. ಜಾನ್ ವಿಕ್ಟರ್ ಬಂದ್ಬಿಟ್ರು. ಜಾನ್ ವಿಕ್ಟರ್, ಏನ್ ಹೇಳ್ತಿದ್ದೀನಿ? ನಿಜವಾಗ್ಲೂ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಈ ಹಾಲ್ ನಲ್ಲಿ ಇದ್ದಾರಾ? ಹೌದು, ನಾನು ಕಿವಿಯಾಗಿ ಕೇಳಿದ್ದೀನಿ. ವಾವ್, ಡ್ರ್ಯಾಗನ್ ಗೇಟ್ ಮಾಸ್ಟರ್ ಒಂದ್ಸಲ ನನ್ನ ಜೀವ ಉಳಿಸಿದ್ರು. ಅವ್ರು ಸಿಕ್ಕರೆ ಧನ್ಯವಾದ ಹೇಳ್ತೀನಿ. ಆದ್ರೆ ಇಲ್ಲಿ ತುಂಬಾ ಜನ ಇದ್ದಾರೆ, ಹೇಗೆ ಅವರನ್ನ ಕಂಡುಹಿಡಿಯೋದು? ಅವ್ರ ಹತ್ರ ರೇಸಿಂಗ್ ಡ್ರ್ಯಾಗನ್ಸ್ ಹೋಗಿದೆ ಅಂತ ಕೇಳಿದ್ದೀನಿ, ಆದ್ರೆ ಅದು ಯಾರಿಗೂ ಕಾಣಲ್ಲ. ಹೇಗೆ ಹುಡ್ಕೋದು ಅಂತ ಗೊತ್ತಾಗ್ತಿಲ್ಲ. ನಮಗೆಲ್ಲ ಗೊತ್ತು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಯಾರು ಅಂತ. ಏನು ಗೊತ್ತಾ? ಹಾ ಮಾಮ, ನನ್ನ ಅಪ್ಪನೇ
ತಮಾಷೆ ಮಾಡಬಾರ್ದು. ಡ್ಯಾನಿಯಲ್, ನೀನೊಬ್ಬ ತಂದೆಯಾಗಿ ಮಗಳಿಗೆ ಸುಳ್ಳು ಹೇಳೋದನ್ನ ಕಲಿಸ್ತೀಯಾ? ನಾಚಿಕೆ ಆಗಲ್ವಾ? ಯಾವ ಸುಳ್ಳು? ನಾನೇ ಡ್ರ್ಯಾಗನ್ ಗೇಟ್ ಮಾಸ್ಟರ್. ಡ್ರ್ಯಾಗನ್ ಗೇಟ್ ಮಾಸ್ಟರ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ತರ ಎಲ್ಲ ನೀವು ತಮಾಷೆ ಮಾಡಬೇಡ. ವಿಕ್ಟರ್ ವರ್ಲ್ಡ್ ಆಗಮಿಸುತ್ತಿದ್ದಾರೆ. ಎಮಿಲಿ ಮ್ಯಾಮ್, ಹೆನ್ರಿ ವಾಲ್ಟ್ ಮತ್ತೆ ವಿಕ್ಟರ್ ವಾಲ್ಟ್ ಬಂದ್ರು. ಎಮಿಲಿ, ನಾನು ನಿಂಗೆ ಮಾರ್ಷಲ್ ಆರ್ಟ್ಸ್ ಅರೇನಾದಲ್ಲಿ ಹೇಳಿದ್ದೆ ಅಲ್ವಾ, ನಾನು ಸುಮ್ಮನೆ ಬಿಡಲ್ಲ ಅಂತ. ಇವಾಗ ನಮ್ಮ ತಾತ ವಾಪಸ್ ಬಂದಿದ್ದಾರೆ. ಈಗ ಗ್ರೇ ಫ್ಯಾಮಿಲಿ ಕೂಡ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಹೆನ್ರಿ ವಾಲ್ಟ್, ಇದು ಡ್ರ್ಯಾಗನ್ ಫೆಸ್ಟ್. ಇಲ್ಲಿ ನಮ್ಮನ್ನ ಏನ್ ಮಾಡಕ್ಕಾಗಲ್ಲ. ಸರಿಯಾಗಿ ಹೇಳಿದೆ. ನಮಗೂ ಗೊತ್ತು ಡ್ರ್ಯಾಗನ್ ಮಾಸ್ಟರ್ ಕೂಡ ಇಲ್ಲಿ ಬರ್ತಿದ್ದಾರೆ ಅಂತ. ಡ್ರ್ಯಾಗನ್ ಫ್ಯಾಸ್ಟ್ ನಲ್ಲಿ ಏನು ಮಾಡಕ್ಕಾಗಲ್ಲ. ಆದ್ರೆ ಕೇಳು, ನೀವು ಇಲ್ಲಿಂದ ಹೊರಗೆ ಹೋಗ್ತಿದ್ದಂಗೆ ನೀವು ಯಾರು ಉಳಿಯಲ್ಲ. ಯಾರೋ ಹೇಳಿದ್ರು ವಿಕ್ಟರ್ ವರ್ಲ್ಡ್ ತಪಸ್ಸಿಗೆ ಹೋಗಿದ್ರಂತೆ. ಇವಾಗ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಎಲ್ಲೂ ಕಾಣ್ತಿಲ್ಲ. ಡ್ರ್ಯಾಗನ್ ಗೇಟ್ ಮಾಸ್ಟರ್ ಇಷ್ಟೊತ್ತಿಗೆ ಇಳಿಬೇಕಿತ್ತು. ಬಹುಶಃ ವಿಕ್ಟರ್ ವಾಲ್ಟ್ ಡ್ರ್ಯಾಗನ್ ಮಾಸ್ಟರಾ? ತಾತ, ಈ ಮಾತು ನಿಜನಾ? ತಾತ, ನಿಜವಾಗ್ಲೂ ನೀವು ಡ್ರ್ಯಾಗನ್ ಮಾಸ್ಟರ್? ನಾನ್ ಹೇಗ್ ಡ್ರ್ಯಾಗನ್ ಮಾಸ್ಟರ್ ಆಗಿರ್ಲಿ, ಒಂದ್ ವೇಳೆ ಅಲ್ಲ ಅಂದ್ರೆ ನಂಗೆ ಅವಮಾನ. ಏನ್ ಮಾಡೋದೀಗ? ನಾನು ಸುಮ್ಮನೆ ಇರ್ತೀನಿ. ಮಾಸ್ಟರ್ ಆದ್ರೆ ಏನ್ ವ್ಯತ್ಯಾಸ? ನಾವೆಲ್ಲ ಇಲ್ಲಿ ಮಾಸ್ಟರ್ ಆರ್ಟಿಸ್ಟ್ಗಳೇ ಅಲ್ವಾ? ತಾತ, ನೀವು ನಿಜವಾಗ್ಲೂ ಡ್ರ್ಯಾಗನ್ ಗೇಟ್ ಮಾಸ್ಟರಾ? ತಾತ, ಈ ವಿಷಯ ನಮ್ಗೆ ಹೇಳೇ ಇಲ್ಲ ನೀವು. ಎಲ್ರು ಕೇಳಿ, ನನ್ನ ತಾತನೇ ಡ್ರ್ಯಾಗನ್ ಮಾಸ್ಟ್ರು. ಇವರಿಬ್ಬರಿಂದ ನಾನು ಎಷ್ಟು ತಿನ್ನೋದಂತೂ ಗ್ಯಾರಂಟಿ. ಡ್ರ್ಯಾಗನ್ ಮಾಸ್ಟರ್ 7 ವರ್ಷದಿಂದ ಕಾಣ್ತಾ ಇಲ್ಲ. ಬಹುಶಃ ಅವರು ಬಂದೇ ಇಲ್ಲ ಅನ್ಸುತ್ತೆ. ಎಮಿಲಿ ಮ್ಯಾಮ್, ಡ್ರ್ಯಾಗನ್ ಮಾಸ್ಟರ್ ನೋಡಕ್ ಹೀಗೆ ಇದ್ದಾರಾ? ಅಯ್ಯೋ, ಅವಾಗ ನನ್ನ ಕಾಪಾಡಿದ್ದು ಇವ್ರೇನಾ? ಸರಿಯಾಗಿ ನೆನಪಾಗ್ತಿಲ್ವಲ್ಲ. ನಿಜವಾಗ್ಲೂ ಇವ್ರೇನಾ? ಎಮಿಲಿ ಮ್ಯಾಮ್, ನೀವು ಸೇವಿಯರ್ನ ಮಾರ್ಬೇಡಿ. ಒಂದ್ ವೇಳೆ ಇವರೇ ಡ್ರ್ಯಾಗನ್ ಮಾಸ್ಟರ್ ಆಗಿದ್ರೆ ನಮ್ಮ ತಾತ ಫ್ಯಾಮಿಲಿ ಗತಿ ಏನು? ಎಮಿಲಿ, ಭಯ ಆಗ್ತಿದೆ ನಿನಗೆ? ಗೊತ್ತಾಯ್ತಲ್ಲ ನಿನ್ನ ತಾತ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಂತ. ಈ ಕಾರ್ಟರ್ ಫ್ಯಾಮಿಲಿ ಅಷ್ಟೇ ಅಲ್ಲ, ಗ್ರೇ ಫ್ಯಾಮಿಲಿ ಬಂದ್ರು ಕೂಡ ಒಂದ್ ಚಿಟ್ಟೆ ಉಳಿಸ್ಬಿಟ್ಟಿದೆ. ಎಮಿಲಿ, ನಮ್ಮ ತಾತ ಡ್ರ್ಯಾಗನ್ ಗೇಟ್ ಮಾಸ್ಟರ್. ಒಂದ್ ವೇಳೆ ಇಲ್ಲೇ ನಿಮ್ಮನ್ನೆಲ್ಲ ಹೊಡೆದ್ರು ಯಾರು ಏನ್ ಮಾಡಕ್ಕಾಗಲ್ಲ. ನೋಡಿ ಇವಾಗ. ನಿಲ್ಲು, ಇಲ್ಲಿ ನಿಯಮಗಳನ್ನು ಮುರಿಬಾರ್ದು. ಈ ಫೆಸ್ಟ್ ನ ಕೆಲವೊಂದು ನಿಯಮಗಳಿವೆ. ನನ್ಗೆ ಅರ್ಥ ಆಯ್ತು, ನೀವು ಸರಿಯಾಗಿ ಹೇಳಿದ್ರಿ. ಡ್ರ್ಯಾಗನ್ ಮಾಸ್ಟರ್ ಮೊಮ್ಮಗನಾಗಿ ನನಗೂ ಕೆಲವೊಂದು ಜವಾಬ್ದಾರಿಗಳಿವೆ. ಎಮಿಲಿ ಕೇಳೋ, ಹೊರಗೆ ಹೋಗ್ತಿದ್ದಂಗೆ ನೀವೆಲ್ಲ ಫಿನಿಶ್. ನಾನು ಡ್ರ್ಯಾಗನ್ ಗೇಟ್ ಮಾಸ್ಟರ್ ನ ಮಗಳು. ಅಂಕಲ್ ಸುಳ್ಳು ಹೇಳ್ಬಾರ್ದು. ನಿನಗ್ ಗೊತ್ತಿಲ್ವಾ, ಸುಳ್ಳು ಹೇಳಿದ್ರಿಂದ ದೇವ್ರು ಮೂಗ್ ಕಟ್ ಮಾಡ್ತಾನಂದ. ನಾನ್ ಸುಳ್ಳು ಹೇಳ್ತಾ ಇದ್ದೀನ? ನೀ ಸುಳ್ಳು ಹೇಳ್ತಿದ್ಯಾ? ಮನೇಲಿ ಹೇಳ್ಕೊಟ್ಟಿಲ್ವಾ? ನೀನ್ ಹೇಳ್ತಿರೋದು ನಿಜಾನಾ? ಈಗಲೇ ಪ್ರಮಾಣ ಮಾಡು. ಒಂದ್ ವೇಳೆ ನೀನು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಲ್ಲ ಅಂದ್ರೆ ನೀನು ಈಗಲೇ ಸತ್ತೋಗ್ತೀಯಾ. ನೆನ್ಪಿಟ್ಕೋ. ಏ ಬಿಕಾರಿ, ನನ್ನ ತಾತನಿಗೆ ಅವಮಾನ ಮಾಡ್ತೀಯಾ ನಿನ್ನ? ಡ್ಯಾನಿಯಲ್, ಹುಷಾರು. ಡ್ಯಾನಿಯಲ್, ಮ್ಯಾಮ್ ರಿಚರ್ಡ್ ಕ್ರಾಸ್ ಜೊತೆ ಫೈಟ್ ಮಾಡೋದು ಕಷ್ಟ ಅನ್ಸುತ್ತೆ. ನಿನ್ನಿಂದ ಅವ್ರ ಜೀವ ಅಪಾಯದಲ್ಲಿದೆ. ಅವ್ರಿಗೆ ಏನಾದ್ರೂ ಆದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಆಗ್ತೀಯ. ಎಮಿಲಿ, ನೀನ್ ಇವಾಗ ತಾನೇ ಹಾಫ್ ಮಾಸ್ಟರ್ ಆಗಿದ್ದೀಯ. ನಾನು ನಿನ್ಕಿನ ಮುಂಚೆನೆ ಹಾಫ್ ಮಾಸ್ಟರ್ ಆಗಿದ್ದೀನಿ ಗೊತ್ತಾ? ನೀನೇನು ಅನ್ಕೊಂಡಿದ್ಯಾ? ನೀನು ನನ್ನ ಸೋಲಿಸ್ತೀಯಾ? ಡ್ಯಾನಿಯಲ್ ನನ್ನ ಗಂಡ. ಅವನು ಸಾಮಾನ್ಯದವನಲ್ಲ. ಆದ್ರೆ ಮೊದಲು ನನ್ನ ಎದುರಿಸು ನೀನು. ಭಾವ, ಜಾಸ್ತಿ ಭಯ ಪಡಬೇಡಿ, ಸ್ವಲ್ಪ ಕರುಣೆ ಇರ್ಲಿ. ಅವಳ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದೆ, ಆ ಭಿಕಾರಿ ಮದ್ವೆ ಆಗ್ಬಿಟ್ಟ. ಚಿಂತೆ ಮಾಡಬೇಡಿ, ಮಾರ್ಷಲ್ ಆರ್ಟ್ಸ್ ನಲ್ಲಿ ಅವನ್ನ ಸೋಲಿಸ್ತೀನಿ. ಆಮೇಲೆ ಅವಳ ಜೊತೆ ನೀನೇನಾದ್ರೂ ಮಾಡು. ಇದು ನಾನು ಹೇಗೆ ಎದುರಿಸ್ಲಿ? ಎಷ್ಟೊಂದು ಕೊಬ್ಬು ನಿಂಗೆ. ನನ್ನ ಹೆಂಡ್ದಿನ ನಾನ್ ಮಾತ್ರ ಮುಟ್ಬೇಕು, ಬೇರೆ ಯಾರು ಅಲ್ಲ. ನೀನು ಏನ್ ಅನ್ಕೊಂಡಿದ್ಯಾ?
ಡ್ಯಾನಿಯಲ್ ನಿಜವಾಗ್ಲೂ ರಿಚರ್ಡ್ ನ ಸೋಲಿಸ್ಬೇಕಾ? ಡ್ಯಾನಿಯಲ್ ನನ್ಗಿಂತ ವೀಕ್ ಅನ್ಕೊಂಡಿದ್ದೆ. ಅವ್ನು ಕೂಡ ಮಾಸ್ಟರ್ ಆಗಿದ್ದಾನೆ ಅಂತ ಗೊತ್ತಿರ್ಲಿಲ್ಲ. ಡ್ಯಾನಿಯಲ್, ಹಾಗಾದ್ರೆ ಸ್ಟೇಜ್ ಮೇಲೆ ನೀನ್ ನಿಜವಾದ ಶಕ್ತಿ ತೋರಿಸಿಲ್ವಾ? ಹೆನ್ರಿ, ನನ್ನ ಶಕ್ತಿ ಬಗ್ಗೆ ನೀನು ಅಂದಾಜು ಮಾಡೋಕ್ಕಾಗಲ್ಲ. ಮೊದಲಿಗೆ ನಾನು ಭಯ ಪಡ್ತಿದ್ದೆ, ಆದ್ರೆ ಈಗ ನನ್ನ ತಾತ ಅವ್ರ ತಪಸ್ಸಿಂದ ಆಚೆ ಬಂದಿದ್ದಾರೆ. ಸರಿಯಾಗಿ ಹೇಳಿದೆ. ಇವಾಗ ಅವರು ಡ್ರ್ಯಾಗನ್ ಗೇಟ್ ಮಾಸ್ಟರ್. ನೀನ್ ನನ್ನ ಮೇಲೆ ಮತ್ತೆ ಕೈ ಮಾಡಿದ್ರೆ ನೀನ್ ಸತ್ಯ ಹೋಗ್ತೀಯ. ತಾತ ಪ್ಲೀಸ್, ಈ ವ್ಯಕ್ತಿನ ಈ ಭೂಮಿ ಮೇಲೆ ಇಲ್ಲಿಗೆ ರೋಗ್ ಮಾಡಿ. ಸೊ ನೀನಾ ಡ್ಯಾನಿಯಲ್? ಡ್ರ್ಯಾಗನ್ ಫೆಸ್ಟ್ ನ ನಿಯಮಗಳನ್ನ ಮೀರೋದು ನಂಗಿಷ್ಟ ಇಲ್ಲ. ಇವಾಗ್ಲೇ ಮಂಡಿಯೂರು ಕೂತು ಕ್ಷಮೆ ಕೇಳು, ಆವಾಗ ನಿನ್ನ ಸುಮ್ಮನೆ ಬಿಡ್ತೀನಿ. ಇಲ್ಲ ಅಂದ್ರೆ ನಿನ್ನ ಸಾಯಿಸ್ತೀನಿ, ಗೊತ್ತಾಯ್ತಾ? ಎಮಿಲಿ ಮ್ಯಾಮ್, ಒಂದ್ ವೇಳೆ ಅವರು ಡ್ರ್ಯಾಗನ್ ಮಾಸ್ಟರ್ ಆಗಿದ್ರೆ ಡ್ಯಾನಿಯಲ್ ಅವ್ರ ಮುಂದೆ ಉಳಿಯಲ್ಲ. ಡ್ಯಾನಿಯಲ್, ನಾವು ಅವ್ರ ಜೊತೆ ಫೈಟ್ ಮಾಡಕ್ ಆಗಲ್ಲ. ನಾವು ಹಿಂದೆ ಸರಿಬೇಕಾಗತ್ತೆ. ಟೀನಾ, ಇವಾಗ ನಾನು ಇಲ್ಲಿಂದ ಹೋದ್ರೆ ಇವನ್ ಬಣ್ಣ ಯಾರು ಬಯಲ್ ಮಾಡ್ತಾರೆ ಅಲ್ವಾ ಸರ್? ಏನು ಏನಾಗಂದ್ರೆ? ಈ ಮುದುಕ ಡ್ರ್ಯಾಗನ್ ಮಾಸ್ಟರ್ ಹತ್ರ ನಾಟಕ ಮಾಡ್ತಾ ಇದ್ದಾನೆ, ಸುಳ್ಳು ಹೇಳ್ತಾ ಇದ್ದಾನೆ. ನಾನು ಅದನ್ನ ಪ್ರೂವ್ ಮಾಡ್ತೀನಿ. ಹುಚ್ಚ, ಇವತ್ ನೀನ್ ಒಂದ್ ಗತಿ ಕಾಣಿಸ್ತೀನಿ. ಇವಾಗ ನೀನ್ ಯಾರು ಕಾಪಾಡ್ತಾರೆ? ಎಲ್ಲರೂ ಶಾಂತರಾಗಿ. ಮಿಸ್ಟರ್ ಫ್ರಾಂಕ್, ಏನ್ ನಡೀತಾ ಇದೆ? ಡ್ರ್ಯಾಗನ್ ಫೆಸ್ಟ್ ನಲ್ಲಿ ಯಾರು ಗಲಾಟೆ ಮಾಡ್ತಾ ಇದ್ದಾರೆ? ಇವನೇ ಮಾಸ್ಟರ್, ಈ ಬಿಕಾರಿನೇ. ನನ್ನ ತಾತ ಬಾವನ್ ಜೊತೆ ಅಸಭ್ಯವಾಗಿ ನಡ್ಕೋತಾ ಇದ್ದಾನೆ. ಹೇ ನೋಡು, ಜಾಸ್ತಿ ಆಯ್ತು ನಿಂದು, ಮಾತಾಡ್ಬೇಡ ಈಗ. ನಿಮ್ಮಿಂದ ಇವಾಗ ನಾನು ನನ್ನ ಮಗಳು ಸರಿಯಾಗಿ ಊಟ ಮಾಡಿಲ್ಲ, ಗೊತ್ತಾ? ಹಾ, ನೀನು ನನಗೆ ವಾರ್ ಮಾಡ್ತಿದ್ಯಾ? ಸಾಕು, ಇದು ಇಲ್ಲಿಗೆ ನಿಲ್ಲಿಸಿ. ಈ ಡ್ರ್ಯಾಗನ್ ಫೆಸ್ಟ್ ನ ಜವಾಬ್ದಾರಿ ಎಲ್ಲ ನನ್ ಮೇಲಿದೆ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಪರಿಣಾಮ ಸರಿ ಇರಲ್ಲ. ಎಚ್ಚರಿಕೆ. ಮಾಸ್ಟರ್ ಫ್ರಾಂಕ್, ನಿಮ್ಗೆ ಗೊತ್ತಾ ನಮ್ ತಾತ ಏನಾಯ್ತು? ನೀವು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಲ್ವಾ? ಕೇಳು, ನಾನು ಯಾವಾಗ್ಲೂ ನಮ್ಮ ಬಗ್ಗೆ ಹೇಳ್ಕೋಬಾರ್ದು, ಗೊತ್ತಾಯ್ತಾ? ಹಾ, ಅರ್ಥ ಆಯ್ತು. ಏ ಭಿಕಾರಿ, ನಿನ್ನ ನಾನ್ ಆಮೇಲೆ ನೋಡ್ಕೊತೀನಿ ಕಣೋ. ಒಳ್ಳೇದಾಯ್ತು, ಮಿಸ್ಟರ್ ಫ್ರಾಂಕ್ ಬಂದ್ರು. ಇಲ್ಲ ಅಂದ್ರೆ ಡ್ಯಾನಿಯಲ್ ಮತ್ತೆ ನಾನು ತೊಂದರೆ ಸಿಕ್ಕಾಕೋತಿದ್ವಿ. ಇವಾಗೇನು ಪಾರಾದ್ವಿ, ಮುಂದೆ ಗೊತ್ತಿಲ್ಲ ಏನಾಗತ್ತೋ ಏನು ಅಂತ. ಈಗ ನಮ್ ಫ್ಯಾಮಿಲಿನ ಯಾರು ಕಾಪಾಡ್ತಾರೆ? ಓಕೆ, ಡ್ರ್ಯಾಗನ್ ಫೆಸ್ಟ್ ನ ಶುರು ಮಾಡೋಣ. ಡ್ರ್ಯಾಗನ್ ಚೇರ್ ಗೋಚರಿಸು. ದೇವ್ರು ಕೊಟ್ರು ಈ ಡ್ರ್ಯಾಗನ್ ಚೇರ್ ಮೇಲೆ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಮಾತ್ರ ಕೂತ್ಕೋಬೇಕು. ಹಾಗಾದ್ರೆ ಇವತ್ ನಾವು ನಿಜವಾದ ಡ್ರ್ಯಾಗನ್ ಗೇಟ್ ಮಾಸ್ಟರ್ ನ ನೋಡ್ತೀವಾ? ತಾತ, ಈ ಚೇರ್ ನಿಮ್ಗೆ ಅಂತ ಮಾಡ್ಲಾಗಿದೆ. ಹೋಗಿ ಕೂತ್ಕೊಳ್ಳಿ. ಹೋಗಿ 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 ಕೂತ್ಕೊಳ್ಳಿ. ತಾತ ಬೇಗ ಹೋಗಿ. ನಮ್ ವಾರ್ಡ್ ಫ್ಯಾಮಿಲಿ ಎಂತದ್ದು ಅಂತ ಎಲ್ರಿಗೂ ಗೊತ್ತಾಗ್ಲಿ ನೀವೇ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಂತ. ಸರಿಯಾಗಿದೆ. ಅದ್ರ ಜೊತೆ ನಮ್ಮ ಫ್ಯಾಮಿಲಿ ಕೂಡ ಫೇಮಸ್ ಆಗುತ್ತೆ. ಎಲ್ಲರೂ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ. ತಾತ ಬನ್ನಿ, ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ, ಬಿಡು ನನ್ನ, ಬಿಡು. ಕುರ್ಚಿ ಮೇಲೆ ಕೂತ್ಕೊಂಡು ನಾನೇನ್ ಮಾಡ್ಲಿ? ನನಗೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿರೋಕೆ ಇಷ್ಟ. ನಾನು ಅಲ್ಲಿ ಕೂತ್ರೆ ಎಲ್ಲಾನು ನೋಡ್ಕೊಳ್ಳೋದು ಯಾರು? ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ? ಅರ್ಥ ಆಯ್ತಾ? ಅರ್ಥ ಆಯ್ತು. ಡೌನ್ ಟು ಅರ್ತ್, ಸಿಂಪಲ್ ಆಗಿರೋಕೆ ಇಷ್ಟ ನಿಮ್ಗೆ. ತಾತ, ಡ್ರ್ಯಾಗನ್ ಗೇಟ್ ಮಾಸ್ಟರ್ ಆಗಿದ್ರು ಕೂಡ ನೀವು ಸಿಂಪಲ್ ಆಗಿರೋಕೆ ಇಷ್ಟಪಡ್ತೀರಾ? ವಾ, ಖುಷಿ ಆಯ್ತು. ನೀವು ಗ್ರೇಟ್ ತಾತ. ಹಲೋ ಅಪ್ಪ, ಅಮ್ಮ. ವಿಕ್ಟರ್ ವಾಲ್ಟ್ ಡ್ರ್ಯಾಗನ್ ಮಾಸ್ಟರ್ ಅಂತ ಗೊತ್ತಾಯ್ತು. ಡ್ರ್ಯಾಗನ್ ಫೆಸ್ಟ್ ಮುಗಿತಿದ್ದಂತೆ ನಮ್ಮನ್ನ ನಮ್ ಕಾರ್ಟರ್ ಫ್ಯಾಮಿಲಿನ ಮುಗಿಸ್ಬಿಡ್ತಾರಮ್ಮ. ನೀವು ಅಪ್ಪನ್ ಕರ್ಕೊಂಡು ಆದಷ್ಟು ಬೇಗ ಊರ್ ಬಿಟ್ಟು ಹೊರಟೋಗಿ. ಹೇ ಚಿನ್ನ, ಆ ಮುದಿಯ ಡವ್ ಮಾಡ್ತಾ ಇದ್ದಾನೆ. ಭಯ ಪಡೋ ಅವಶ್ಯಕತೆ ಇಲ್ಲ. ನೀನ್ ಯಾಕೆ ನನ್ ಮಾತು ಕೇಳಲ್ಲ? ಡ್ಯಾನಿಯಲ್, ಸಾಕ್ ನಿಲ್ಸು. ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾಡ್ತಿದ್ಯಾ? ನಮ್ ಫ್ಯಾಮಿಲಿ ನಾಶ ಆಗೋದು ನಿನ್ ಆಸೆನಾ? ಆದ್ರಿಂದ ನಿನ್ ಖುಷಿ ಸಿಗುತ್ತಾ? ನಿನ್ ಪ್ರಕಾರ ವಿಕ್ಟರ್ ವಾಲ್ಟ್ ಡ್ರ್ಯಾಗನ್ ಮಾಸ್ಟರ್ ಅಲ್ಲ. ಹಾಗಿದ್ರೆ ಹೇಳು, ನಿಜವಾದ ಮಾಸ್ಟರ್ ಎಲ್ಲಿ ಅಂತ? ಎಮಿಲಿ ಮ್ಯಾಮ್, ಲಿಲಿ ಕಾಣಿಸ್ತಿಲ್ಲ. ಲಿಲಿ? ಡ್ಯಾನಿಯಲ್, ಲಿಲಿ ನಿನ್ ಜೊತೆನೆ ಇದ್ಲು ಅಲ್ವಾ? ಎಲ್ಲಿ ಹೋದ್ಲು? ಮಮ್ಮಿ, ನಾನು ಇಲ್ಲಿ ಇದ್ದೀನಿ. ಲಿಲಿ, ನೀನು ಡ್ರ್ಯಾಗನ್ ಚೇರ್ ಮೇಲೆ ಹೇಗ್ ಕೂತ್ಲು? ಎಮಿಲಿ ಮ್ಯಾಮ್, ಡ್ರ್ಯಾಗನ್ ಮಾಸ್ಟರ್ ಅಷ್ಟೇ ಅದ್ರ ಮೇಲೆ ಕೂರಕ್ ಸಾಧ್ಯ. ಲಿಲಿ ತುಂಬಾ ದೊಡ್ಡ ತಪ್ಪು ಮಾಡಿದ್ಲು ಅಂತ ಅನ್ಸಲ್ವಾ?
ಈ ಹುಡುಗಿಗೆ ಎಷ್ಟೊಂದು ಧೈರ್ಯ, ಅವಳು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಚೇರ್ ಮೇಲೆನೆ ಕೂತ್ಬಿಟ್ಲು. ಡ್ರ್ಯಾಗನ್ ಚೇರ್ ಮೇಲೆ ಕೂತ್ಕೊಂಡು ದೊಡ್ಡ ತಪ್ಪು ಮಾಡಿದ್ಲು ಅಂತ ಅನ್ಸತ್ತೆ. ಎಮಿಲಿ, ನೀವು ಯಾವಾಗ್ಲೂ ಉದ್ಧಾರ ಆಗಲ್ಲ. ಆ ಕುರ್ಚಿ ನನ್ನ ತಾತನ್ ಸ್ವತ್ತು. ಹೇಳ್ದೆ ಕೇಳ್ದೆ ಅದ್ರ ಮೇಲೆ ಕೂತಿದ್ದಕ್ಕೆ ದೊಡ್ಡ ಅನಾಥ ಆಗಿದೆ. ಲಿಲಿ ಕೆಳಗಿಳಿ. ಅಮ್ಮ ಕುರ್ಚಿ ಅಪ್ಪಂದು, ಲಿಲಿ ಇಲ್ಲಿಂದ ಬರಲ್ಲ. ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ. ಎಮಿಲಿ, ನಿನ್ನಲ್ಲಿರೋ ಟ್ಯಾಲೆಂಟ್ಗೆ ನಾನು ನಿಮ್ ಕುಟುಂಬನ ಇಲ್ಲೇ ಉಳ್ಕೊಳಕ್ ಹೇಳಿದ್ದು. ಇವಾಗ ನಿನ್ ಮಗಳು ಮಾಡಿರೋ ಕೆಲಸ ನೋಡು. ಡ್ರ್ಯಾಗನ್ ಚೇರ್ನ ಮರ್ಯಾದೆ ಕಳೆದಿದ್ದಾಳೆ. ಕ್ಷಮಿಸಿ, ನನ್ ಮಗಳು ಇನ್ನು ಚಿಕ್ಕವಳು, ಅವಳಿಗೆ ಗೊತ್ತಾಗೋದಿಲ್ಲ. ಇದನ್ನ ನಂಗೆ ಹೇಳಿ ಏನ್ ಪ್ರಯೋಜನ? ನೀವೆಲ್ಲ ಈಗ ಜೈಲಿಗೆ ಹೋಗ್ತೀರಾ. ಡಾನಿಯಲ್, ಹೋಗು, ಲಿಲಿನ ಕೆಳಗಿಳಿಸು. ಬಾ, ಡಾನಿಯಲ್, ಏನಾಯ್ತು? ಸುಮ್ಮನೆ ನನ್ನ ಜೊತೆ ಬಾ. ಏಯ್, ಕೆಳಗಿಳಿಯೋ. ಅವ್ಳು ಕೂತ್ಕೊಂಡ್ಬಿಟ್ಲು. ಲಿಲಿ ಸರಿಯಾಗಿ ಹೇಳಿದಾಳೆ. ಈ ಕುರ್ಚಿ ನಂದು ಅಂದ್ಮೇಲೆ ನನ್ನ ಪೂರ್ತಿ ಫ್ಯಾಮಿಲಿ ಇದ್ರ ಮೇಲೆ ಕೂತಿದೆ. ಇವಾಗೇನ್ ಕಿತ್ಕೋತೀರಾ? ಇದು ಅತಿ ಆಯ್ತು. ಎಷ್ಟೊಂದು ಕೋಪ ಇವನಿಗೆ. ಡ್ರ್ಯಾಗನ್ ಫೇಸ್ ನಲ್ಲಿ ಗಲಾಟೆ ಮಾಡ್ತಿದ್ದಾನೆ. ಬಹುಶಃ ಸಾಯೋದು ಅಂದ್ರೆ ಅವ್ನಿಗೆ ಇಷ್ಟ ಅನ್ಸತ್ತೆ. ಡಾನಿಯಲ್, ಏನಿದೆಲ್ಲ? ನನ್ಗೇನು ಅರ್ಥನೇ ಆಗ್ತಿಲ್ಲ. ಚಿಂತೆ ಮಾಡ್ಬೇಡ. ನಾನು ಪ್ರತಿದಿನ ಇದ್ರ ಮೇಲೆ ಕೂತ್ಕೊಂಡಿದ್ದೆ ಗೊತ್ತಾ? ನೀನು ಆರಾಮಾಗಿ ಕೂತ್ಕೋ. ತಾತ, ಅವ್ನು ನಿಮ್ ಚೇರ್ ಮೇಲೆ ಕೂತ್ಕೊಂಡ, ಆದ್ರೆ ನೀವೇನು ಮಾತಾಡ್ತಾ ಇಲ್ಲ. ಯಾಕೆ? ಕಿರ್ಚ್ಬೇಡ. ಯಾಕೆ ಈಗ ಆಡ್ತಿದ್ಯಾ? ಇದನ್ನೇ ಕಳ್ಸಿದ್ದೀನಿ ನನಗೆ. ಅವನ ಬೇರೆಯವ್ರು ನೋಡ್ಕೊಳ್ತಾರೆ. ಎಷ್ಟು ಧೈರ್ಯ ನಿಮಗೆ? ಏನ್ ನೋಡ್ತಾ ನಿಂತಿದ್ದೀರಾ? ಹಿಡ್ಕೊಳ್ಳಿ ಅವನ್ನ, ನರಕ ತೋರಿಸಿ. ಎಮಿಲಿ, ಏನ್ ಮಾಡ್ತಿದ್ಯಾ? ನಿಂಗೆ ಬದುಕೋಕೆ ಇಷ್ಟ ಇಲ್ವಾ? ಕ್ಷಮಿಸಿ ಮಿಸ್ಟರ್ ಫ್ರಾಂಕ್, ನಿಮ್ಗೆ ನೋವು ಮಾಡೋ ಉದ್ದೇಶ ಖಂಡಿತ ಇಲ್ಲ. ಏನಿದ್ರು ಡಾನಿಯಲ್ ನನ್ ಗಂಡ. ನಾನು ಯಾವಾಗ್ಲೂ ಅವ್ರ ಪರ ನಿಂತ್ಕೋತೀನಿ. ಆಗ ಹಾಸ್ಟೆಲ್ ಲೋಗನ್ ಬೆಲ್, ಡ್ರ್ಯಾಗನ್ ಫೆಸ್ಟ್ ನಲ್ಲಿ ಗಲಾಟೆ ಆಗ್ತಿದೆ. ಪ್ಲೀಸ್ ಸ್ವಲ್ಪ ಬನ್ನಿ ಬೇಗ. ಓ, ಒಳ್ಳೇದಾಯ್ತು. ಈಗ ಲೋಗನ್ ಬೆಲ್ ಸ್ವತಃ ಇಲ್ಲಿ ಬರ್ತಾ ಇದ್ದಾರೆ. ಡ್ಯಾನಿಯಲ್, ಇವಾಗ ನೋಡ್ತೀನಿ ನೀನ್ ಹೇಗ್ ಬದುಕ್ತೀಯ ಅಂತ. ಏ ಬಿಕಾರಿ, ಈಗ ಡ್ರ್ಯಾಗನ್ ಚೇರ್ ನಿಂದ ಎದ್ದೇಳು. ನನ್ನ ತಾತನೇ ನಿಜವಾದ ಡ್ರ್ಯಾಗನ್ ಮಾಸ್ಟರ್. ಅವರೇ ಈ ಚೇರ್ಗೆ ಲಾಯಕ್ಕು. ನಿನ್ ತಾತನೇ ಕೇಳು. ಒಂದ್ ವೇಳೆ ನಾನಿದ್ರೆ ಅವ್ರು ಕೂತ್ಕೋತಾರ? ನನ್ನ ತಾತನೇ ಡ್ರ್ಯಾಗನ್ ಗೇಟ್ ಮಾಸ್ಟರ್. ಅವ್ರಿಗೆ ಯಾಕೆ ಭಯ? ಅಲ್ವಾ ಅಲ್ವಾ? ತಾತ, ಆ ಚೇರ್ ಯಾವತ್ತಿದ್ರು ನಿಂದೆ. ಬನ್ನಿ ಕೂತ್ಕೊಳ್ಳಿ, ಎಲ್ಲರಿಗೂ ಗೊತ್ತಾಗ್ಲಿ. ಬನ್ನಿ ತಾತ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಾನು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಲ್ಲ. ನನ್ನ ಯಾಕೆ ಚೇರ್ ಮೇಲೆ ಕೂರೋಕೆ ಹೇಳ್ತಾ ಇದ್ದಾರೆ? ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ದೇವರೇ, ಬಿಡಿ ನನ್ನ. ಆ ಭಿಖಾರಿ ತಲೆ ಹರಟೆ ಮಾಡ್ತಿದ್ದಾನೆ. ನೀವು ಅವನ ಮಾತಿಗೆ ಸೀರಿಯಸ್ ಆಗಿದ್ದೀರಾ? ಅವ್ನು ಹೇಗ್ ನಂಬ್ತೀರಾ? ನೀನು ಕೂಡ. ಹಾ ಹಾ ಹೌದು, ನೀವ್ ಹೇಳೋದು ಸರಿಯಾಗಿದೆ. ನೋಡಿದ್ಯಾ ನಮ್ ತಾತಂದು ಎಷ್ಟು ದೊಡ್ಡ ಮನ್ಸು ಅಂತ? ಅವರು ನಿನ್ನ ಕ್ಷಮಿಸಿದ್ದಾರೆ. ಓಕೆ, ತುಂಬಾ ದೊಡ್ಡ ಮನ್ಸು. ನನ್ಗನ್ಸುತ್ತೆ ಸ್ವಲ್ಪ ಭಯ ಇದೆ ಅಂತ. ಕೇಳೋ ಕಂದ, ಇನ್ನೊಂದ್ಸಲ ಹೀಗೆ ಹೇಳಿದ್ರೆ ಸರಿ ಇರಲ್ಲ ನೋಡು. ಡಾನಿಯಲ್, ಸುಮ್ನಿರು. ಅವರು ಡ್ರ್ಯಾಗನ್ ಗೇಟ್ ಮಾಸ್ಟರ್. ನಾವೆಲ್ಲ ಸೇರಿ ಅವರನ್ನು ಏನು ಮಾಡಕ್ಕಾಗಲ್ಲ. ನಡಿಲಿಂದ ಹೋಗೋಣ. ಇದೇ ಸರಿ ಅನ್ಸುತ್ತೆ. ಸರಿ ಮುದಿಯ, ನೀನು ನಿಜವಾಗ್ಲೂ ಮಾಸ್ಟರ್ ಆದ್ರೆ ಈ ಚೇರ್ ಮೇಲೆ ಕೂತ್ಕೊಂಡು ತೋರಿಸು. ಇಲ್ಲ ಅಂದ್ರೆ ನೀನೊಬ್ಬ ಹೇಳಿ ಅಂತ ಒಪ್ಕೋ. ಬಹುಶಃ ನಿನಗೆ ಸಾಯೋದು ಇಷ್ಟ ಅಂತ ಕಾಣುತ್ತೆ. ನಾನು ನಿನ್ನ ಆಸೆನ ಪೂರ್ತಿ ಮಾಡ್ತೀನಿ. ನನ್ನ ತಂದೆ ಜೊತೆ ಹೊರಡಕ್ಕೂ ಮುಂಚೆ ನನ್ನ ಜೊತೆ ಫೈಟ್ ಮಾಡು. ನಿಲ್ಸು. ಇಲ್ಲಿ ಮುಂದೆ ಅವನೇನು ನಡೆಯಲ್ಲ. ಡಾನಿಯಲ್, ಡ್ರ್ಯಾಗನ್ ಗೇಟ್ ಮಾಸ್ಟರ್ ದೊಡ್ಡ ಮಾರ್ಷಲ್ ಆರ್ಟಿಸ್ಟ್ ಅಂತ ಗೊತ್ತಾ? ಲಿಲಿಗೆ ಏನಾದ್ರೂ ಆದ್ರೆ? ಹೆದರ್ಬೇಡ. ಅಲ್ಲಿ ನೋಡು. ಹಾ, ಏ ಹುಡುಗಿ, ನನ್ನ ಜೊತೆ ಬೇಡ. ನಿನ್ನ ಹೊಸಕಾಗಿ ಕೊಡ್ತೀನಿ. ಮುದಿ ತಾತ, ನನ್ನಿಂದ ನಿಮ್ಮನ್ನು ಯಾರು ಕಾಪಾಡಕ್ಕಾಗಲ್ಲ. ತಾತ, ತುಂಬಾ ಚೆನ್ನಾಗಿತ್ತು. ಏ ಬಿಕಾರಿ, ಇಲ್ಲಿಂದ ಕಳಿಸ್ಕೋ.
ನೀನ್ ಯಾವಾಗ್ಲೂ ನೀನ್ ಹೆಂಡತಿ ನೀನ್ ಮಗಳ ಹಿಂದೆನೇ ಇರ್ತೀಯ. ನಿಜ ಹೇಳ್ಬೇಕಂದ್ರೆ ನೀನು ನಾಮರ್ದ. ಡ್ಯಾನಿಯಲ್, ನೀನೆಂತ ಅಪ್ಪ? ಲಿಲಿ ಈ ತರ ಫೈಟ್ ಮಾಡಿದ್ರೆ ಅವಳಿಗೆ ಏನಾದ್ರೂ ಆಗುತ್ತೆ. ಏನಾದ್ರೂ ಮಾಡು. ಲಿಲಿ, ನಿನ್ ಟ್ಯಾಲೆಂಟ್ ತೋರ್ಸು. ಈಗ ನೋಡು. ಓಕೆ, ನೀನ್ ಯಾರಂತ ತೋರ್ಸು. ಹೋಗು. ಇವಾಗ ಇವ್ರಿಗೆ ನಿಜವಾದ ಶಕ್ತಿ ಏನು ಅಂತ ನಾನ್ ತೋರಿಸ್ತೀನಿ. ಇದು ಗ್ರ್ಯಾಂಡ್ ಮಾರ್ಷಲ್ ಆರ್ಟ್ ಟೆಕ್ನಿಕ್ ಆಗಿದೆ. ಈ ಟ್ರೈನಿಂಗ್ ನ ಜೂಡೋ ಅಕಾಡೆಮಿಯಲ್ಲಿ ಹೇಳ್ಕೊಡ್ತಾರೆ. ಇದು ಪ್ರತಿಷ್ಠಿತ ಫ್ಯಾಮಿಲಿ ಸೀಲ್. ಇವ್ರ ಹತ್ರ ಬಂತು. ಇಷ್ಟು ಚಿಕ್ಕ ಹುಡುಗಿಗೆ ಯಾರು ಕೊಟ್ರು? ಡ್ಯಾನಿಯಲ್, ನೀನು ಲಿಲಿಗೆ ಪ್ರತಿಷ್ಠಿತ ಫ್ಯಾಮಿಲಿ ಸೇರ್ಕೊಂಡಿದ್ಯಾ? ಅವಾಗಲೇ ದೊಡ್ಡವಳಾದ್ಮೇಲೆ ನಂತರ ಆಗ್ತಾಳೆ. ಪ್ರತಿಷ್ಠಿತ ಫ್ಯಾಮಿಲಿ ಸಿಲ್. ಇದು ಅತಿ ಆಯ್ತು. ಈ 4 ಚಿಕ್ಕ ವಸ್ತುಗಳಲ್ಲಿ ಏನೋ ಒಂದು ವಿಶೇಷ ಇದೆ. ಇವಾಗ ನಿನ್ನ ಬಿಡಲ್ಲ ಮುದಿಗೂಬೆ. ತಾತ, ನೀನ್ ಸೋಲೋದ? ಯಾಕ್ ತಾತ ಸೋತೋದ್ಯಾ? ಪ್ರತಿಷ್ಠಿತ ಫ್ಯಾಮಿಲಿ ಸೀಲ್ ಸಿಕ್ಕಿದ್ಮೇಲೆ ಅವಳು ಸ್ಟ್ರಾಂಗ್ ಆಗಿದ್ದಾಳೆ. ಹಾಗಾದ್ರೆ ನಾನು ಸೋಲ್ತೀನಿ. ಗ್ರ್ಯಾಂಡ್ ಮಾಸ್ಟರ್? ಇಲ್ಲ, ಇದು ಸಾಧ್ಯ ಇಲ್ಲ. ನಾನು ನಂಬಲ್ಲ. ಒಬ್ಬ ಭಿಕಾರಿ ಮಗಳು ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ಗೆ ತಲುಪೋಕೆ ಹೇಗೆ ಸಾಧ್ಯ? ಯಾರಾದ್ರೂ ಹೇಳಿ. ಚಿನ್ನ, ಇವಾಗ ಹೇಳು. ಹೇಳಿದ್ದೆ ಅಲ್ವಾ ಅವನ್ ಕೈಲಿ ಆಗಲ್ಲ ಅಂತ. ಇವಾಗ ಅದು ನಂಬ್ತೀಯಾ? 7 ವರ್ಷದ ಲಿಲಿನೇ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ಅವಳ ಗರ್ಭದಲ್ಲಿ ಟ್ರೈನಿಂಗ್ ತಗೊಂಡಿದ್ದಾಳ. ನೀನ್ ಅವಾಗಿಂದ ಹೇಳ್ತಾ ಇದೆಯಲ್ಲ ನೀನೇ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಂತ. ಆದ್ರೆ ನೀನು 7 ವರ್ಷ ಹುಡುಗಿ ಎದುರು ಸೋತ್ಬಿಟ್ಯಾ? ಇಲ್ಲ, ತಾತ, ಇಷ್ಟು ಚಿಕ್ಕ ಹುಡುಗಿ ನಿಮ್ಮನ್ನ ಹೇಗೆ ಸೋಲ್ಸಿದ್ದು? ಅದು ತಾತ, ನೀವ್ ಯಾಕೆ ಕರುಣೆ ತೋರಿಸ್ತಿದ್ದೀರಾ? ಇಷ್ಟು ಚಿಕ್ಕ ಹುಡುಗಿ ಎದುರಿಗೆ ಸೋತಿದ್ದೀರಾ. ನಿಮ್ ಡ್ರ್ಯಾಗನ್ ಮಾಸ್ಟರ್ ಪದವಿ ಗತಿ ಏನು? ಸರಿಯಾಗಿ ಹೇಳಿದೆ. ಓಹೋ, ನಿನ್ನ ಇನ್ನೂ ಸ್ವಲ್ಪ ಸ್ಕಿಲ್ ತೋರಿಸು. ಸಾಕು, ನೀನ್ ಬಾಯಿ ಮುಚ್ಕೊಂಡು ಕೂತ್ಕೋ. ಹೇ ತಾತ, ಸೋಲೋಗ್ಕೊಳ್ಳಿ. ನಿಮ್ ದಾರಿನು ಬಿಡಿಯಾಗಿದೆ. ಆದ್ರೆ ಸುಳ್ಳು ಹೇಳ್ತಿದ್ದೀರಾ. ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿಮ್ಗೆ? ತಮಾಷೆ ಸಾಕು. ನಾನೇನಾದ್ರೂ ಮಾಡ್ಲೇಬೇಕು. ಇಲ್ಲದೆ ಹೋದ್ರೆ ನಂಗೆ ಅವಮಾನ ಆಗುತ್ತೆ. ಡ್ಯಾನಿಯಲ್, ಅವನು ಸ್ಪ್ರಿಂಟ್ ತಗೊಂಡ. ಈಗ ನೋಡು ನನ್ನ ಶಕ್ತಿನ. ಮಗಳೇ, ತಾತ, ಸಖತ್ತಾಗಿತ್ತು. ಏ ಭಿಕಾರಿ, ಇವಾಗ ನಿನ್ ಮಗಳ ಕತೆ ಅಷ್ಟೇ. ಡ್ಯಾನಿಯಲ್, ಇವಾಗ ನೀನ್ ಸರ್ದಿ. ಲಿಲಿ, ನೀ ಚೆನ್ನಾಗಿದ್ದೀರಾ? ಹ್ಞೂ ಅಪ್ಪ, ನಾನ್ ಚೆನ್ನಾಗಿದ್ದೀನಿ. ನಿನ್ ಮಮ್ಮಿ ಜೊತೆ ಇರು. ಇವ್ರನ್ನ ನಾನ್ ನೋಡ್ಕೊಳ್ಳಿ. ಅವತ್ತು ಮಾರ್ಷಲ್ ಗಾರ್ಡ್ ಅರೇನಾದಲ್ಲಿ ನನ್ನ ಸೋಲ್ಸೋಕೆ ನಿನ್ ಮೊಮ್ಮಗ ಮಾತ್ರ ತಗೊಂಡಿದ್ದ. ಇವತ್ತು ನೀನ್ ತಗೊಂಡಿದ್ಯಾ. ಹೆದರಿ ಪುಕ್ಲ, ತಾತನಂತೆ ಮೊಮ್ಮಗ. ಮುಂದೆ ಬಾ, ನನ್ ಜೊತೆ ಆಡು. ಡ್ಯಾನಿಯಲ್, ನಿನ್ ಮಗಳು ಚಿಕ್ಕ ಹುಡುಗಿ, ಅದಕ್ಕೆ ಸುಮ್ಮನೆ ಬಿಟ್ಟಿದ್ದಾರೆ, ಗೊತ್ತಾಯ್ತಾ? ಡ್ಯಾನಿಯಲ್, ತಾತನ ಜೊತೆ ಫೈಟ್ ಮಾಡೋಕೆ ನಿಂಗೆ ಆಗಲ್ಲ. ನೀನು ನಿನ್ ಹೆಂಡತಿ ಸರಿ ಹಿಂದೆ ಔಟ್ಕೋ. ಅದೇ ಸರಿ ನಿನ್ನಂತ ಭಿಕಾರಿಗೆ. ಇಲ್ಲ ಅಂದ್ರೆ ನಿನ್ ಕತೆ ಅಷ್ಟೇ. ಡ್ಯಾನಿಯಲ್, ಸಾಕ್ ನಿಲ್ಸು. ಲಿಲಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ರು ಇವ್ರನ್ನ ಸೋಲ್ಸಕ್ ಆಗ್ಲಿಲ್ಲ. ಇವ್ರೇ ಡ್ರ್ಯಾಗನ್ ಗೇಟ್ ಮಾಸ್ಟರ್. ನಾವ್ ಇವ್ರನ್ನ ಎದುರ್ಸಕ್ ಆಗಲ್ಲ. ಇಂಥ ಪುಕ್ಲ ಡ್ರ್ಯಾಗನ್ ಮಾಸ್ಟರ್ ಅಂದ್ರೆ ಮಾರ್ಷಲ್ ಆರ್ಟ್ ಜಗತ್ನಲ್ಲಿ ಮಾಸ್ಟರ್ ಆಗಿರೋದೇ ಒಂದು ಕಳಂಕ. 3 ಅವಕಾಶ. ಏನದು? 3 ಅವಕಾಶ ಕೊಡ್ತೀನಿ. ಅವಕಾಶ ಕೊಟ್ಟಿಲ್ಲ ಅಂತ ಆಮೇಲೆ ಹೇಳ್ಬಾರ್ದಲ್ವಾ? ನಿನ್ನ ಇವತ್ತು ಸುಮ್ಮನೆ ಬಿಡಲ್ಲ. ನಿನ್ನಿಂದ ಆಗಲ್ಲ. ತುಂಬಾ ವೀಕ್ ಇದೆಯಾ? ನಿನ್ನ ಶಕ್ತಿ ನಿನ್ನಲ್ಲಿಲ್ಲ. ತಾತ, ತಾತ, ನಿಂಗೆ ಇಷ್ಟೊಂದು ಶಕ್ತಿನ? ಚಿನ್ನ, ನಿಂಗೆ ಈಗ ತಿಳಿಯುತ್ತೆ ನಿಜವಾದ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಯಾರು ಅಂತ, ಯಾರ್ದು ಆ ಚೇರ್ ಅಂತ. ತಾತ, ತಾತ, ತಾತ,
ತಾತ ನೀನಾ? ಮಾಸ್ಟರ್ ಸೀಕ್ರೆಟ್ ಟೆಕ್ನಿಕ್ ಇದು ದಿವ್ಯ ಜಾದು ಕಲೆಯಾಗಿದೆ. ಇದನ್ನ ಹೇಗೆ ಮಾಡಿದೆ? ಇದು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಟೆಕ್ನಿಕ್. ನೀನು ನಿಜವಾಗ್ಲೂ ಹಾ, ನಾನೇ ಡ್ರ್ಯಾಗನ್ ಗೇಟ್ ಮಾಸ್ಟರ್. ಏನೋ ಡ್ರ್ಯಾಗನ್ ಗೇಟ್ ಅಂದ್ರೆ ಡ್ಯಾನಿಯಲ್ ನಿಜ ಡ್ರ್ಯಾಗನ್ ಗೇಟ್ ಮಾಸ್ಟರಾ? ಅಂದ್ರೆ ಡ್ಯಾನಿಯಲ್ ನನ್ನ ಜೀವ ಉಳಿಸಿದ ಗ್ರ್ಯಾಂಡ್ ಮಾಸ್ಟರಾ? ಏನಿದೆಯಲ್ಲ, ಡ್ರ್ಯಾಗನ್ ಗೇಟ್ ಮಾಸ್ಟರ್ ಒಬ್ಬ ಭಿಕಾರಿ ಹೇಗಾಗ್ತಾನೆ ಅಲ್ವಾ? ಹೌದು, ಇದು ಸಾಧ್ಯ ಇಲ್ಲ. ಬರೀ ಇಂಥ ಟೆಕ್ನಿಕ್ ಇಂದ ಅವನೇ ಮಾಸ್ಟರ್ ಅಂತ ಹೇಗೆ ಹೇಳಕ್ ಸಾಧ್ಯ? ನೀನ್ ಸರಿಯಾಗಿ ಹೇಳ್ತಾ ಇದೆಯಾ. ಮಾಸ್ಟರ್ ಲೋಗನ್ ಇನ್ನೇನು ಬಂದ್ಬಿಡ್ತಾರೆ. ಅವರು ಡ್ರ್ಯಾಗನ್ ಗೇಟ್ ಮಾಸ್ಟರ್ನ ನೋಡಿದ್ದಾರೆ. ಅವ್ರು ಬಂದ ಕೂಡಲೇ ಎಲ್ಲ ನಿಜಾಂಶ ಆಚೆ ಬರುತ್ತೆ. ಅವಾಗ ನೀನ್ ಸುಮ್ಮನೆ ಬಿಡಲ್ಲ. ಡ್ಯಾನಿಯಲ್, ಮೋಸ ಮಾಡಿ ತಾತನ್ನ ಸೋಲ್ಸಿ ಜಾಸ್ತಿ ಹಾರಾಡ್ಬೇಡ. ಮಾಸ್ಟರ್ ಲೋಗೋ ಬರ್ತಾರೆ, ಆಗ ನಿಂದೆಲ್ಲ ಬಣ್ಣ ಆಚೆ ಬರುತ್ತೆ. ಅರ್ಥ ಆಯ್ತಾ? ಮುದಿಯ ನಮ್ ತಂದೆನ ಸೋಲ್ಸಕ್ಕಾಗಿಲ್ಲ. ಅವರು ಮಾಸ್ಟರ್ ಅಲ್ಲ, ನೀನೊಬ್ಬ ಮೂರ್ಖ. ತಾತನ್ ವಯಸ್ಸಾಗಿದೆ, ಅದಕ್ಕೆ ಹಾಗಾಯ್ತು. ನಿಮ್ ಹಣೆ ಬರ ಚೆನ್ನಾಗಿದೆ, ನೀವು ಬದುಕಿದ್ರಿ. ಡ್ಯಾನಿಯಲ್, ಒಂದ್ ವೇಳೆ ನೀನು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅದೇ ಹೋದ್ರೆ ನಿನ್ ಜೊತೆ ಕಾರ್ಟರ್ ಫ್ಯಾಮಿಲಿನೂ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅರ್ಥ ಆಯ್ತಾ? ಡ್ಯಾನಿಯಲ್, ನಂಗೆ ನಂಬಕ್ಕಾಗ್ತಿಲ್ಲ ನೀನು ಡ್ರ್ಯಾಗನ್ ಗೇಟ್ ಮಾಸ್ಟರ್ ಅಂದ್ರೆ. ಡ್ಯಾನಿಯಲ್, ಕಾರ್ಟರ್ ಫ್ಯಾಮಿಲಿನ ಸೇವ್ ಮಾಡೋದು ನಿನ್ಗೆ ಇಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ಗೊತ್ತಾದ್ರೆ ಪೂರ್ತಿ ಕಾರ್ಟರ್ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಒಂದ್ ವೇಳೆ ನಾನೇ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಆಗಿದ್ರೆ? ನನ್ ಗಂಡ ಒಬ್ಬ ಡ್ರ್ಯಾಗನ್ ಮಾಸ್ಟರ್. ಇದನ್ನ ನಂಬೋದಾದ್ರೂ ಹೇಗೆ ಹೇಳು? ಮಾಸ್ಟರ್ ಲೋಗನ್ ಬೆಲ್ ಬರ್ತಾ ಇದ್ದಾರೆ. ಲೋಗನ್ ಬೆಲ್, ವೆಲ್ಕಮ್. ತಾತ, ನೋಡ್ತಾ ಇರಿ ಲೋಗನ್ ಈ ಭಿಕಾರಿನ ಹೇಗೆ ಓಡಿಸ್ತಾರೆ ಅಂತ. ಸುಮ್ನಿರು, ಅರ್ಥ ಆಯ್ತಾ? ಲೋಗನ್, ನೀವು ತಾತನಿಗೆ ವಿಶ್ ಮಾಡಲ್ವಾ? ನಮಸ್ತೆ ಮಾಡಲ್ವಾ? ನಿನ್ ತಾತನಿಗೆ ನಮಸ್ಕಾರ ನಾನ್ ಯಾಕೆ ಮಾಡ್ಬೇಕು? ಅವರು ಡ್ರ್ಯಾಗನ್ ಮಾಸ್ಟರ್, ಅದಕ್ಕೆ ಅವ್ರಿಗೆ ಮರ್ಯಾದೆ ಕೊಡ್ಬೇಕಲ್ವಾ? ತಲೆ ಕೆಟ್ಟಿದೆ ನಿನಗೆ. ಇವ್ ನನ್ನ ಡ್ರ್ಯಾಗನ್ ಮಾಸ್ಟರ್ ಅನ್ನೋಕೆ ಎಷ್ಟು ಧೈರ್ಯ ನಿನಗೆ? ಆಚೆ ಹಾಕಿ ಇವನನ್ನ. ಹೆನ್ರಿ, ಹುಷಾರು. ಇವತ್ತು ನೀನೇನಾ ಆ ಡ್ರ್ಯಾಗನ್ ಮಾಸ್ಟರ್? ಇವಾಗ ನಿಜ ಇಲ್ಲ, ನಾನು ಆ ಥರ ಹೇಳಿಲ್ಲ. ಇವರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಗೊತ್ತಿಲ್ಲ ನಿಂಗೆ, ಲೋಗನ್ ಜೊತೆ ಅಸಭ್ಯವಾಗಿ ನಡ್ಕೊಂಡು ತಪ್ಪು ಮಾಡಿದೆ. ನಿನ್ ಕತೆ ಮುಗೀತು. ತಾತ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವ್ ಯಾಕೆ ಸುಳ್ಳು ಹೇಳಿದ್ರಿ? ಓಕೆ, ಒಂದ್ ವೇಳೆ ತಾತ ಡ್ರ್ಯಾಗನ್ ಮಾಸ್ಟರ್ ಅಲ್ಲ ಅಂದ್ರೆ ಈ ಭಿಕಾರಿ ಕೂಡ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಆಗಿರೋದಿಲ್ಲ. ಅವಾಗಿಂದ ಎಲ್ರಿಗೂ ಸುಳ್ಳು ಹೇಳ್ತಾನೆ ಇದ್ದಾನೆ, ಇವನೇ ಡ್ರ್ಯಾಗನ್ ಮಾಸ್ಟರ್ ಅಂತ. ಎಲ್ರನ್ನೂ ಫೂಲ್ ಮಾಡ್ತಾ ಇದ್ದಾನೆ. ಮಾಸ್ಟರ್ ಲೋಗನ್, ಈ ಭಿಕಾರಿಗೆ ಒಂದ್ ಗತಿ ಕಾಣಿಸಿ ದಯವಿಟ್ಟು. ಹೆನ್ರಿ, ಹೇಳು. ನಂಗೆ ಯಾಕೆ ಕೊಡ್ತೀರಿ? ಅವ್ನು ಹೊಡಿಬೇಕಿತ್ತು, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ. ನಮಸ್ತೆ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಡ್ಯಾನಿಯಲ್. ನಮಸ್ತೆ ಡ್ರ್ಯಾಗನ್ ಗೇಟ್ ಮಾಸ್ಟರ್ ಡ್ಯಾನಿಯಲ್. ಏನು? ಇವ್ರು ನಿಜವಾಗ್ಲೂ ಡ್ರ್ಯಾಗನ್ ಗೇಟ್ ಮಾಸ್ಟರಾ? ಇದು ಸುಳ್ಳು, ನಾನ್ ನಂಬಲ್ಲ. ಇದು ಸಾಧ್ಯ ಇಲ್ಲ, ನಾನ್ ನಂಬೋದೇ ಇಲ್ಲ. ಇಲ್ಲ, ಇದೇನಾಯ್ತು? ಈಗ ಆಗ್ಬಾರ್ದಾಗಿತ್ತು. ಈಗ ನನ್ನ ಕತೆ ಏನು? ನಾನು ಎಲ್ರಿಗೂ ಸುಳ್ಳು ಹೇಳಿದೆ. ಲೋಗನ್, ಮೇಲೆ ಧನ್ಯವಾದಗಳು ಮಾಸ್ಟರ್. ನೋಡು, ನನ್ನ ಹೆಂಡತಿ ಇನ್ನೇನು ಅಳಕ್ ಶುರು ಮಾಡಿದ್ಲು. ಎಲ್ಲಿ ಹೋಗಿದ್ದೆ? ನೀನು ಇನ್ನೊಂದ್ಸಲ ಲೇಟಾಗಿ ಬಂದ್ರೆ ಸರಿ ಇರಲ್ಲ. ಕ್ಷಮಿಸಿ ಮಾಸ್ಟರ್, ಇನ್ಮುಂದೆ ಹೀಗಾಗೋದಿಲ್ಲ. ಏನು? ಡ್ಯಾನಿಯಲ್ ನಿಜವಾಗ್ಲೂ ಡ್ರ್ಯಾಗನ್ ಮಾಸ್ಟರ? ನಾನು ಇವನನ್ನ ಒಬ್ಬ ಬಡ ಭಿಕ್ಷುಕ ಅಂತ ಅನ್ಕೊಂಡಿದ್ದೆ. ನನಗೆ ಇದೆಲ್ಲ ನಂಬಕ್ ಆಗ್ತಾ ಇಲ್ಲ. ಇದು ಕನ್ಸಲ್ಲ ತಾನೆ? ನಾನು ಮೊದಲು ನಿಮಗೆ ಹೇಳಿದೆ, ಆದ್ರೆ ನೀವೇ ನನ್ನ ನಂಬಲಿಲ್ಲ. ಮಾಸ್ಟರ್, ಇವ್ರಿಗೆಲ್ಲ ಏನ್ ಶಿಕ್ಷೆ ನೀಡಬೇಕು ನೀವೇ ಹೇಳಿ. ಇವ್ರನ್ನ ಜೈಲ್ಗೆ ಹಾಕಿ. ಶೋರ್ ಮಾಸ್ಟರ್. ಮಾಸ್ಟರ್, ನನ್ ಬಿಟ್ಬಿಡಿ. ಡ್ರ್ಯಾಗನ್ ಮಾಸ್ಟರ್, ನಂದೆಲ್ಲ ಆಸ್ತಿ ತಗೊಳ್ಳಿ. ಡ್ಯಾನಿಯಲ್ ಮಾಸ್ಟರ್, ದಯವಿಟ್ಟು ನನ್ನ ಜೈಲ್ ಕಳಿಸ್ಬಿಡಿ. ನಂಗೆ ಇನ್ನೂ ಮದುವೆನೂ ಕೂಡ ಆಗಿಲ್ಲ.
ಇದೆಲ್ಲ ಇವನ್ ತಪ್ಪು, ಎಲ್ಲ ಇವಂದೇ ತಪ್ಪು. ಇವನಿಂದ ನಾನು ಡ್ರ್ಯಾಗನ್ ಮಾಸ್ಟರ್ನ ಕಂಡಿಡಿಲಿಲ್ಲ. ತಪ್ಪಾಯ್ತು, ಕ್ಷಮಿಸಿ. ಇವಳು ಇದೆಲ್ಲ ಇವಳು ಮಾಡಕ್ ಹೇಳಿದ್ದು. ಏನ್ ಹೇಳ್ತಿದ್ಯಾ? ಎಳ್ಕೊಂಡು ಹೋಗಿ ಅವರನ್ನ. ಕ್ಷಮಿಸಿ ಕ್ಷಮಿಸಿ. ನನ್ ಬಿಟ್ಬಿಡಿ, ಕ್ಷಮಿಸಿ ಮಾಸ್ಟರ್. ಹಾಗ್ ಮಾಡ್ಬೇಡಿ. ಗ್ರ್ಯಾಂಡ್ ಮಾಸ್ಟರ್ ಸಾಕು, ಮುಂದಿದ್ ನೀನ್ ನೋಡ್ಕೋ. ನಂಗೆ ನನ್ನ ಹೆಂಡತಿ ನನ್ನ ಮಕ್ಳ ಜೊತೆ ಡಿನ್ನರ್ ಹೋಗ್ಬೇಕು. ಖಂಡಿತ ಮಾಸ್ಟರ್. ಬಾ ಚಿನ್ನ. ಚಿನ್ನ, ಏನು ಯೋಚನೆ ಮಾಡ್ತಿದ್ಯಾ? ಮನೆಗೆ ಹೋಗೋಣ ಬಾ. ಬಾ. ಡ್ಯಾನಿಯಲ್, ಅದು ನನಗೆ ಗೊತ್ತಿರಲಿಲ್ಲ ನೀನು ಇಷ್ಟು ದೊಡ್ಡ ವ್ಯಕ್ತಿ ಅಂತ. ನೀವು ಮಮ್ಮಿ ನಾನು ಹೇಳಿದ್ರು ನಂಬ್ತಾನೆ ಇರ್ಲಿಲ್ಲ. ಲಿಲಿ, ಹಾಗೆಲ್ಲ ಮಾತಾಡ್ಬಾರ್ದು ಮಗಳೇ. ಕೇಳು, ಲಿಲಿನ ನಿನ್ ಜೊತೆ ಕರ್ಕೊಂಡು ಹೋಗು. ನಾವಿಬ್ರು ಸ್ವಲ್ಪ ಮಾತಾಡ್ಬೇಕು. ಸರಿ ಮ್ಯಾಮ್. ಏನಾಯ್ತು ಚಿನ್ನ, ಇಷ್ಟಾಗಿ ಸೀರಿಯಸ್ ಆಗಿದೆಯಾ? ಮಾಸ್ಟರ್, ನನ್ ಜೀವ ಉಳಿಸೋದಿಕ್ಕೆ ತುಂಬಾ ಥ್ಯಾಂಕ್ಸ್. ಈ ಲಾಕೆಟ್ ನೀವೇ ಕೊಟ್ಟಿದ್ದು, ನಾನು ಇದನ್ನು ನಿಮ್ಗೆ ವಾಪಸ್ ಕೊಡ್ತಾ ಇದ್ದೀನಿ. ಅಯ್ಯೋ ಚಿನ್ನ, ನಾವು ಗಂಡ ಹೆಂಡತಿ, ಇದೆಲ್ಲ ನೀವು ನನ್ ಜೀವ ಉಳಿಸಿದ್ದೀರಾ. ನಿಮ್ಗೆ ನಾನು ಆಭಾರಿಯಾಗಿರ್ತೀನಿ. ಇದನ್ನ ನೀವು ತಗೊಳ್ಳಿ. ಇದೇ ಭಯ ಇತ್ತು, ನನ್ ನಿಜವಾದ ರೂಪ ಗೊತ್ತಾದ್ರೆ ಎಮಿಲಿ ಹೀಗೆ ಆಡ್ತಾಳೆ ಅಂತ. ಇವಾಗ ನಾನೇನ್ ಮಾಡಿ? ನೀನೊಬ್ಬ ಬಿಕ್ಕರಿ ತರ ನಾಟಕ ಆಡಿ ನನ್ನ ಗುರಿ ಮಾಡಿದ್ಯಾ? ನನ್ಗೆ ಸುಳ್ಳು ಹೇಳಿದ್ಯಾ? ತುಂಬಾ ಖುಷಿಯಾಗಿರ್ಬೇಕಲ್ವಾ ನಿಂಗೆ? ಅರೆ ಚಿನ್ನ, ಇವಾಗ ತಾನೇ ಮಂಡಿಯೂರಿದ್ದೆ, ಹೇಳ್ತಾ ಇದ್ದೆ ಗ್ರ್ಯಾಂಡ್. ನಾನು ಡ್ರ್ಯಾಗನ್ ಮಾಸ್ಟರ್ಗೆ ಧನ್ಯವಾದ ಹೇಳಾಯ್ತು. ಇವಾಗ ನಾನು ನೀನ್ ಹೆಂಡ್ತಿ. ಈಗ ಮನೆಗ್ ನಡಿ. ಅರೆ ನೋವಾಗ್ತಿದೆ ಚಿನ್ನ. ಬೇಗ ಬೇಗ ಮಾಡಿ. ಡ್ರ್ಯಾಗನ್ ಮಾಸ್ಟರ್ ಕಡೆಯವರು ಇನ್ನೇನ್ ಬರ್ತಾ ಇದ್ದಾರೆ. ವಿಕ್ಟರ್ ವಾಲ್ಟರ್ ಡ್ರ್ಯಾಗನ್ ಮಾಸ್ಟರ್ ಅಂತೆ. ನಮ್ಮ ಫ್ಯಾಮಿಲಿ ನಾವು ಸುಮ್ಮನೆ ಬಿಡಲ್ಲ. ಆಮೇಲೆ ಮಾತಾಡಿ, ಫಸ್ಟ್ ಪ್ಯಾಕ್ ಮಾಡಿ. ಅಮ್ಮ, ಡ್ರ್ಯಾಗನ್ ಮಾಸ್ಟರ್ ಕಡೆಯವರು ಇನ್ನೇನ್ ಬಂದ್ಬಿಡ್ತಾರೆ. ನೀವ್ಯಾಕಿಲ್ ಬಂದ್ರಿ? ಬೇಗ ರೆಡಿಯಾಗು, ಈ ನಾರ್ತ್ ಸಿಟಿ ಬಿಟ್ಟು ಹೋಗ್ಬೇಕು. ಅಮ್ಮ, ನಮ್ಗೀಗ ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಚಿಂತೆ ಮಾಡಬೇಡಿ. ಅಂದ್ರೆ ಈ ಡ್ರ್ಯಾಗನ್ ಗೇಟ್ ಮಾಸ್ಟರ್ ನನ್ ಗಂಡ ಡ್ಯಾನಿಯಲ್. ಈ ಬೀದಿ ಬಿಕಾರಿನ ಏನು ಡ್ರ್ಯಾಗನ್ ಮಾಸ್ಟರ್? ಡ್ರ್ಯಾಗನ್ ಮಾಸ್ಟರ್ ಅದು ಇವನಾ? ನಿನ್ ಕಣ್ಣಿಗೆ ಹೇಗೆ ಕಾಣಿಸ್ತಿದೀವಿ? ಈ ಡ್ಯಾನಿಯಲ್ಗೆ ತಿನ್ನೋಕೆ ಅವನ ಹೊತ್ತಿನ ಊಟದ ಗತಿ ಇಲ್ಲ ಅಂತದ್ರಲ್ಲಿ ಡ್ರ್ಯಾಗನ್ ಮಾಸ್ಟರ್ ಅಂದ್ರೆ ನಾವು ನಂಬೇಕಾ? ಯಾಕೆ ನಗ್ತಾ ಇದೆಯಾ? ಮೇವಲ್, ಲಾನ, ಅತ್ತೆ, ಆಂಟಿ, ನೀವೆಲ್ಲ ಓಡೋಗ್ಬಿಟ್ಟು ಇಲ್ಲೇ ಮಾಡ್ತಾ ಇದ್ದೀರಾ? ನಾವ್ ಯಾಕೆ ಹೋಗ್ಬೇಕು? ನಿಮ್ಮ ಮನೆಯಲ್ಲಿ ನಿಜವಾದ ಡ್ರ್ಯಾಗನ್ ಮಾಸ್ಟರ್ ಅಂತ ಗೊತ್ತಾದ್ಮೇಲೆ ನೀಗ್ಯಾರು ಹೇಳಿದ್ರು? ಅರೆ, ನಾಟಕ ಮಾಡೋದು ನಮಗೂ ಗೊತ್ತು. ಡ್ರ್ಯಾಗನ್ ಫೇಸ್ ನಲ್ಲಿ ಏನಾಯ್ತು ಅಂತ. ಇವಾಗ ನಮ್ ಫ್ಯಾಮಿಲಿಲಿ ಡ್ರ್ಯಾಗನ್ ಮಾಸ್ಟರ್ ಇದ್ದಾನೆ ಅನ್ನೋದೇ ನಮ್ಗೆಲ್ಲ ಖುಷಿ ವಿಚಾರ. ಏನಂತೀಯಾ? ಡ್ಯಾನಿಯಲ್ ನಿಜವಾಗ್ಲೂ ಡ್ರ್ಯಾಗನ್ ಮಾಸ್ಟರ್? ಡ್ಯಾನಿಯಲ್, ನಿಮ್ಮ ನೋಡಿ ತುಂಬಾ ಖುಷಿ ಆಯ್ತು. ಒಂದ್ ಸೆಲ್ಫಿ ತಗೊಳ್ಳೋಣ. ಪಾಪಾ ಮಮ್ಮಿ, ಇವತ್ ರಾತ್ರಿ ನಾನು ನಿಮ್ಮಿಬ್ರ ಜೊತೆ ಮಲ್ಕೋಬೋದಾ? ಲಿಲಿ, ಬೆಡ್ ಮೇಲೆ 3 ಜನ ಆರಾಮಾಗಿ ಮಲ್ಗೋಕ್ಕಾಗಲ್ಲ. ಲಿಲಿ, ಇವತ್ತು ನಾನು ನಿನ್ ಜೊತೆ ಮಲ್ಕೋತೀನಿ, ಓಕೆ? ಮತ್ತೆ ಅಪ್ಪ ಒಬ್ರೆ ಮಲ್ಕೊಳ್ತಾರೆ. ನನಗೋಕೆ. ಲಿಲಿ, ಇವಾಗ ನೀನ್ ಹೋಗಿ ಆಡ್ಕೋ. ದೇವರ ಯೋಚನೆ ವಿಚಿತ್ರ ಅಲ್ವಾ? ಒಂದ್ ವೇಳೆ ನಾವು ಭೇಟಿ ಆಗದೆ ಹೋಗಿದ್ರೆ ಇವತ್ತು ಈ ತರ ಜೊತೆಗಿರ್ತಾ ಇರ್ಲಿಲ್ಲ. ಇದೆಲ್ಲ ಲಿಲಿಯಿಂದಾನೇ ಆಗಿದ್ದು. ಅವಳಿಂದಾನೇ ನಾವಿಬ್ರು ಜೊತೆ ಆದ್ವಿ. ಒಂದ್ ಪ್ರಶ್ನೆ ಕೇಳ, ಅದು ನಿನ್ ಮೊದಲನೇ ಹೆಂಡತಿ ಹೇಗಿದ್ಲು? ನೀನೊಬ್ಬ ಡ್ರ್ಯಾಗನ್ ಮಾಸ್ಟರ್, ಅವರು ಕೂಡ ಫೇಮಸ್ ಇದ್ರು ಅನ್ಸುತ್ತೆ. ಹಾ, ಅವಳು ತುಂಬಾ ಸುಂದರವಾಗಿದ್ಲು, ಟ್ಯಾಲೆಂಟೆಡ್ ಆಗಿದ್ಲು. ಮಾರ್ಷಲ್ ಆರ್ಟ್ಸ್ನಲ್ಲಿ ತುಂಬ ಜಾಣೆ ಅವಳು. ಎಷ್ಟು ಹೊಗಳಿದ್ರು ಅದು ಕಡಿಮೆ ಅನಿಸುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ಅಂಥವಳು ಎಲ್ಲೂ ಸಿಗಲ್ಲ. ನೀನು ಏನಾಯ್ತು? ಹಾಗಿದ್ರೆ ಅವಳ ಮುಂದೆ ನಾನೇನು ಅಲ್ಲ ಅನ್ಸತ್ತೆ. ಅವಳಿಗಿಂತ ಕಮ್ಮಿನೇ ಬಿಡು.
ಆ ಥರ ಏನಿಲ್ಲ, ನಾನು ತಮಾಷೆ ಮಾಡಿದೆ. ಹಾಗಿದ್ರೆ ಲಿಲಿ ಲಿಲ್ಲಿ ನನ್ನ ಮಗಳಲ್ಲ, ಅವಳಿಗೆ ಅಪ್ಪ ಅಮ್ಮ ಇಲ್ಲ. ಏನು ಅನಾಥೇನಾ? ಖಂಡಿತ ಇಲ್ಲ. ಇವಾಗ ಅವಳು ನನ್ ಮಗಳು. ಲಿಲಿ ಇಲ್ಬಾ. ಬಂದೆ ಮಮ್ಮಿ. ನನ್ ಕಂದ. ಓ ದೇವರೇ, ಇದಂತೂ ರಾಕ್ಷಸ ಡ್ರ್ಯಾಗನ್. ವಿನಾಶ ಆಗುತ್ತೆ. ಡ್ರ್ಯಾಗನ್ ನಾಶ ಮಾಡಬೇಕು. ಇದೇನಿದು ಆಕ್ರಮಣ? ಏನಾಗಬೇಕಿತ್ತು ಅವರಿಂದ? ನಮ್ಮ ಅಪ್ಪನಿಗೆ ಒಂದು ವಿಚಿತ್ರವಾದ ಕಾಯಿಲೆ. ಪ್ರಪಂಚದಲ್ಲಿರೋ ಎಲ್ಲ ಡಾಕ್ಟರ್ಗಳು ತೋರಿಸಿ